ನಮ್ಮ ಮನೆ ಹಿಂದೆ ಚನ್ನಭೈರಾದೇವಿ ಕಾಲದ ಹೆದ್ದಾರಿ ಇದ್ದಂತ ಅಲ್ಲಿಂದ ಕಾನೂರು ಕೋಟೆಯವರೆಗೆ ನಡುವೆ ಒಂದೆರಡು ಸಣ್ಣ ಪುಟ್ಟ ಮನೆಗಳ ಹಳ್ಳಿ ಇರಬಹುದೇನೋ, ಉದ್ದ ಕಾಡೋದು. ಜೊತೆಗೆ ನಾವು ಮುಳುಗಡೆ ಆದಾಗ ನಮ್ದೇನು ಗದ್ದೆ ಇತ್ತು ಅಷ್ಟು ಮುಳುಗಡೆ ಆಗ್ಬಿಡುತ್ತೆ. ಅದು ಎಕರೆಗೆ 800 ರೂಪಾಯಿ ಭತ್ತದ ಗದ್ದೆಗೆ ಮಟ್ಟದಲ್ಲಿ ಸಾಲ ಜಾಸ್ತಿ ಆಗಿತ್ತು. ನಾವು ಆಲ್ಮೋಸ್ಟ್ ಬೀದಿಗೆ ಬಿದ್ವಿ ವರ್ಚುವಲಿ. ಇವತ್ತು ನಿಮಗೆ ಹಿರೇಭಾಸ್ಕರ ಡ್ಯಾಮಲ್ಲಿ ಮುಳುಗಡೆ ಆಗಿದೆ ನಮ್ಮ ತುಂಬ್ರಿ ಏರಿಯಾ, ಸಿಗಂದೂರು ಎಲ್ಲವ. ಈಗ ಸೇತುವೆ ಆಗ್ತಾ ಇದೆ, ಈಗ ಆಗ್ತಾ ಇದೆ. 8 ವರ್ಷದ ನಂತರ. ಇದುವರೆಗಿನ ಅವ್ರ ಬದುಕನ್ನು ಯಾರು ಕೇಳಿದವರು ದ್ವೀಪದ ಹಂಗೆ ಬದುಕಿದ್ರಲ್ಲ. ಕೊನೆಗೆ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ 7 ಕಿಲೋಮೀಟರ್ ನಡ್ಕೊಂಡು ಕಾರ್ಗಲ್ಲಿ ಹೋಗ್ತಿದ್ವಿ. ತಮ್ದು ಎಷ್ಟು ವರ್ಷ ಸಂಶೋಧನೆ ಪ್ರಮೇಯ? ಒಂದು 3 ವರ್ಷ. ಮೂಲ ಆಕಾರ ಎಲ್ಲಿಂದ ತಗೊಂಡ್ರೆ ಇದಕ್ಕೆ? ಮೂಲ ಆಕಾರ ನಮ್ಮಲ್ಲಿ ಭಾಳಷ್ಟು ಹಳೆಯ ರೆಕಾರ್ಡ್ಗಳಿದ್ದಾವೆ. ಸರ್ವೆ ಆಫ್ ಇಂಡಿಯಾದವ್ರದ್ದು. ನಾನು ಇದರಲ್ಲಿ ಡೆಹ್ರಾಡೂನಲ್ಲಿ ಸರ್ವೆ ಆಫ್ ಇಂಡಿಯಾ ಆಫೀಸಿಗೆ ಹೋಗಿ ಅಲ್ಲಿರೋ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ನೋಡಿಕೊಂಡು ಅಲ್ಲಿರುವಂಥ ಇದನ್ನೆಲ್ಲ ನೋಡಿ, ಜಾರ್ಜ್ ಎವರೆಸ್ಟ್ ಬಂಗ್ಲೆ ಇದೆ ಅಲ್ಲಿಂದ, ಇದರಲ್ಲಿ ಮಸೂರಿ ಹತ್ರ, ಆ ಬಂಗ್ಲೆಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಬಂದು. ಜಾರ್ಜ್ ಎವರೆಸ್ಟ್ ಪರ್ವತಕ್ಕೆ ಹೆಸರಿಟ್ಟಿದಾರಲ್ಲ, ಆ ಎವರೆಸ್ಟ್ನ ಅವನು ಇಲ್ಲೇ ಇದು ಮಾಡ್ತಾನೆ. ಮಸೂರಿ ಹತ್ರ ಅವೊಂದು ಬಂಗ್ಲೆ ಇದೆ, ಆ ಬಂಗ್ಲೆಗೆ ಹೋಗಿ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ಬಂಗ್ಲೆಯ ನಂತರದ ಆ ವ್ಯಾಲಿಗಳನ್ನೆಲ್ಲ ನೋಡಿ ನಾವು ಇದನ್ನು ಈ ಸರ್ವೆಯ ಬಹುತೇಕ ಭಾಳಷ್ಟು ಪ್ರದೇಶಗಳನ್ನು ನೋಡಿದೆ. ಸ್ನೇಹಿತರೆ, ಇದು ಜಾರ್ಜ್ ಎವರೆಸ್ಟ್ ಅವರ ಬಂಗ್ಲೆ ಮಸೂರಿಯಲ್ಲಿರುವಂಥದ್ದು. ಇಲ್ಲಿಗೆ ನಮ್ಮ ಗಜಾನನ್ ಶರ್ಮಾ ಅವರು ಹೋಗಿ ಬಂದಿರುವಂಥದ್ದು. ಸರ್, ಹಿಂಗನ್ಘಾಟು ಭಾರತದ ಕೇಂದ್ರನ ಹೆಚ್ಚು ಕಡಿಮೆ ಸೆಂಟರ್ ಅಂದರೆ ಇಲ್ಲಿ ನಾಗ್ಪುರ ಹತ್ರ. ಹಿಂಗನ್ಘಾಟ್ ಬರೋದು ನಾಗ್ಪುರದ ಹತ್ರ. ಆ ಸೆಂಟ್ರ್ ನಾಗ್ಪುರ ಅಂತಲೇ ನಮ್ಮ ಇದರಲ್ಲೂ ಈಗಲೂ ಹೇಳೋದು. ಎಕ್ಸಾಕ್ಟ್ ಉದ್ದ ಆಗಲ್ಲ, ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಸರ್ವೆ ಇದರ ಪಾಯಿಂಟ್, ಸೆಂಟ್ರ್ ಪಾಯಿಂಟ್ ಅಂತ ತಗೋತಾರೆ ಅದನ್ನು. ಸೊ ಬ್ರಿಟಿಷ್ನವ್ರಿಗೆ ಇಡೀ ದೇಶವನ್ನು ಸರ್ವೆ ಮಾಡಬೇಕು ಅಂತ ಅನಿಸಿದ್ದು. ಆ್ಯಕ್ಚುಲಿ ನನಗನ್ಸೋ ಪ್ರಕಾರ ದೇ ವಾಂಟೆಡ್ ಟು ನೋ ಇಂಡಿಯಾ. ಜಿಯಾಗ್ರಫಿ ಬೇಕಾಗಿತ್ತು ಅವರಿಗೆ. ಜಿಯಾಗ್ರಫಿ ಯಾಕೆ ಬೇಕಾಗಿತ್ತು ಅಂತಂದರೆ, ಅವ್ರಿಗೆ ಮುಖ್ಯವಾಗಿ ಆರಂಭದಲ್ಲಿ ಅವರ ಸೈನ್ಯದ ಮೂವ್ಮೆಂಟಿಗೆ ಬೇಕಾಗಿರುವಂಥ ರೈಲು ಮಾರ್ಗ ಹಾಕೋದು ಇರ್ಬೋದು, ಟೆಲಿಗ್ರಾಫ್ ಆವಾಗೆಲ್ಲ ಬಂದಿರಲಿಲ್ಲ ಇನ್ನು, ಅಂದರೆ ಇದಿರಲಿಲ್ಲ ಈ ಮಟ್ಟಕ್ಕೆ. ಉದ್ದೇಶ ಇದ್ದಿದ್ದು ಇದನ್ನೆಲ್ಲ ಅಳವಡಿಸ್ಕೊಂಡು ಸೈನ್ಯವನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಗೊಂಡೋಗೋದು ಹೇಗೆ, ಆಮೇಲೆ ಇವರೆಲ್ಲ ಒಗ್ಗಟ್ಟಾದರೆ ಯಾವ ಕಡೆಯಿಂದ ಬಂದು ಬೀಳ್ಬೋದು ನಮ್ಮ ಮೇಲೆ, ಈ ಥರದ ಈ ಭೌಗೋಳಿಕ ಲಕ್ಷಣಗಳನ್ನು ಅರಿಯುವಂಥ ಕಾರಣಕ್ಕೆ ಶುರು ಮಾಡಿದ್ದು. ಬಟ್ ಅದೇ ಟೈಮಲ್ಲಿ ಏನಾಯಿತು ಅಂತಂದರೆ, ಬ್ರಿಟಿಷರಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇತ್ತು. ಏನು ಅಂದರೆ, ನಾವು ಭಾರತವನ್ನು ಕೇವಲ ದುಡ್ಡಿನ ಇದರ ಆಸೆಗೆ ಮಾಡ್ತಾ ಇಲ್ಲ, ಅಲ್ಲಿ ಒಂದಿಷ್ಟು ಸೈಂಟಿಫಿಕ್ಕು ಅಥವಾ ಇಂಥ ಕೆಲಸಗಳನ್ನು ಮಾಡ್ತಿದ್ದೀವಿ, ಜನಪರವಾದ ಕೆಲಸಗಳನ್ನು ಮಾಡ್ತೀವಿ ಅಂತ ಬೇರೆ ದೇಶಗಳ ಎದುರು ತೋರಿಸ್ಕೋಬೇಕಾಗಿತ್ತು ಅವ್ರಿಗೆ. ನಾವು ಬರೀ ವಸಾಹತುಗಳನ್ನು ಭಾಳ ಅದನ್ನು ಕೀಳಾಗಿ ನೋಡ್ತಾ ಇಲ್ಲ, ನಾವು ಒಂಥರ ಬಹಳ ಜನರಸ್ ಆಗಿ ಉದಾರವಾಗಿರುವಂಥ ಪ್ರಭುತ್ವ ನಮ್ಮದು ಅಂತ ತೋರಿಸ್ಕೋಬೇಕಾಗಿತ್ತು. ಅವರಲ್ಲಿ ಘನವಾದ ಉದ್ದೇಶ ಮಾತ್ರ ಇತ್ತು ಅಂತ ಹೇಳಲ್ಲ. ಅವರಿಗೆ ಕರ್ತವ್ಯದಲ್ಲಿ ಒಂದು ಒಪ್ಪಿರುವಂಥ ಕೆಲಸವನ್ನು ಮಾಡುವಂಥದ್ದು ಶ್ರದ್ಧೆ ಇದೆಯಲ್ಲ, ನಮ್ಮಲ್ಲಿ ತಪಸ್ಸು ಅಂತೀವಲ್ಲ ನಾವು, ಆ ತುಡಿತ ಇದೆಯಲ್ಲ, ನನಗೊಪ್ತಿರೋ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡಬೇಕು ಅಂತೇಳಿ. ಇದೇ ಜಾರ್ಜ್ ಎವರೆಸ್ಟ್ ಹೇಳಿದ್ನಲ್ರಿ, ಅವನಿಗೆ 3ನೇ ಸರಿ ಪಾರ್ಶ್ವವಾಯು ಹೊಡೆದಾಗ ಎದ್ದು ಓಡಾಡೋಕ್ಕಾಗಲ್ಲ. ಆದರೆ ಅವನೇನು ಹೇಳ್ತಾನೆ ಅಂದರೆ, ನನ್ನನ್ನು ಎತ್ಕೊಂಡು ಹೋಗಿ ಆ ಥಿಯೋಡಲೈಟ್ ಸ್ಟ್ಯಾಂಡ್ ಮೇಲೆ ಕೂರಿಸಿ ನಾನು ಅಲ್ಲಿಂದ ನೋಡ್ತೀನಿ ಅಂತ ಅವನನ್ನು ಎತ್ಕೊಂಡು ಹೋಗಿ ಅಲ್ಲಿ ಕೂರಿಸ್ತಿದ್ರು. ಅವನು ಅದನ್ನು ತಾನು ನೋಡಿದ್ದೇ ಪರ್ಫೆಕ್ಟ್ ಅನ್ನಂಗೆ ಮತ್ತು ತಾನೇ ಮಾಡಬೇಕು ಅಂತ ಅವ್ರನ್ನ ನಂಬ್ತಿರ್ಲಿಲ್ಲ. ಅವನು ಅಸ್ಟೆಂಟ್ ಆಗಿದ್ದವರು ಎಂತೆಂಥವ್ರು ಇದ್ದರು, ವಾ ಅಂತ ಇದ್ದ, ಅವನದು ಅಂಥ ಎಮಿನೆಂಟ್ ಪರ್ಸನ್ನು. ಆದರೂ ಅವರ ಇದೇನು ಅಂತಂದರೆ, ನಾನು ಮಾಡಬೇಕಾಗಿದ್ದನ್ನು ನಾನೇ ಮಾಡಬೇಕು, ನಾನೇ ಪರ್ಫೆಕ್ಟಾಗಿ ಮಾಡಬೇಕು, ನಾನು ಅಲ್ಲದೆ ಇನ್ಯಾರು ಅದನ್ನು ಮಾಡಿದರೆ ಸರಿ ಹೋಗಲ್ಲ ಅನ್ನೋಷ್ಟು ಅವರಿಗೆ ಆತ್ಮಶ್ರದ್ಧೆ ಇತ್ತು. ನೋಡಿ, ಅವರು ಹಾಳು ಮಾಡೋಕ್ಕೂ ಅಷ್ಟೇ ಚೆನ್ನಾಗಿ, ಎಲ್ಲೆಲ್ಲಿ ಅವರು ಹಾಳು ಮಾಡಿದ್ರು ಅದನ್ನು ಅಷ್ಟೇ ಪರ್ಫೆಕ್ಟಾಗಿ ಹಾಳು ಮಾಡಿ ಹೋಗಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಜಗಳ ತಂದಿಡಬೇಕು ಅಷ್ಟೇ ಪರ್ಫೆಕ್ಟಾಗಿ ಜಗಳ ತಂದಿಟ್ಟಿದ್ದಾರೆ. ಯಾವತ್ತೂ ಒಂದಾಗದಿರೋ ಅಷ್ಟು ಇಲ್ಲಿ ಜಗಳಗಳನ್ನು ತಂದಿಟ್ಟು ಬೇಕಪ್ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಖಂಡಿತವಾಗಿಯೂ ಇಲ್ಲಿ ನಮ್ಮದಾದಂಥದ್ದು ಏನೂ ಮರಳಿ ಎಳೆದಿದ್ದಂಗೆ ಮಾಡಿಟ್ಟು ಹೋಗಿದ್ದಾರೆ. ಜೊತೆಗೆ ಏನು ಅಂತಂದರೆ, ಇಂಥದ್ದನ್ನು ಕೆಲವು ಮಾಡಿದ್ದಾರೆ. ನಮ್ಮ ಇದು ಉದ್ದೇಶದಲ್ಲಿ ಏನು ಅಂದರೆ, ಅವ್ರು ಮಾಡಿರೋ ಒಳ್ಳೆಯದಷ್ಟನ್ನು ಸ್ಮರಿಸ್ಕೊಳ್ಳೋದು. ಅಂದು ಮಾತ್ರಕ್ಕೆ ಬ್ರಿಟಿಷರೇನು ಭಾಳ ಸೊಬಗರು, ಅವ್ರು ಬಂದಿದ್ದೇ ಒಳ್ಳೇದಾಯಿತು ಅಂತೆಲ್ಲ ಕೆಲವರು ಹೇಳ್ತಾರಲ್ಲ, ಅವೆಲ್ಲ ಬೇರೆ. ಅದು ಆ ಕಾಲದಲ್ಲಿ ನಡೆದ ಘಟನೆ. ಅದರಲ್ಲಿರೋ ಒಳ್ಳೆಯ ಅಂಶವನ್ನು ನಾವು ಒಪ್ಕೋಬೇಕು, ಕೆಟ್ಟದ್ದು ಅದನ್ನು ಕಿತ್ತು ಬಿಸಾಕಬೇಕು, ಅದ್ರ ಬಗ್ಗೆ ಇದನ್ನು ಹೇಳಬೇಕು, ಏನು ಪ್ರತಿರೋಧವನ್ನು ವ್ಯಕ್ತಪಡಿಸ್ಬೇಕು. ಅದು ಬಿಟ್ಟರೆ ಅವ್ರು ಮಾಡಿರೋ ಒಳ್ಳೆಯದನ್ನು ಹೇಳ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ. ವೆರಿ ನೈಸ್. ಸೊ ತುಂಬ ಒಳ್ಳೆ ಪುಸ್ತಕ ಅದು. ಇದು ನನಗನ್ಸಿತ್ತು, ಇದನ್ನು ಸಾಮಾನ್ಯ ಜನ ಓದಲ್ಲ, ಆದರೂ ಇದೊಂದು ಟೆಕ್ನಿಕಲ್ಲು ನನಗೆ ಹೇಳಲೇಬೇಕಾದ ವಿಚಾರ ಅನ್ನೋ ಕಾರಣದಿಂದ ನಾನು ಹೇಳಕ್ಕೆ ಹೊರಟೆ. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಜನ ಇದನ್ನು ಸ್ವೀಕರಿಸಿದ್ರು ಕಣ್ರಿ.
ನಮ್ಮ ಕನ್ನಡದ ಓದುಗರನ್ನು ನಾನು ನಿಜವಾಗಿಯೂ ಭಾಳ ಗೌರವಿಸಬೇಕು. ಯಾಕೆ ಅಂತಂದರೆ ಇಂಥದ್ದೊಂದು ಟೆಕ್ನಿಕಲ್ ಪುಸ್ತಕವನ್ನು ನಮ್ಮ ಹಳ್ಳಿಯವರು ಕೂಡ ಓದಿದರು. ಮತ್ತು ನಮ್ಮ ಜನ ಸಾಹಿತ್ಯವನ್ನು ಸ್ವೀಕರಿಸುವಂಥ ರೀತಿ ಇದೆಯಲ್ಲ, ಅದು ತುಂಬ ಆಶ್ಚರ್ಯ ಅನಿಸುತ್ತೆ. ನೋಡಿ, ನಮ್ಮ ಮೈಸೂರಲ್ಲಿ ಕೆಂಪನಂಜಮಣಿ ಪುಸ್ತಕವನ್ನು ಮೈಸೂರಲ್ಲಿ ಅರಮನೆ ವತಿಯಿಂದ ಬಿಡುಗಡೆ ಮಾಡಿದ್ರು. ಯಾವ ವರ್ಷ? ಮೊನ್ನೆ ಡಿಸೆಂಬರ್. ಹಾಂ, ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಹಿರಿಯೂರಿಂದ ವಾಣಿವಿಲಾಸ ಸಾಗರ ಇದೆಯಲ್ಲ, ಹಿರಿಯೂರಿಂದ ರೈತರು ಬಸ್ಸು ಮಾಡಿಕೊಂಡು 100 ಜನ ಇಲ್ಲಿಗೆ ಬಂದಿದ್ರು. ಈ ಪುಸ್ತಕ ಬಿಡುಗಡೆಗೂ ರೈತರಿಗೂ ಏನ್ರಿ ಸಂಬಂಧ? ಅವ್ರು ಏನು ಹೇಳಿದ್ರು ಗೊತ್ತಾ? ಅವತ್ತು ನಾನು ಮಾತಾಡಿರೋದು ಕೂಡ ಇದೆ. ಅವತ್ತು ಅವ್ರ ಜೊತೆಗೆ ಅವ್ರು ಹೇಳ್ತಾರೆ, ನೋಡಿ 3 ತಲೆಮಾರು ಆಗೋಗಿದೆ. ನಮ್ಮ ಅಜ್ಜನ ಕಾಲದಲ್ಲಿ ಆ ತಾಯಿ ನಮಗೆ ಒಂದು ನೀರನ್ನು ಕೊಟ್ಟೋದ್ಲಲ್ಲ, ಇಲ್ಲಿದ್ರೆ ನಮ್ಮ ಹಿರಿಯೂರು ಇದೆಲ್ಲ ಮರುಭೂಮಿ ಸರ್, ನಾವೇನೂ ಇರಲಿಲ್ಲ. ಇವತ್ತು ನಮ್ಮಲ್ಲಿ ತೆಂಗಿನ ಮರವು ಅಡಿಕೆ ಮರವು ಇದೆ ಅಂತಂದರೆ ಅವತ್ತು ಅವ್ರು ಕಟ್ಟಿರೋ ಆ ಡ್ಯಾಮಲ್ಲಿರುವಂಥ ಆ ಜಲಾಶಯದಲ್ಲಿರುವಂಥ ನೀರು ಕಾರಣ. ಅಂಥದ್ದೊಂದು ಮಾತಾಗಿ ಈ ಪುಸ್ತಕ ನಾವೆಲ್ಲ ಓದ್ತೀವಿ ಸರ್, ನಾವು ಪೂರ್ತಿ ಒಟ್ಟಿಗೆ ಓದೋಕ್ಕಾಗತ್ತೋ ಇಲ್ವೋ, ಆದರೆ ನಾವು ಓದ್ತೀವಿ ಅಂತಾರೆ. ನನ್ನ ಪುಸ್ತಕ ಓದಲಿ ಅನ್ನೋದಲ್ಲ, ಅವರು ಆ ಶ್ರದ್ಧೆ ಇದೆಯಲ್ಲ, ಅವ್ರಿಗೆ ಆ ಶ್ರದ್ಧೆ ಬರಬೇಕು ಅಂದರೆ ಆ ತಾಯಿ ಆ ಕಾಲದಲ್ಲಿ ಮಾಡಿರುವಂಥ ಕೆಲಸ ಇವತ್ತು ಕೂಡ ಕರ್ನಾಟಕದಲ್ಲಿ ಮಧ್ಯದಲ್ಲಿರುವಂಥದ್ದು ವಾಣಿವಿಲಾಸ ಸಾಗರ. ಇವತ್ತು ಅಪ್ಪರ್ ತುಂಗಾ, ಅಪ್ಪರ್ ಭದ್ರಾದೆಲ್ಲ ನೀರೆಲ್ಲ ಈ ಕಡೆ ಎಲ್ಲ ತರ್ತೀವಿ ಅಂತ ಹೇಳ್ತಾರೆ. ಎಲ್ಲ ಬಿಡ್ಬಿಡಿ, ಎತ್ತಿನ ಹೊಳೆ ನೀರನ್ನು ಎಲ್ಲಿಗೆ ತರ್ತೀವಿ ಅಂದರು, ಎಲ್ಲಿಗೆ ಪಂಪ್ ಮಾಡ್ಕೊತೀವಿ? ಮೊದಲು ಚಿಕ್ಕಬಳ್ಳಾಪುರಕ್ಕೆ ಮಾಡುವಾಗ ನಡುವೆ ಒಂದು ಜಾಗ ಬೇಕಲ್ಲ, ವಾಣಿವಿಲಾಸ ಸಾಗರಕ್ಕೆ ಪಂಪ್ ಮಾಡಿ ಇಲ್ಲಿಗೆ ಪಂಪ್ ಮಾಡ್ತೀವಿ ಅಂತ ಕೂಡ ಒಂದು ಇದಿತ್ತು, ಹೇಳಿಕೆಗಳಿತ್ತು. ಅಂದರೆ ಅದು ಆಯಕಟ್ಟಿನ ಜಾಗದಲ್ಲಿರುವಂಥ ಆ ಡ್ಯಾಮ್ ಆ ಕಾಲದಲ್ಲಿ 100 ವರ್ಷದ ಹಿಂದೆ ಅವರು ಕಟ್ಟು ಹೋಗಿದ್ದಾರೆ. ಇವತ್ತು ನಾವು ಅದನ್ನು ಬಳಸ್ಕೊಳ್ಳುವಂಥ ಒಂದು ಇದಿದೆ. ದಟ್ ಈಸ್ ದಿ ಸೆಂಟರ್ ಪ್ಲೇಸ್, ಒಂಥರ ಸೆಂಟ್ರು. ಅಂದರೆ ಈಗ ಜಿಯೋಗ್ರಫಿಕಲಿ ನೀವು ಉದ್ದ ಅಗಲ ಅಳಿದ್ರೆ ಸೆಂಟ್ರ್ ಅಲ್ಲದೆ ಇರ್ಬೋದು, ಅದು ಇಟ್ ಈಸ್ ಒಂದು ಆಯಕಟ್ಟಿನ ಜಾಗದಲ್ಲಿದೆ. ನಿಮಗೆ ಈ ಬಯಲು ಸೀಮೆಗೆ ನೀರು ಮಲೆನಾಡಿಂದ ಹರಿದು ಬರಬೇಕು ಅಂತಂದರೆ ಅಲ್ಲಿ ಒಂದು ಜಾಗ ಇದೆ, ಅದಕ್ಕೊಂದು ಜಲಾಶಯವನ್ನು ಆ ಕಾಲದಲ್ಲಿ ಪುಣ್ಯಾತ್ಮರು ಕಟ್ಟಿಟ್ಟಿದ್ದಾರೆ. ಅದಂತೂ ಸತ್ಯ. ಸ್ಪೆಸಿಫಿಕ್ ಆದ ಒಂದು ಇದಿಲ್ಲ, ಇಂಥದ್ದೇ ವಿಷಯ ಬರಿಬೇಕು ಹೀಗೆ ಅಂತೇಳಿ. ಆದರೆ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ. ಏನು ಅಂದರೆ, ನಾನು ಕಾದಂಬರಿಯನ್ನು ಬರೆಯೋಕ್ಕೆ ಶುರು ಮಾಡಿದ್ದು ನಾನು ವೃತ್ತಿಯಿಂದ ನಿವೃತ್ತನಾದ ನಂತರ. ನಾನು ಮೊದಲು ಪುನರ್ವಸು ಬರೆದೆ, ಆಮೇಲೆ ಚನ್ನಭೈರಾದೇವಿ ಬರೆದೆ, ಆಮೇಲೆ ಪ್ರಮೇಯ ಬರೆದೆ, ಈಗ ಕೆಂಪನಂಜಮಣಿ. ಇದೇ 4 ಕಾದಂಬರಿ ನಾನು ಬರೆದಿದ್ದು, ಕಾದಂಬರಿ ಅಂತೇಳಿ ಬರೆದಿದ್ದು. ನಾನು ಇದನ್ನು ಬರೆಯುವಾಗ, ಅಂದರೆ ನಾನು ರಿಟೈರ್ ಆದ ನಂತರ ಈ ಬರವಣಿಗೆಯನ್ನು ಮುಖ್ಯ ಪ್ರವೃತ್ತಿಯಾಗಿ ತೆಗೆದುಕೊಂಡ ಮೇಲೆ ನನ್ನೊಳಗೆ ಒಂದು ಭಾವನೆ ಇದೆ. ಏನು ಅಂತಂದರೆ, ನಾನು ಇಷ್ಟು ವರ್ಷ ಸರ್ವೀಸ್ ಮಾಡಿದೆ. ನಾನು ಮತ್ತು ಬಾಲ್ಯದಲ್ಲೆಲ್ಲ ನಮ್ಮ ಎಜುಕೇಷನೆಲ್ಲ ಕಷ್ಟ ಇದ್ದಾಗ ನನ್ನ ಸಮಾಜದಿಂದ, ಉದಾಹರಣೆಗೆ ನಾವು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಓದೋದಕ್ಕೆ ಅಲ್ಲಿದ್ದ ಧರ್ಮಚಿತ್ರ, ಚನ್ನಗಿರಿ ವಿರೂಪಾಕ್ಷಪ್ಪ ಅವ್ರ ಧರ್ಮಚಿತ್ರವೇ ಕಾರಣ. ಅವರೇ ನಮಗೆ ಅನ್ನ ಹಾಕಿದ್ರು, ಇಲ್ದಿರು ಓದೋಕ್ಕೆ ಆಗ್ತಿರಲಿಲ್ಲ. ಈ ಥರ ಬೇರೆ ಬೇರೆಯವ್ರ ಸಹಾಯದಿಂದ ಪಡೆದು ಸಮಾಜದಿಂದ ಪಡೆದಿದ್ದು ಜಾಸ್ತಿ ಇದೆ, ಋಣ ಇದೆ. ಹಾಗಾಗಿ ನಾವು ಸಮಾಜವನ್ನು ಉದ್ಧರಿಸ್ತೀವಿ ಅಂತಲ್ಲ, ನಮಗೆ ಆ ಭ್ರಮೆನೂ ಇಲ್ಲ, ಸಾಮರ್ಥ್ಯನೂ ಇಲ್ಲ. ಆದರೆ ನಮ್ಮಿಂದ ಒಂದಿಷ್ಟು ಒಳ್ಳೆಯದಾಗುವಂಥ ವಿಷಯಗಳನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ. ಏನು ಅಂತಂದರೆ, ನಮ್ಮ ಕಾದಂಬರಿಯನ್ನು ಅಥವಾ ಇದನ್ನು ಓದಿದವರಿಗೆ ಒಂದು ಹೊಸ ವಿಷಯಕ್ಕೆ ಒಂದು ಪ್ರವೇಶ ಸಿಗಲಿ ಅಂತ. ಈಗ ನಮ್ಮದು ಯಾವುದೋ ಕಾದಂಬರಿಯನ್ನು, ಯಾವುದೋ ಕೃತಿಯನ್ನು ಓದಿ ಯಾರೋ ಉದ್ಧಾರ ಆಗಲ್ಲ, ಅಥವಾ ಏನೋ ಮಾಡೋಕ್ಕೂ ಆಗಲ್ಲ. ಆದರೆ ನಾವು ಬರೆದಿದ್ದು ಕೊನೆಯ ಪಕ್ಷ ಯಾರೋ ಓದ್ತಾರೆ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅದು ಓಹೋ ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಹೀಗೆಲ್ಲ ಇದೆಯಾ ಅಂತ ತಿಳ್ಕೊಳ್ಳೋ ಅಷ್ಟಾದರೂ ಅದರಲ್ಲಿ ಒಂದು ಕಂಟೆಂಟ್ ಇರಬೇಕು ಅದರೊಳಗೆ. ಹಾಗಾಗಿ ನಾನು ಪುನರ್ವಸು ಬರೆದಾಗ ಮುಳುಗಡೆ, ಡ್ಯಾಮು, ಎಲೆಕ್ಟ್ರಿಸಿಟಿ ಇದ್ರ ಬಗ್ಗೆ ಒಂದು 3-4 ವರ್ಷ ಅಥವಾ ನನ್ನ ಸರ್ವೀಸಲ್ಲಿ ನಾನು ಸಂಗ್ರಹಿಸಿರೋ ವಿಷಯಗಳನ್ನೆಲ್ಲ ಬಳಸ್ಕೊಂಡು ಪುನರ್ವಸು ಬರೆದೆ. ಚನ್ನಭೈರಾದೇವಿಗೆ ಮತ್ತೆ 2-3 ವರ್ಷ ತಗೊಂಡೆ. ಆ ಸಂದರ್ಭದಲ್ಲಿ ನನಗನ್ನಿಸ್ತು, ಇಂಥದ್ದೊಂದು ವ್ಯಕ್ತಿತ್ವವನ್ನು ನಮ್ಮ ಇತಿಹಾಸ ಬದಿಗಿಟ್ಟಿದೆ, ನಾವು ಇದ್ರ ಬಗ್ಗೆ ಒಂದು ಪ್ರಯತ್ನ ಮಾಡೋಣ. ನನ್ನಿಂದ ಬೆಳಕಂಡು ಬಿಡುತ್ತೆ ಅಂತ ಅಲ್ದಿದ್ರು, ನಾನು ಬರೆಯೋದು ನನಗೊಂದು ತೃಪ್ತಿ ಕೊಡಲಿ, ನಾನು ಒಳ್ಳೇದೊಂದು ಬರೆದಿದ್ದೀನಿ ಅಂದ್ಕೊಂಡು. ಅದು ಒಳ್ಳೆಯದು ಕೆಟ್ಟದ್ದು ಜನ ತೀರ್ಮಾನ ಮಾಡ್ತಾರೆ ಅಂತ ತಿಳ್ಕೊಂಡು ಒಂದು 3 ವರ್ಷ ಅಲ್ಲೆಲ್ಲ ಓಡಾಡಿದೆ. ಈಗ ಕಾನೂರು ಕೋಟೆಯಿಂದ ಹೊಗೆವಡ್ಡಿಯಿಂದ ಹಾಡುವಳ್ಳಿಗೆ ನಡ್ಕೊಂಡು ಹೋಗೋದು, ಪಶ್ಚಿಮ ಘಟ್ಟದಲ್ಲಿ
ಇದರಲ್ಲಿ ಕಾನೂರು ಕೋಟೆಯಿಂದ ಗೇರ್ಸೊಪ್ಪೆಗೆ ಒಂದು 22 ಕಿಲೋಮೀಟರ್ ನಡ್ಕೊಂಡೋಗಿತ್ತು. ಅಲ್ಲಿಂದ ಹೊಗೆವಡ್ಡಿಯಿಂದ ಬೈಂದೂರು ಕಡೆ ನಡ್ಕೊಂಡೋಗಿದ್ದು. ಅಲ್ಲಿಂದ ಆ ಎಲ್ಲ ಪ್ರದೇಶ ಅವಳ ಆಳ್ವಿಕೆ ಪ್ರದೇಶ ಇತ್ತು, ಅಲ್ಲೆಲ್ಲ ಹೋಗಿ ಅಲ್ಲಿ ಜನಗಳನ್ನು ಭೇಟಿ ಮಾಡಿ, ಈ ಜೈನ ಸಮಾಜದ ಹಿರಿಯರನ್ನು ಭೇಟಿ ಮಾಡಿ, ಅವರ ಗುರುಗಳನ್ನು ಭೇಟಿ ಮಾಡಿ. ನೀವು ಹೇಳಿದ್ರಲ್ಲ ನೆನ್ನೆ ಭಟ್ಟಾಕಳಂಕ ಶಿರಸಿ ಹೋಗಿದ್ದೆ ಅಂತ. ಅಲ್ಲಿ ಹೋಗಿ ಅಲ್ಲಿ ಜೈನ ಮಠ ಇದೆ, ಈ ಕಳಂಕ ಪರಂಪರೆಯ ಮಠ ಈಗ ಸೋದೆನಲ್ಲಿದೆ. ಅಲ್ಲಿಗೆ ಹೋಗಿ ಹೀಗೆ ಆದಷ್ಟು ಸತ್ಯಕ್ಕೆ ಹತ್ತಿರವಾಗುವ ಹಾಗೆ ಬರದೆ. 100ಕ್ಕೆ 100 ಸತ್ಯವ ಅಂತ ಯಾರಾದರೂ ನನ್ನ ಹತ್ರ ಒಂದು ವಾದವನ್ನು ಮಂಡಿಸಿದರೆ ನಾನು ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಅದೊಂದು ಕಾದಂಬರಿಯಲ್ಲಿ 100ಕ್ಕೆ 100 ಸತ್ಯವೇ ಆಗಿರಬೇಕು ಅಂತೇನಿಲ್ಲ. ಏನು ಅಂದರೆ ನಾನು ಇತಿಹಾಸದ ಪ್ರಮುಖ ಘಟನೆಗಳನ್ನು ಅದರಲ್ಲೇ ಬರೆದಿದ್ದೀನಿ. ನಾನು ಚುಕ್ಕಿ ಇಟ್ಟ ಹಾಗೆ ರಂಗೋಲಿ ಹಾಕೋರು ಏನು ಮಾಡ್ತಾರೆ, ಚುಕ್ಕಿಗಳನ್ನು ಇಟ್ಕೋತಾರೆ. ಏನು ಅದೊಂದು ಬೌಂಡ್ರಿ ಮತ್ತು ಅದು ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಇತಿಹಾಸದ ಆ ದೇಶ ಮತ್ತು ಆ ಕಾಲಕ್ಕೆ ಹೊಂದುವಂಥ ಸತ್ಯದ ಘಟನೆಗಳನ್ನು ಇಟ್ಟುಕೊಂಡು ಚುಕ್ಕಿಗಳನ್ನು ಹಾಕಿ ಆಮೇಲೆ ಮಧ್ಯ ಕಲ್ಪನೆ ಎಳೆಗಳನ್ನು ಸೇರಿಸಿ ಅದನ್ನು ರಂಗೋಲಿ ಅಂತ ನನ್ನ ದೃಷ್ಟಿಯಲ್ಲಿ ಒಂದು ರಂಗೋಲಿ ಅದು ಬರದೆ. ಅದು ನಂತರ ನೀವು ಹೇಳಿರುವಂಥ ಈ ಪ್ರಮೇಯ ಬರೆಯುವಾಗ ನನಗೇನಿಸ್ತು, ನಮಗೆ ಆ ಕಾಲದಲ್ಲಿ ಇಂಜಿನಿಯರಿಂಗ್ 5 ವರ್ಷ ಓದ್ದವರು ನಾವು. ಕ್ಷಮೆ ಇರಲಿ, ಈ ಕ್ಷಣದಲ್ಲಿ ನನ್ನ ಮಾತು ಮಧ್ಯದಲ್ಲಿ ತುಂಡರಿಸೋಕ್ಕೆ ಕ್ಷಮೆ ಕೊಡ್ತೇನೆ. ನೋಡಿ, ನೀವು ನಿಮ್ಮ ಪುನರ್ವಸು ಮತ್ತು ರಾಣಿ ಚೆನ್ನಭೈರಾದೇವಿ ನೀವು ಹುಟ್ಟಿ ಬೆಳೆದ ಪರಿಸರದ ಕಥೆಗಳು. ಹೌದು. ನಿಮ್ಮ ಸಾಗರ, ಮಲೆನಾಡು ಅಥವಾ ಈ ಗೇರುಸೊಪ್ಪೆ, ಆ ಕಡೆ ಶರಾವತಿ ಭಾಗದ ಕಥೆಗಳು ಎರಡನ್ನು. ಹೌದು. ಈ ಎರಡನ್ನೂ ಬಿಟ್ಟು ನೀವು ಬೇರೆ ಅಂದ್ರೆ ಇಡೀ ದೇಶಕ್ಕೆ ಸೇರಿದಂತಹ ಅಥವಾ ಒಂದು ಹಿನ್ನೆಲೆ ಒಂದು ಸುಮಾರು 200 ವರ್ಷದ ಹಿಂದಿನ ಒಂದು ಪ್ರಮೇಯವನ್ನು ಆರಿಸ್ಕೋತೀರಿ. ಹೌದು. ಈ ಶಿಫ್ಟ್ ಯಾಕೆ, ಹೇಗೆ? ಅದಕ್ಕೆ ಒಂದು ಸ್ಪಷ್ಟವಾದ ಒಂದು ನಿಖರವಾದ ಕಾರಣ ಏನಿಲ್ಲ. ಆದರೆ ಮೊದಲು ನನ್ನೂರಿನ ಕತೆ ನನ್ನ ಕತೆ. ಅದು ಮುಳುಗಡೆ ಅನ್ನೋದು ನಾವೆಲ್ಲ ಮುಳುಗಡೆಯಿಂದ ಬಂದವರು, ಮುಳುಗಡೆಯ ಕಷ್ಟವನ್ನು ಕಂಡವರು. ಮುಳುಗಡೆಯ ಕಾರಣದಿಂದ ನಮ್ಮ ಬದುಕು ಮೂರಾಬಟ್ಟೆ ಆಗಿತ್ತು. ನಾವು ಶಾಲೆಗೆ ಹೋಗೋಕ್ಕೂ ಕಷ್ಟ ಆಗುವಂಥ ಪರಿಸ್ಥಿತಿನಲ್ಲಿ ಮುಳುಗಡೆ ನಮ್ಮನ್ನು ದೂಡ್ತು ಪರಿಸ್ಥಿತಿಗೆ. ತಮ್ಮ ಬಾಲ್ಯದಾಗ ಕೆಲವು 1-2 ಘಟನೆ ಹೇಳೋ ಮೂಲಕ ಹೇಳ್ಬೋದು ಅದನ್ನ. ಉದಾಹರಣೆ, ತಮ್ಮ ಊರಿನ ನಮ್ಮೂರು ಏನಾಯಿತು, ಅರ್ಧ ಮುಳುಗಡೆ ಆಯಿತು. ಯಾವ ಊರು? ಹುಕ್ಕಲು ಅಂತ. ಇವತ್ತು ಕೂಡ ತಲಕಳ್ಳೆ ಡ್ಯಾಮಿನ ಹಿನ್ನೂರಿನಲ್ಲಿ, ಅಂದರೆ ಜೋಗ ಇದೆಯಲ್ಲ, ಜೋಗದಿಂದ ಸುಮಾರು 9-10 ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಒಂದು ಹಳ್ಳಿ ನಮ್ಮ ಹಳ್ಳಿ. ದಟ್ಟ ಮಲೆನಾಡು ಮಧ್ಯದಲ್ಲೇ ಇದೆ. ದಟ್ಟ ಮಲೆನಾಡು. ನಮ್ಮ ಮನೆ ಎದುರಿಗೆ ಇವತ್ತು ಕೂಡ ನೀವು ಕಿಲೋಮೀಟರ್ ಗಟ್ಟಲೆ ತಲಕಳ್ಳೆ ಬ್ಯಾಕ್ ವಾಟರ್, ಹಿನ್ನೀರು ನೀರು ನಿಂತಿರುತ್ತೆ. ನಮ್ಮ ಮನೆ ಹಿಂದೆ ನನ್ನ ಚೆನ್ನಭೈರಾದೇವಿ ಪುಸ್ತಕದಲ್ಲಿ ಹೇಳಿದ್ದೀನಲ್ಲ, ಹೆದ್ದಾರಿ ಕಾನು ಅಂತಾಳೆ. ಚೆನ್ನಭೈರಾದೇವಿ ಕಾಲದ ಹೆದ್ದಾರಿ ಇದ್ದಂಥ ಕಾನು, ಅಲ್ಲಿಂದ ಕಾನೂರು ಕೋಟೆಯವರೆಗೆ ನಡುವೆ 1-2 ಸಣ್ಣ ಪುಟ್ಟ ಮನೆಗಳ ಹಳ್ಳಿ ಇರ್ಬೋದೇನೋ, ಉದ್ದಾನುದ್ದ ಕಾಡೋದು. ಇಂಥ ಅದರಲ್ಲಿ ಜೊತೆಗೆ ನಾವು ಮುಳುಗಡೆ ಆದಾಗ ನಮ್ದು ಏನು ಗದ್ದೆ ಇತ್ತು ಅಷ್ಟು ಮುಳುಗಡೆ ಆಗಿಬಿಡ್ತು. ತೋಟ ಒಂದು ಸ್ವಲ್ಪ ಇತ್ತು ನಮ್ಮದು. ಆ ತೋಟವನ್ನು ನಮಗೆ ಆಗ ನಾವು ಭತ್ತ ಬೆಳೆಯುವಂಥ ರೈತರೇ ಆಗಿದ್ದರಿಂದ ಭತ್ತದ ಗದ್ದೆ ಮುಳುಗಡೆ ಆದಾಗ ನಾವು ಭಾಳ ಕಷ್ಟಪಟ್ವಿ. ನಮ್ಮ ತಂದೆ ಆಫೀಸ್ಗಳಿಗೆ ತಿರುಗಿ ಯಾವತ್ತಿನ ಕಾಲದಲ್ಲಿ ಕಂಪನ್ಸೇಷನ್ ಏನಿತ್ತು ಅದು ಎಕರೆಗೆ 800 ರೂಪಾಯಿ ಭತ್ತದ ಗದ್ದೆಗೆ ಅನ್ನೋ ಮಟ್ಟದಲ್ಲಿತ್ತು. ಎಷ್ಟು ವರ್ಷದ ಹಿಂದೆ ಅದು? 62ರಲ್ಲಿ. ಅಂದರೆ ಸುಮಾರು ಈಗ 70 ವರ್ಷ ಆಗೋಯ್ತು. ಈಗ 70 ವರ್ಷ ಆಗೋಯ್ತು. ಆ ಕಾಲದಲ್ಲಿ 800 ರೂಪಾಯಿ. ಆ ಕಾಲದಲ್ಲಿ ಕೂಡ ಕಡಿಮೆ ಅದು. ಇವತ್ತಿನ ಈ ಮನಿ ಇನ್ಫ್ಲೇಷನ್ ಲೆಕ್ಕ ಹಾಕಿದ್ರು ತುಂಬ ಕಡಿಮೆ. ಬಿಡಿ, ಅದು ಸರ್ಕಾರದ ತೀರ್ಮಾನ ಆಯಿತು. ಅಣೆಕಟ್ಟು ಕಟ್ಟಿದ್ರಿಂದ ಅಣೆಕಟ್ಟು ಲಿಂಗನಮಕ್ಕಿನಲ್ಲಿ ಒಂದಿಷ್ಟು ಮುಳುಗಡೆ ಆಯಿತು. ತಲಕಳ್ಳೆನಲ್ಲಿ ಅಲ್ಲಿ ಸ್ವಲ್ಪ ಭಾಗ ಮುಳುಗಡೆ ಆಯಿತು. ನಾವು ತಲಕಳ್ಳೆ ಭಾಗದಲ್ಲಿ ಮುಳುಗಡೆಗೆ ಸಂತ್ರಸ್ತರು. ಈ ನಾಡಿಸೋಜ ಕಥೆಗಳೆಲ್ಲ ಬರುತ್ತಲ್ಲ, ನಾಡಿಸೋಜ ಅವರೇ ನಮಗೆಲ್ಲ ಒಂಥರ ಸಾಹಿತ್ಯಕ್ಕೆ ಇದಕ್ಕೆಲ್ಲ ಸ್ಫೂರ್ತಿ. ಅಂತಂದರೆ ನಾವು ಶಾಲೆಗೆ ಹೋಗುವಾಗ, ನಾನು 7ನೇ ತರಗತಿನಲ್ಲಿ ನಾವು ನಾಟಕ ಮಾಡಬೇಕು ಅಂದರೆ ನಾವು ಪ್ರಾಕ್ಟೀಸ್ ಮಾಡುವಾಗ ನಾಡಿಸೋಜಿ ಅವ್ರು ಬಂದು ಕೂತ್ಕೊತಿದ್ರು. ಅವರೇ ಬರೆದಿರೋ ನಾಟಕ. ಈ ಉದಾಹರಣೆಗೆ ಒಂದು ಭೂತ ಅಂತೇಳಿ ಹೆಣ್ಮಕ್ಳದ್ದು ಒಂದು ನಾಟಕ, ನಾವು ಅಸ್ತವ್ಯಸ್ತ ಅಂತ ಇನ್ನೊಂದು ನಾಟಕ, ಇದೆಲ್ಲ ಅವರು ಬರೆದಿರ್ತಿದ್ರು. ಶಾಲೆಯಲ್ಲಿ ನಾವು ಆಗ ಆಡ್ತಿದ್ವಿ. ನಮ್ಮ ಕಾಲೋನಿನೆಲ್ಲ ನಾಡಿಸೋಜ ಅಂತಂದರೆ ಅವರು ವಾಕಿಂಗ್ ಹೋಗುವಾಗ ಅವರು ಸ್ವಲ್ಪ ನಮ್ಮೆಲ್ಲರಿಗಿಂತ ಎತ್ತರ. ನಾವಂತೂ ಆಗಂತೂ ನಾವು ಹುಡುಗರು ಬಿಡಿ. ಆಗ ಅವರು ವಾಕಿಂಗ್ ಚಿತ್ತಿಂದ ಹೋಗೋದನ್ನೆಲ್ಲ ನೋಡ್ತಿದ್ವಿ. ಅವರು ಒಂಥರ ಮುಳುಗಡೆ ವಿಷಯಕ್ಕೆ ಒಂದು ಮೌಲ್ಯವನ್ನು ಕೊಟ್ಟಂಥ ಒಬ್ಬ ಒಳ್ಳೆಯ ಲೇಖಕರು ಅವರೆಲ್ಲ ಪ್ರಾತಸ್ಮರಣೀಯರು ನಮ್ಮ ಪಾಲಿಗೆ. ಸರಿ ಬಿಡಿ. ನಾವು ಹಾಗಾಗಿ ಏನಾಯಿತು, ಮುಳುಗಡೆ ಆಯಿತು. ಮುಳುಗಡೆಯ ಹಣ ಮೊದಲು ಸರಿಯಾಗಿ ಬರಲಿಲ್ಲ, ಏನು ದಾರಿ ಇರಲಿಲ್ಲ. ಮುಳುಗಡೆ ಆಗತ್ತೆ ಅಂದ್ಕೊಂಡು ತೋಟದ ಕೃಷಿನೂ ನಿಲ್ಲಿಸ್ಬಿಟ್ಟಿದ್ರು. ಯಾಕೆಂದರೆ ಮುಳುಗಡೆನೇ ಅಂತ ಪೂರ್ತಿ ಮುಳುಗಡೆ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಬೆಳೆ ಬರ್ತಿರಲಿಲ್ಲ. ಯಾಕೆಂದರೆ ಕೃಷಿನೇ ಇಲ್ಲದೆ 4-5 ವರ್ಷ ಅಡಿಕೆ ತೋಟ ಪೂರ್ತಿ ಹಾಳಾಗ್ಬಿಟ್ಟಿತ್ತು. ಸಾಲ ಜಾಸ್ತಿ ಆಗಿತ್ತು. ನಾವು ಆಲ್ಮೋಸ್ಟ್ ಬೀದಿಗೆ ಬಿದ್ವಿ ವರ್ಚುವಲಿ. ಸ್ಕೂಲಿಗೆ ಹೋಗೋದು, ನಾನು SSLC ಓದಿ PUC ಹೋಗುವಾಗ PUC ಓದೋಕ್ಕಾಗಲ್ಲ ಅಂತ ನಮ್ಮ ಮೇಟ್ರುಗಳು ದುಡ್ಡು ಹಾಕಿ ನನ್ನನ್ನು ಸೇರಿಸಿದ್ರು. ಯಾಕೆಂದರೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು.
ಅಂತೇಳಿ 10ನೇ ಕ್ಲಾಸಲ್ಲಿ 10ನೇ ಕ್ಲಾಸ್ ಆದ ನಂತರ PUCಗೆ. ಸೊ ನೀವು ಪ್ರತಿಭಾವಂತ ವಿದ್ಯಾರ್ಥಿ ಆಗ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದೆ. ನಮ್ಮ ಮೇಸ್ಟ್ರಿಗೆ ಗೊತ್ತಿತ್ತು ನ್ಯಾಷನಲ್ ಸ್ಕಾಲರ್ಶಿಪ್ ಸಿಗುತ್ತೆ ಇವನಿಗೆ ಅಂತೇಳಿ. ಹಾಗಾಗಿ ಫಸ್ಟ್ ಸೇರುವುದಕ್ಕೆ ಬೇಕಾಗಿರುವಂಥ ಫೀಸೆಲ್ಲ ಅವರೇ ಸೇರಿ ಕಟ್ಟಿ ಏನೇನೋ ಆಯಿತು ಬಿಡಿ ಅದು. ಆಮೇಲೆ ಇಂಜಿನಿಯರಿಂಗ್ ಓದಬೇಕು. ಜೋಗದಲ್ಲೆಲ್ಲ ಇಂಜಿನಿಯರ್ಗಳನ್ನೆಲ್ಲ ನೋಡ್ತಿದ್ವಿ. ನಮ್ಮ ತಂದೆಯವರೆಲ್ಲ ಇದಕ್ಕೆ ಹೋಗಿ ಇಂಜಿನಿಯರ್ಗಳಿಗೆ ಸಲಹೆ ಮಾಡೋದು, ನಮ್ಮ ದುಡ್ಡು ಯಾವಾಗ ಬರುತ್ತೆ ಕೇಳಿ ಅವರೆಲ್ಲ ಹೋಗ್ರಿ ಯಜಮಾನ್ರೆ ಅದೆಲ್ಲ ಸುಲಭ ಇಲ್ಲ, ಅದಾಗಬೇಕು ಇದಾಗಬೇಕು ಅನ್ನೋದು ಇದೆಲ್ಲ ನೋಡ್ತಿದ್ವಲ್ಲ. ಹಾಗೆ ಬರೀ ಮನುಷ್ಯ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದ್ರೆ ಒಂದು ಇಂಜಿನಿಯರ್ ಆಗಬೇಕು ಅಂತ ತಿಳ್ಕೊಂಬಿಟ್ವಿ ನಾವು. ಆವಾಗ ಕೊನೆಗೆ ಈಗ ಗೊತ್ತಾಗಿದೆ ಅದೆಲ್ಲ ಅಲ್ಲ ಅಂತ, ಅದು ಬೇರೆ ವಿಚಾರ. ಹಾಗಾಗಿ ನನಗೇನಾದರೂ ಏನಾದ್ರು ಆಗಲಿ PUCನಲ್ಲಿ ಮೇಟ್ರ್ ಹೇಳಿರೋ ಹಾಗೆ ಮೆರಿಟ್ ಸ್ಕಾಲರ್ಶಿಪ್ ಬಂತು. ಅದು ವರ್ಷಕ್ಕೆ 600 ರೂಪಾಯಿ ಬರ್ತಿತ್ತು. ನಾನು ದಾವಣಗೆರೆಗೆ ಅಪ್ಲೈ ಮಾಡಿದೆ. ಆಗ ಇಂಜಿನಿಯರಿಂಗ್ ಈಗಿನಷ್ಟು ಇದಿರಲಿಲ್ಲ. ನಾನು ಹೇಳ್ತಿರೋದು 74, ಸರಿಯಾಗಿ 50 ವರ್ಷಗಳ ಹಿಂದೆ. 50 ವರ್ಷಗಳ ಹಿಂದೆ ಅದು ಇದು ಸಿಕ್ತು. ಏನು ಆವಾಗ ಏನು ಇದಿತ್ತು, ಮಾರ್ಕ್ಸ್ ಇತ್ತು, ಒಳ್ಳೆಯದು ಸಿಕ್ಬಿಡ್ತು. ದಾವಣಗೆರೆಗೆ ಈ ಇಂಟರ್ವ್ಯೂನಲ್ಲಿ ಇಲ್ಲಿ ಬಂದಾಗ ಯಾವ ಕಾಲೇಜಪ್ಪ ಅಂತ ಕೇಳಿದ್ರು ನಾವು. ಅವರು UUCC ಕೇಳ್ತಾರೇನೋ, JC ಕಾಲೇಜ್ ಕೇಳ್ತಾರೇನೋ ಅಂತ ಕೇಳಿದ್ರೆ ನಾವು ದಾವಣಗೆರೆ BDT ಕೊಡಿ ಅಂತ ಹೇಳಿದ್ವಿ. ಯಾಕೆ BDT ಕೇಳಿದೆ ಅಂದರೆ BDT ಕಾಲೇಜ್ ಒಂದೇ ಗೌರ್ಮೆಂಟ್ ಕಾಲೇಜ್ ಆಗಿತ್ತು. ಅಲ್ಲಿ ವರ್ಷಕ್ಕೆ 300 ರೂಪಾಯಿ ಫೀಸ್ ಅಷ್ಟೇ. ಆವಾಗ ಇಂಜಿನಿಯರಿಂಗಿಗೆ 300 ರೂಪಾಯಿ ಅಷ್ಟೇ ಫೀಸು. ಈ ಕಾರಣದಿಂದ ಸೇರಿದ್ವಿ. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕಾರಣ ಅಂದರೆ ನಾನು ಇವತ್ತು ನಿಮ್ಮೆದುರಿಗೆ ಅದನ್ನು ನೆನೆಸ್ಕೊಳ್ಳೇಬೇಕು. ಇವತ್ತು ಕೂಡ ಬದುಕಿದ್ದಾರೆ. ಈಗ 99ರಿಂದ 100 ವರ್ಷ ಆಗುತ್ತೆ. ಚನ್ನಗಿರಿ ವಿರೂಪಾಕ್ಷಪ್ಪ ಅಂತೇಳಿ ದಾವಣಗೆರೆಯಲ್ಲಿ ನಿಮ್ಗೆ ಗೊತ್ತಿದ್ದರೆ ಮುಂಡಿಪೇಟೆನಲ್ಲಿ ಒಂದು ಕ್ಲಾಕ್ ಟವರ್ ಇದೆ. ಆ ಕ್ಲಾಕ್ ಟವರ್ ಪಕ್ಕದಲ್ಲಿ ಒಂದು ಧರ್ಮಛತ್ರ ಇದೆ, ಚನ್ನಗಿರಿ ವಿರೂಪಾಕ್ಷಪ್ಪ ರಂಗಪ್ಪ ಧರ್ಮಛತ್ರ. ಅದರಲ್ಲಿ ನನಗೆ ಸೀಟ್ ಸಿಕ್ತು. ಅಂದರೆ ನಾನಲ್ಲಿ ಹೋಗಿ ಏನು ಮಾಡಿ ಅವ್ರ ಕಾಲು ಹಿಡಿದು ನನಗೆ ಕೊಡಿ ಅಂತ 2 ಹೊತ್ತು ಊಟ ಹಾಕೋರು ಅವರು. ಬೆಳಗ್ಗೆ ತಿಂಡಿ ಇರಲಿಲ್ಲ. ನಮಗೆ ಬೆಳಗ್ಗೆ ತಿಂಡಿ ಇಲ್ದಿದ್ರು ಅಡ್ಡಿಲ್ಲ, ಮಧ್ಯಾಹ್ನ ರಾತ್ರಿ ಊಟ ಸಿಕ್ತಿತ್ತಲ್ಲ, ಓದ್ವಿ. ಮೆರಿಟ್ ಸ್ಕಾಲರ್ಶಿಪ್ ಅಂತೆಲ್ಲ ಫೀಸ್ ಕಟ್ಟಿ ಹಂಗೆ ಹಿಂಗೆ ಮಾಡಿ ಇಂಜಿನಿಯರಿಂಗ್ ಮುಗಿಸಿದ್ದು. ಅದು ಬೇರೆ ಕತೆ ಬಿಡಿ. ಅದು ನಾವು ಆ ಕಾಲದಲ್ಲಿ ಬಂದೆ ಪುಣ್ಯಕ್ಕೆ ಒಂದಿಷ್ಟು ಆ ಕಾಲದಲ್ಲಿ ಕೂಡ ಓದುವ, ಬರೆಯುವ, ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥದ್ದು ಈ ಥರದ ಚಟುವಟಿಕೆಗಳಿತ್ತು. ನಮ್ಮ ಪ್ರೊಫೆಸರ್ ಒಬ್ಬರು ಇದ್ದರು, PV ಭಂಡಾರಿ ಅಂತ. ಅವರನ್ನು ನಾನು ನೆನೆಸ್ಕೋಬೇಕು ಯಾವತ್ತು. ಯಾಕೆಂದರೆ ಎಕ್ಸಾಮ್ ಆನಂದ್ ಸಾತ್ ತಗೊಂಡು ನನ್ನನ್ನು ಹೇಳಿ ಕಳಿಸೋರು. ಹೇಳಿ ಕಳಿಸಿ, ನಿನಗೆ ಫೀಸಿಗೆ ದುಡ್ಡು ಇದೆಯಾ ಅಂತ ಕೇಳೋದು. ಇಲ್ಲ ಅಂತಾದರೆ ಅವರು ಜೋಬಿಂದ ತೆಗೆದುಕೊಡ್ತಿದ್ರು. ಅಂಥ ಮೇಸ್ಟ್ರೆಲ್ಲ ಇದ್ದ ಕಾಲ ಅದು. ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಅವರು, ಆಮೇಲೆ ಪ್ರಿನ್ಸಿಪಾಲ್ ಆದರು, ಟೆಕ್ನಿಕಲ್ ಡೈರೆಕ್ಟರ್ ಆದರು. ಟೆಕ್ನಿಕಲ್ ಡೈರೆಕ್ಟರ್ ಆದಾಗ ಕೂಡ ನನಗೆ ಮುಕ್ತವಾದ ಅವ್ರ ಆಫೀಸಿಗೆ ಪ್ರವೇಶ ಇತ್ತು. ಅಷ್ಟು ಒಳ್ಳೆಯ ಅವ್ರನ್ನೆಲ್ಲ ಸ್ಮರಿಸ್ಕೊಂಡ್ರೆ ನಾವು. ಇನ್ನೊಬ್ಬರು ನಮ್ಮ ಪ್ರಿನ್ಸಿಪಾಲ್ ಆಗಿದ್ದವರು ಈ ಮಲ್ಲೇಶ್ವರನಲ್ಲಿ 95 ವರ್ಷ. ಈಗ ಹೋದ ವಾರ ನೀ ಬಾ ಮನೆಗೆ ಊಟ ಮಾಡ್ಕೊಂಡು ಹೋಗು ಅಂತೇಳಿ ನಾವು ಅವ್ರನ್ನ ಕರಿಬೇಕು. ಅವ್ರು ನನ್ನ ಕರೆದು ಊಟ ಹಾಕಿಸಿ ಸಂತೋಷ ಚೆನ್ನಾಗಿದೆಯೇನಪ್ಪ ಅಂತ ಕೇಳಿ ಕಳಿಸಿದ್ರು. ಈ ಥರ ಗುರುಗಳೆಲ್ಲ ಇದ್ದಿದ್ದರಿಂದ ಇಂಜಿನಿಯರಿಂಗ್ ಆಯಿತು. ಇಂಜಿನಿಯರಿಂಗ್ ಆದರೂ ನನಗೆ ಎಲ್ಲೋ ಒಂದು ಕಡೆ ಸಾಹಿತ್ಯದ ಮೇಲೆ ಭಾಳ ಆಸಕ್ತಿ ಇತ್ತು. ಹೇಗೆ ಬಂತು ಸಾಹಿತ್ಯದ ಆಸಕ್ತಿ ನಿಮಗೆ? ಯಾಕಂದ್ರೆ ತಾಂತ್ರಿಕ ವಿಷಯ ಓದಿದ್ದು ತಾಂತ್ರಿಕ ವಿಷಯ ಓದಿದೆ. ಆಮೇಲೆ 79ರಲ್ಲಿ ಇಂಜಿನಿಯರಿಂಗ್ ಮುಗೀತು. ಆ ಕಾಲದಲ್ಲಿ 2nd ರ್ಯಾಂಕ್ ಬಂತು ಯೂನಿವರ್ಸಿಟಿ ಆಗ. ಆಮೇಲೆ ಇದಕ್ಕೆ ಸೇರಿದೆ, KEBಗೆ ಸೇರಿದೆ. ಅವತ್ತಿನ KEB ಅಂದ್ಕೊಂಡಿದ್ದು ಇಲಾಖೆಗೆ ಸೇರಿದ್ರಿ? ನಾನು ಅಂದ್ಕೊಂಡು ಇಲಾಖೆಗೆ ಸೇರಿದೆ. ಇನ್ನೂ ಒಂದು ಥರದಲ್ಲಿ ಹಠ ಅಂತ ಹೇಳಿದ್ರೆ, ಫಸ್ಟು ಎಲ್ಲಿಗೆ ಪೋಸ್ಟಿಂಗು ನಮ್ಮ ಲಿಸ್ಟೆಲ್ಲ ಬಂದಾಗ ಎಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ಕೇಳಿದಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಜೋಗನ. ಯಾಕೆಂದರೆ ಜೋಗದಲ್ಲಿ ನಾವು ಶಾಲೆಗೆಲ್ಲ ಹೋಗ್ಬೇಕಾರೆ, ಆ ಇಂಜಿನಿಯರ್ಗಳೆಲ್ಲ ಹೋಗ್ಬೇಕಾರೆ ನಮ್ಮನ್ನು ಸ್ಕೂಲಿಗೆ ಅಕಸ್ಮಾತ್ ಕೈ ಮಾಡಿದ್ರೆ ನಾವು 7 ಕಿಲೋಮೀಟ್ರ್ ನಡಿಬೇಕಾಗಿತ್ತು. ಕೈ ಮಾಡಿದ್ರೆ ನಮ್ಮನ್ನು ಅವ್ರದ್ದೇನು ಒತ್ತಡ ಇರ್ತಿತ್ತು, ಒಟ್ಟು ನಮ್ಮನ್ನು ಹತ್ಸ್ಕೊಳ್ದೆ ಹೋಗ್ತಿದ್ರು. ಅದೆಲ್ಲ ನೋಡಿ ನಮಗೆ ಇವರು ಅದೇ ಯೋಗದಲ್ಲೇ ಹೋಗಿ ಅಲ್ಲೇ ಇಂಜಿನಿಯರ್ ಆಗಿ ನಮ್ಮ ಮೀಟ್ರುಗಳಿಗೆಲ್ಲ ಭಾಳ ಖುಷಿ ಆಯಿತು. ಅಲ್ಲಪ್ಪ ನೀನು ಶಾಲೆನೇ ಬಿಡೋ ಅಂಥವನು ಬಂದು ಇಲ್ಲೇ ಇಂಜಿನಿಯರ್ ಆದಿಯಲ್ಲ, ನಿನ್ನ ಬದುಕು ಇದಾಯಿತು ಅಂತ ಎಲ್ಲ ಏನೋ ಆಯಿತು. ಅದು ಬಿಡಿ, ಅದು ಅದೃಷ್ಟ ಇತ್ತು, ಆಯಿತು. ಆ ನಂತರದಲ್ಲಿ ನೀವು ಹೇಳಿದಾಗೆ ಸಾಹಿತ್ಯಕ್ಕೆ ಹೇಗೆ ಬಂದೆ ಅಂತಂದರೆ, ನಾನು ಜೋಗದ ಅನ್ನಲ್ಲ, ಜೋಗದಲ್ಲಿ ಹೋದಾಗ ನನಗೆ ಈ ಚೈಲ್ಡ್ ಥಿಯೇಟ್ರ್ ಬಗ್ಗೆ, ಮಕ್ಕಳ ರಂಗಭೂಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು. ನನಗೆ ರಂಗಭೂಮಿ ಅಂದರೆ ನಾವು ಕಾಲೇಜಲ್ಲಿ ಕೂಡ ವರ್ಷಕ್ಕೆ 2 ನಾಟಕಗಳನ್ನು ಮಾಡ್ತಿದ್ವಿ. ಜೋಗದಲ್ಲಿ ಮಿತ್ರಮಂಡಲಿ ಅಂತ ಒಂದು ಸಂಸ್ಥೆ ಇದೆ, ನಾಟಕ ಸಂಸ್ಥೆ ಇತ್ತು. ಈಗ ಆಲ್ಮೋಸ್ಟ್ ಅದು ಶಿಥಿಲ ಆಗಿದೆ, ಇದೆ ಅಥವಾ ಇಲ್ಲ ಎರಡೂ ಹೇಳ್ಬೋದು. ಅಲ್ಲಿ ನಾಟಕಗಳನ್ನು ಮಾಡ್ತಿದ್ವಿ. ನಾವು ನಾಟಕಗಳನ್ನು ನೋಡ್ತಿದ್ವಿ. ನಾವು ಹೈಸ್ಕೂಲಿಗೆಲ್ಲ ನಡ್ಕೊಂಬರುವಾಗ ಆ ಒಂದು ಆಸಕ್ತಿ ಇದ್ದಿದ್ದಕ್ಕಾಗಿ ಈ ಮಕ್ಕಳ ನಾಟಕಗಳ ಬಗ್ಗೆ ಆಸಕ್ತಿ ಬಂತು. ಜೋಗದಲ್ಲಿ ಈ ಬಾಲಗೋಕುಲ ಅಂತ ಮಾಡಿಕೊಂಡು ಮಕ್ಕಳುಗಳಿಗೆ ನಾಟಕಗಳನ್ನೆಲ್ಲ ಮಾಡಿಸ್ತಿದ್ವಿ. ಅಲ್ಲಿಂದ ಮತ್ತೆ ನನಗೆ ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಶಿವಮೊಗ್ಗದಲ್ಲೂ ಈ ಮಕ್ಕಳ ನಾಟಕಗಳನ್ನು ಬರೆಯೋದು, ಮಕ್ಕಳ ನಾಟಕ ಆಡಿಸುವಾಗ ಮಕ್ಕಳ ನಾಟಕಗಳನ್ನು
ಬರೆಯುವಂಥ ಒಂದು ಇದಕ್ಕೆ ತೊಡ್ಕೊಂಡೆ ನಾನು. ಬರವಣಿಗೆ ಇತ್ತು, ಕನ್ನಡದ ಚೂರುಪಾರು ಏನು ಬರೀತಿದ್ದೆ. ಅದ್ರ ಮಕ್ಕಳ ನಾಟಕಗಳನ್ನು ಬರೀಬೇಕು ಅಂತ ನೀವು ಹೇಳಿದ್ರಲ್ಲ, ನಿಮ್ಮ ಶ್ರೀಮತಿಯವರು ಮಾಡಿಸ್ತಿದ್ರು ಅಂತ. ನಾನಿ ಭಟ್ಟನ ಸ್ವರ್ಗದ ಕನಸು, ಮೃಗ ಮತ್ತು ಸುಂದರಿ, ಗೊಂಬೆ ರಾವಣ, ಪುಸ್ತಕ ಪಾಂಡಿತ್ಯ, ಜುಗ್ಗಪ್ಪಯ್ಯನ ತಿಪ್ಪರ್ಲಾಗ, ಹೀಗೊಂದು 18 ನಾಟಕಗಳು ಪ್ರತಿ ವರ್ಷ ಶಿವಮೊಗ್ಗದಲ್ಲಿ 1 ಅಥವಾ 2 ನಾಟಕಗಳನ್ನು ನಾನು ನನ್ನ ಶ್ರೀಮತಿ ಸೇರಿ ಮಾಡಿಸ್ತಿದ್ವಿ. ಅದು ನಾನೇ ಬರ್ಕೊಂಡು ನಾನೇ ನಿರ್ದೇಶನ ಮಾಡ್ತಿದ್ದೆ ಆ ನಾಟಕಗಳನ್ನು. ಶಿವಮೊಗ್ಗದಲ್ಲಿ ಮಕ್ಕಳ ರಂಗಭೂಮಿನಲ್ಲಿ ಮಾಡ್ತಾ ಏನಾಯಿತು ಅಂತಂದರೆ ಬಹಳ ಆಸಕ್ತಿ ಇತ್ತು ರಂಗಭೂಮಿ ಬಗ್ಗೆ. ನಡುವೆ ನನಗೆ ಎಮ್.ಟೆಕ್ಕಿಗೆ ಡೆಪ್ಯೂಟ್ ಮಾಡಿದ್ರು KEB-ಇಂದನೇ. ಎಮ್.ಟೆಕ್ ಓದು ಅಂತ ಮೈಸೂರು NIಗೆ ಎಮ್.ಟೆಕ್ ಅಲ್ಲಿ ಹೋಗಿ ಮಾಡಿದೆ. ಎಮ್.ಟೆಕ್ ಮಾಡುವಾಗ ನನಗೆ ಮೈಸೂರಲ್ಲಿ ಓಡಾಡ್ತಿದ್ದಾಗ ಯಾಕೆ ಕನ್ನಡ MA ಮಾಡಬಾರ್ದು ಅಂತ ಒಂದು ಇದು ಬಂತು. ಅದಕ್ಕೆ ನಾನು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಯಾಕೆಂದರೆ ಬೇರೆದಕ್ಕೆಲ್ಲ ಆದರೆ ರಜೆ ಹಾಕಿ ಹೋಗಬೇಕು, ಮುಕ್ತ ವಿಶ್ವವಿದ್ಯಾಲಯ ನಾವು ಪರೀಕ್ಷೆಗೊಂದು ರಜೆ ಹಾಕಿದ್ರೆ ಸಾಕು ಅಂದ್ಕೊಂಡು ಓದಿ ಕನ್ನಡ MA ಮಾಡಿದೆ. MA ಮಾಡಿ ಶಿವಮೊಗ್ಗದಲ್ಲಿ ಈ ಮಕ್ಕಳ ನಾಟಕಗಳನ್ನೆಲ್ಲ ಮಾಡುವಾಗ ನನಗನ್ನಿಸ್ತು, ನಾವು ಈ ಮುಂದೆ ಕನ್ನಡದಲ್ಲಿ ಒಂದು PhD ಮಾಡಿಬಿಡೋಣ ಮಕ್ಕಳ ನಾಟಕಗಳ ಬಗ್ಗೆ ಅಂಥೇಳಿ ಹೋಗಿ ಕನ್ನಡ ಯೂನಿವರ್ಸಿಟಿನಲ್ಲಿ ಎಕ್ಸ್ಟರ್ನಲ್ ಆಗಿ ಓದುವಂಥ ಅವಕಾಶ ಇತ್ತು. ನಾವು ರಜೆ ಹಾಕಿ ಏನು ಹೋಗೋದು ಬೇಡ, ಯಾಕಂದರೆ ಇಲಾಖೆಯಿಂದ ಡೆಪ್ಯುಟೇಷನ್ ಕೊಡೋಕ್ಕಾಗಲ್ಲ, ನಾವು ವಾರದ ಕೊನೆಗೆ ಓದಬೇಕು ಅಂತೇಳಿ ಅಂತೂ ಅಲ್ಲಿ ಹೋಗಿ ಕನ್ನಡ ಯೂನಿವರ್ಸಿಟಿ ಹಂಪಿಗೆ ಕನ್ನಡದಲ್ಲಿ ಮಕ್ಕಳ ನಾಟಕಗಳು ಮತ್ತು ರಂಗಭೂಮಿ ಅಂತೇಳಿ ಒಂದು ಥೀಸಿಸ್ ಮಾಡಿಸಿ PhD ಸಿಕ್ತು. ಹಾಗಾಗಿ ಡಾಕ್ಟರ್ ಗಜಾನನ್ ಶರ್ಮ ಅಂತ ಇರೋದು. ಅದು ಒಂದು ಆ ಬರವಣಿಗೆಯ ಹುಚ್ಚು ಈ ಮಕ್ಕಳ ನಾಟಕಗಳಿಂದ ಶುರುವಾಯಿತು. ಆ ನಂತರದಲ್ಲಿ ಯೋಚನೆ ಮಾಡಿದೆ ನಾನು ನಮ್ಮ 35 ವರ್ಷ ಸರ್ವೀಸಲ್ಲಿ ಎಲ್ಲೂ ಈ ಕೆಲಸದ ವಿಚಾರಗಳಲ್ಲಿ ಎಲ್ಲೂ ರಾಜಿ ಇರಲಿಲ್ಲ. ಈ ಕೆಲಸದ ಸಮಯಕ್ಕೆ ಸರಿಯಾಗಿ ಕೆಲಸ ಎಂಥದ್ದೇ ಕಷ್ಟ ಆಗಲಿ, ನಾವು ಶಿವಮೊಗ್ಗದಿಂದ ಶರಾವತಿ, ಗೇರುಸೊಪ್ಪಾಗಿ ಎಲ್ಲ ಹೋಗ್ತಿದ್ವಿ. ಅರ್ಧ ರಾತ್ರಿಗೆ ಬಂದರೂ ಮರುದಿನ 9 ಗಂಟೆ ಅಂದರೆ 9 ಗಂಟೆಗೆ ಹೋಗ್ತಿದ್ವಿ. ಆದರೆ ವಾರದ ಕೊನೆಯಲ್ಲಿ ಇದರಲ್ಲಿ ಮಾತ್ರ ಏನೇ ಇದು ಬಂದರೂ ಆ ಕೆಲಸ ಅಷ್ಟನ್ನು ಮಾಡ್ಕೊಂಡು ಬಂದು ಮಕ್ಕಳ ರಂಗಭೂಮಿನಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಅಕಸ್ಮಾತಾಗಿ ಹೋಗಾಗ್ತಿದ್ದು, ನಮ್ಮ ಶ್ರೀಮತಿ ಹೋಗಿ ಮಾಡಿಸ್ತಿದ್ಲು. ಹೀಗೆಲ್ಲ ಆಯಿತು. ಜೊತೆಗೆ ಒಂದು ಅನ್ನಿಸ್ತು ನನಗೆ, ನಾವು ಸಾಹಿತ್ಯದ ಪ್ರವೃತ್ತಿ ಉಳ್ಳವರು KEB ಅಥವಾ ನಮ್ಮ ಇತಿಹಾಸವನ್ನು ಬರಿಬೇಕು, ನಮ್ಮ ವೃತ್ತಿಯ ಇತಿಹಾಸವನ್ನು ಬರಿಬೇಕು ಅನ್ನಿಸ್ತು. ಹಾಗಾಗಿ ಬೆಳಕಾಯಿತು ಕರ್ನಾಟಕ ಅನ್ನೋ ಪುಸ್ತಕವನ್ನು ಒಂದು 7-8 ವರ್ಷಗಳ ಕಾಲ ವಿಷಯಗಳನ್ನು ಸಂಗ್ರಹಿಸಿ, ಯಾವಾಗ KEB ಶುರುವಾಯಿತು ಅಥವಾ ಯಾವಾಗ ಅದಕ್ಕಿಂತ ಮೊದಲು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಇತ್ತು, ಯಾವಾಗ ನಮ್ಮಲ್ಲಿ ವಿದ್ಯುತ್ ಶಕ್ತಿಯ ಉತ್ಪಾದನೆ ಆರಂಭವಾಯಿತು, ಕೆಂಪನಂಜಮಣ್ಣಿ ಬಗ್ಗೆ ಆಸಕ್ತಿ ಬಂದಿದ್ದು ಆ ಕಾರಣಕ್ಕಾಗಿ, ಅದು ಪ್ರಾರಂಭದಿಂದ ಅಲ್ಲಿಂದ ಎಲ್ಲ ಮಾಡಿ 2002ಕ್ಕೆ ನಮ್ಮ ರಾಜ್ಯಕ್ಕೆ 2002ನೇ ಇಸ್ವಿಗೆ ನಮ್ಮ ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ಬಂದು 100 ವರ್ಷ ಆಗುತ್ತೆ. ಅದು ಆ ಸಮಯಕ್ಕೆ ಸರಿಯಾಗಿ ನಾನು ನನ್ನ ಆ ಪುಸ್ತಕವನ್ನು ಬರೀಬೇಕು ಅಂತೇಳಿ ಬೆಳಕಾಯಿತು ಕರ್ನಾಟಕ ಅಂತ ಒಂದು 400 ಪೇಜಿನ ಪುಸ್ತಕವನ್ನು ಬರೆದೆ. ಅದರಲ್ಲಿ ಸಂಪೂರ್ಣ ಮಾಹಿತಿ ಇತ್ತು. ಅಂದರೆ ಅದೊಂಥರ ಈ ನಾನ್ ಫಿಕ್ಷನ್ ವಿಷಯಕ್ಕೆ ಇದಾಗಿರೋದು ಒಂದು ತಾಂತ್ರಿಕವಾದ ಗ್ರಂಥ. ಆದರೆ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಅದ್ರ ಬಗ್ಗೆ ಸಾಗರದಲ್ಲಿ ಉದಯ ಕಲಾವಿದರು ಅಂತಿದ್ದರು. ಉದಯ ಕಲಾವಿದರ ಆಟದಲ್ಲಿ ಅವರು ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಡೋರು. ಅವರು ಒಂದಿನ ಇದಕ್ಕೆ ಕರೆದಾಗ ನಾನು ಈ ಥರ ಪುಸ್ತಕ ಬರೀತಾ ಇದ್ದೀನಿ, ಅದರಲ್ಲಿ ಹೀಗಿದೆ ಅಂಥೇಳಿ ಅದರದ್ದೆಲ್ಲ ಘಟನೆಗಳನ್ನು ವರ್ಣನೆ ಮಾಡಿದೆ. ಅದು ಸುಬ್ಬಣ್ಣ ಅವರಿಗೆ ಗೊತ್ತಾಯಿತು. ಆಗ KV ಸುಬ್ಬಣ್ಣ ಅವರು ಬದುಕಿದ್ರು, ನೀನಾಸಂ ಸುಬ್ಬಣ್ಣವರು. ಅವರು ಆ ವಿಷಯ ಕೇಳಿದ್ಮೇಲೆ ನನಗೆ ಹೇಳಿ ಕಳಿಸಿದ್ರು. ಹೇಳ್ಕೊಳ್ಬೋದೇನೋ ಒಂದು ಪುಸ್ತಕ ಬರೀತಾ ಇದ್ದೀರಂತಲ್ಲ ನೀವು ಅಂತ ಹೇಳಿದ್ರು. ಹೌದು ಸರ್ ಹಿಂಗೆ ಅಂತೇಳಿ ನನಗೆ ಸುಬ್ಬಣ್ಣ ಅವರು ಹೇಳಿ ಕಳಿಸಿದ್ದಾರೆ ಅನ್ನೋದೇ ದೊಡ್ಡದು. ಯಾಕೆಂದ್ರೆ ನಾವೆಲ್ಲ ಅತ್ಯಂತ ಗೌರವಿಸುವಂಥ ವ್ಯಕ್ತಿಗಳವರು. ಏನೋ ನಂಗೆ ಲ್ಯಾಟ್ರಿ ಹೊಡಿತಲ್ಲ ಅಂತ ಅವ್ರು ಹೇಳಿ ಕಳಿಸಿದ್ದಾರೆ ಅಂದರೆ, ಏನೋ ನಾಟಕ ಗೀಟಕ್ಕಾಗಿ ಹೇಳಿ ಕಳಿಸಿರ್ಬೋದು ಅಂತ. ಅದಾದರೂ ಇನ್ನೂ ಖುಷಿ ಆಗೋದು. ಕೊನೆಗೆ ಅವ್ರು ಹೇಳಿದ್ರು, ಈ ಥರದ್ದೊಂದು ಪುಸ್ತಕ ಬರೆದಿದ್ದೀರಿ ಅಂತ ಹೇಳಿದ್ರು. ನಾನು ಓದಿದೆ, ನೀವು ಸಾಗರದಲ್ಲಿ ಮಾತಾಡಿರೋದ್ರ ಬಗ್ಗೆನೂ ಕೇಳಿದೆ ನಾನು. ನಮ್ಮವ್ರು ಬಂದಿದ್ರು ಅವತ್ತು, ತುಂಬ ಚೆನ್ನಾಗಿ ಮಾತಾಡಿದ್ರಂತೆ. ನೀವು ಆ ಪುಸ್ತಕದಲ್ಲಿ ಏನೇನಿದೆ, ಹೀಗೀಗೆಲ್ಲ ಇದೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಆ ಪುಸ್ತಕವನ್ನು ನಾನು ಪಬ್ಲಿಷ್ ಮಾಡ್ತೀನಿ ಅಂದರು. ಆಗ ಅಕ್ಷರ ಪ್ರಕಾಶನ ಆಗಲ್ಲ. ಈಗ ಕೂಡ ಅಕ್ಷರ ಪ್ರಕಾಶನದಲ್ಲಿ ಪುಸ್ತಕ ಪ್ರಕಟ ಆಗುತ್ತೆ ಅನ್ನೋದು ಸಣ್ಣ ವಿಷಯ ಅಲ್ಲ, ಅದೊಂದು ಪ್ರತಿಷ್ಠೆಯ ವಿಷಯ. ಅದ್ರ ಜೊತೆಗೆ ಏನು ಹೇಳಿದ್ರು ಅವರು ಅಂತಂದರೆ, ನೋಡ್ರಿ, ನಾನು ಮಹಾನ್ ಲೇಖಕರನ್ನು ಕೂಡ, ಅನಂತಮೂರ್ತಿ ಅಂತ ಲೇಖಕರನ್ನು ನಾನು ನಿಮ್ಮ ಪುಸ್ತಕ ಮಾಡ್ತೀನಿ ಅಂತ ಕೇಳಿಲ್ಲ. ಅವ್ರು ಕೇಳಿದಾಗ ನಾನು ಮಾಡ್ತೀನಿ ಎಂದಿದ್ದು. ನಿಮ್ಮ ಪುಸ್ತಕ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ದೊಡ್ಡವರು ಅಂತಲ್ಲ, ನೀವು ಯಾರು ಅಂತ ನನಗೆ ಗೊತ್ತೂ ಇಲ್ಲ. ಆ ವಿಷಯ ಇದೆಯಲ್ಲ, ಮನುಷ್ಯನಿಗೆ ಒಂದು ಈ ನಮ್ಮ ಸಮಾಜಕ್ಕೆ ಯಾವತ್ತೂ ಈ ಫಿಕ್ಷನ್ಗಳು ಅಂಥವೇ ಆಗಬಾರ್ದು. ಮನುಷ್ಯನ ಬದುಕಿಗೆ ಅಗತ್ಯ ಇರುವಂಥ ವಿಷಯಗಳ ಕುರಿತು ಸಾಹಿತ್ಯ ಬರಬೇಕು ಅನ್ನೋದು ನನ್ನ ಧೋರಣೆ. ನೀವು ಇದೊಂದು ಪುಸ್ತಕವನ್ನು ಇದು ಮಾಡಿದ್ದೀರಿ ಅಂತಂದರೆ ಇದು ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಉದ್ದೇಶ ಇರುವಂಥ ಒಂದು ಕೆಲಸ, ಹಾಗಾಗಿ ನಾನು ಪಬ್ಲಿಷ್ ಮಾಡ್ತೀನಿ ಅಂದರು. ಅವ್ರು ಪಬ್ಲಿಷ್ ಮಾಡಿದ್ರು.
ನನ್ನ ಅದೃಷ್ಟ ಹೇಗಿತ್ತು ಅಂತಂದರೆ ಅವ್ರು ಪಬ್ಲಿಷ್ ಮಾಡಿದ್ದಷ್ಟೇ ಅಲ್ಲ, ಇಲ್ಲಿ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನವರು 100 ವರ್ಷ ಆಗಿರೋದಕ್ಕೆ, ವಿದ್ಯುತ್ ಶಕ್ತಿ ಬಂದು 100 ವರ್ಷ ಆಗಿರೋದಕ್ಕೆ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ರು. ಅವತ್ತು ಕರ್ನಾಟಕದ ಇವರ ರಾಜ್ಯಪಾಲರು ಕರೆದು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಕೊಟ್ರು. ಅದು ನನಗೊಂದು ನನ್ನ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಪ್ರವೇಶ. ಅದಕ್ಕಾಗಿ ನಾನು ನಮ್ಮ ಕೆ.ವಿ. ಸುಬ್ಬಣ್ಣ ಅವ್ರನ್ನ ನೆನೆಸ್ಕೋಬೇಕು, ನಮ್ಮ ಇಲಾಖೆಯ ಇಂಜಿನಿಯರ್ಸ್ ಅಸೋಸಿಯೇಷನ್ ನೆನೆಸ್ಕೋಬೇಕು. ಆಗ ಶ್ರೀವಾಸ್ತವ ಅಂತ MD ಇದ್ದರು, ಉತ್ತರ ಪ್ರದೇಶದವರು, IAS. ಅವರು ಕರೆದು ನನ್ನ ಹತ್ರ ಕೇಳಿದ್ರು, ನೀವು ಇಲ್ಲೆಲ್ಲೋ ಮಾಡಬೇಡಿ, ನೀವು ನಿಮ್ಮ ಅಸೋಸಿಯೇಷನಿಗೆ ನಾನು ಹೇಳ್ತೀನಿ ಅಲ್ಲಿ ಮಾಡಬೇಕು. ಅದು ಅವರಿಗೆ ಕನ್ನಡ ಬರ್ತಿರಲಿಲ್ಲ, ಅಂದರೆ ಕನ್ನಡ ಮಾತಾಡೋಕ್ಕೆ ಬರ್ತಿತ್ತು, ಓದೋಕ್ಕೆ ಬರ್ತಿರಲಿಲ್ಲ. ಬಟ್ ನಾನು ನಮ್ಮ ಇವ್ರ ಹತ್ರ ಕೊಟ್ಟು ಅದು ಪುಸ್ತಕದಲ್ಲಿ ಏನಿದೆ ಅಂತ ನಾನು ವಿಚಾರ ತಿಳ್ಕೊಂಡಿದ್ದೀನಿ. ನನ್ನ ಟೆಕ್ನಿಕಲ್ ಅಸಿಸ್ಟೆಂಟಿಗೆ ಕೊಟ್ಟು ತುಂಬ ಒಳ್ಳೆಯದಿದೆ, ಅದನ್ನು ಅಲ್ಲೇ ಮಾಡೋಣ ಅಂತೇಳಿ ಏನೇನು ಆಗಂತೂ ಅಲ್ಲಿ ರಿಲೀಸ್ ಆಯಿತು. ತುಂಬ ದೊಡ್ಡ ಫಂಕ್ಷನ್ ಮಾಡಿದ್ರು ಅವತ್ತು. ಅದು ನನ್ನ ಸಾಹಿತ್ಯಕ್ಕೆ ಒಂದು ರೀತಿಯಲ್ಲಿ ಒಂದು ಸ್ಪ್ರಿಂಗ್ ಬೋರ್ಡ್ ಆಯ್ತೇನೋ ಎಲ್ಲ ಇದು ಮಾಡಿದರೆ. ಆಗ ಅದು ಆದ ತಕ್ಷಣವೇ ಸುಬ್ಬಣ್ಣ ಅವರೇ ಕರೆದು ಅದನ್ನೇನಾಯಿತು ಅಂತಂದರೆ ಈಗ ಪುಸ್ತಕ ಬೇಗ ಖರ್ಚಾಗೋಯಿತು, 2ನೇ ಮುದ್ರಣವೂ ಬಂತು. ಆ ಸಂದರ್ಭದಲ್ಲಿ ಕೆ.ವಿ. ಸುಬ್ಬಣ್ಣ ಅವರು ಹೇಳಿದ್ರು, ಅವರೆಲ್ಲ ನೋಡಿ, ನಾವು ನೆನಪಿಟ್ಕೋಬೇಕಾಗಿರೋಂಥ ವ್ಯಕ್ತಿತ್ವ, ಅವ್ರದ್ದೆಲ್ಲ ಋಣ ಇದೆ ನಮ್ಮ ಮೇಲೆ. ಅವ್ರು ಹೇಳಿದ್ರು, ನೋಡಿರಿ ನಿಮ್ಮದು ನಾಟಕ ಇದು ನಿಮ್ಮ ಪುಸ್ತಕ ಮಾಡಿರೋದ್ರಿಂದ ನಾನು ಬರೀ ಇಂಟ್ರೆಸ್ಟಿಂದ ನಿಮ್ಮ ಪುಸ್ತಕ ಮಾಡಿದೆ, ಆದರೆ ನಮಗೇನು ನಷ್ಟ ಆಗಿಲ್ಲ, ಲಾಭನೇ ಆಗಿದೆ. ಹಾಗಾಗಿ ನಿಮ್ಮದು ನಾಟಕಗಳನ್ನು ನಾವೊಂದು ಮಾಡ್ತೀವಿ ಅಂತೇಳಿ ಕನ್ನಡದಲ್ಲಿ 3 ಮಕ್ಕಳ ನಾಟಕಗಳು ಅಂತೇಳಿ ಮಾಡಿದ್ರಲ್ಲ, ನಾವು ಮಾತಾಡೋದ್ವಲ್ಲ, ಗೊಂಬೆ ರಾವಣ, ಅದನ್ನು ಮತ್ತೆ ಅವರೇ ಪಬ್ಲಿಷ್ ಮಾಡಿದ್ರು. ಅದೇ ಆವಾಗ 2 ಪುಸ್ತಕ ಆಯಿತು. ನನಗೆ ಓಹೋ ನಾವು ಬರಿಬೋದು ಹಾಗಾದರೆ ಅನ್ಸೋಕ್ಕೆ ಶುರು ಆಗ್ಬಿಡ್ತು. ಆದರೆ ಏನಾಯಿತು, ನಾನು ಇಲಾಖೆಯಲ್ಲಿದ್ದೆ, ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ಇಲಾಖೆಯನ್ನು ತೀರಾ ಕೆಲಸಗಳನ್ನು ಬದಿಗಿಟ್ಟು ನಾವು ಸಾಹಿತ್ಯ ಅದು ಮನಸ್ಸಿಗೆ ಆಗ್ತಿರಲಿಲ್ಲ. ಹಾಗಾಗಿ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನೇ ಮಾಡಬೇಕು ಅಂತ. ಆವಾಗ ನಮಗೊಬ್ಬರು HRDಗೆ BV ಕುಲಕರ್ಣಿ ಅಂತವ್ರು ಇದ್ದಾರೆ, ನಮ್ಮ ಫ್ರೆಂಡು, ಈಗಂತೂ ತುಂಬ ಗೌರವದಿಂದ ಮಾತಾಡ್ತಾರೆ ಪಾಪ. ಅವರು ಅಡಿಷನಲ್ ಸೆಕ್ರೆಟರಿಯಾಗಿ ರಿಟೈರ್ ಆದರು. ಅವ್ರು ಹೇಳಿದ್ರು, ರೀ ನೀವು ಅಂಥ ಒಳ್ಳೆ ಪುಸ್ತಕ ಬರೆದಿದ್ದೀರಲ್ಲ, ಬೆಳಕಾಯಿತು ಕರ್ನಾಟಕ ಅಂದ್ಕೊಂಡು, ನೀವು ಸೊರೆಮ್ಮಿ ಅವ್ರದ್ದು ಒಂದು ಪುಸ್ತಕ ಇದೆ, ಅದನ್ನು ಯಾರಾದರೂ ಇಂಜಿನಿಯರ್ ಆಗಿರೋ ಲೇಖಕ ಮಾಡಬೇಕು, ಅದಕ್ಕೆ ಕನ್ನಡ ಅನುವಾದ ಮಾಡಿರಿ ಅದನ್ನ ಅಂದರು. ಯಾವುದು ಸರ್? ಮೆಮೊರೀಸ್ ಆಫ್ ವರ್ಕಿಂಗ್ ಲೈಫ್ ಅಂತ ಅವರು ವಿಶ್ವೇಶ್ವರಯ್ಯನವರು ತಮ್ಮ ಬದುಕಿನ ವೃತ್ತಿ ಜೀವನದ ಬಗ್ಗೆ ಬರೆದಿರೋದು ಪುಸ್ತಕ ಇದೆ ಇಂಗ್ಲೀಷಲ್ಲಿ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅಂದರು. ನಾನು ಸರ್ ಪುಸ್ತಕ ಎಲ್ಲಿದೆ ಅದು ಅಂದರೆ, ನಾನು CD ಇದೆ ಕೊಡ್ತೀನಿ ಅಂತಂದರು. ಅವರು ಅದು ಆ ಪುಸ್ತಕದ ಆಗ CDನೇ ಸಾಫ್ಟ್ ಕಾಪಿಯನ್ನು ಕೊಟ್ಟರು. ನಾನು ಅದನ್ನು ಇಟ್ಕೊಂಡು ಒಂದು 5-6 ತಿಂಗಳು ತಗೊಂಡೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಅವತ್ತೋ ಬೆಂಗಳೂರಿಗೆ ಯಾರ್ದೋ ಮದುವೆಗೆ ಬಂದಾಗ ಇಲ್ಲಿ ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ದೆ, ಒಂದು ಪುಸ್ತಕ ಉಡುಗೊರೆ ಕೊಡಬೇಕು ಅಂತ ಅಂಕಿತ ಪ್ರಕಾಶನಕ್ಕೆ ಹೋದೆ. ಅಲ್ಲಿ ಹೋದಾಗ ಪ್ರಕಾಶ್ ಕಂಬತ್ತಳ್ಳಿ ಅವರು ಏನೋ ಮಾತಾಡ್ತಾ ಇದು ಮಾಡಿದ್ರು. ಹೌದು ನಾನು ಹೀಗೆ ಬರಿತೀನಿ ಅಂತ ಅಂದೆ ಅವ್ರ ಹತ್ರ. ಏನು ಬರೆದಿದ್ದೀರಿ ಅಂದರು, ಈ ಬೆಳಕಾಯಿತು ಕರ್ನಾಟಕ. ನಾ ಕೇಳಿದ್ದೀನಿ ಅದ್ರ ಬಗ್ಗೆ. ಈಗೇನು ಮಾಡ್ತೀರಿ ಅಂದರು. ಹೀಗೊಂದು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾ ಮಾಡ್ತೀನಿ ಕೊಡಿ ಅಂದರು. ನಮ್ಮ ಪಬ್ಲಿಷರ್ ಹುಡುಕ ಅಂತ ಸಂದರ್ಭನೇ ಬರಲಿಲ್ಲ. ಪ್ರಕಾಶ್ ಕಂಬತ್ತಳ್ಳಿ ನಾ ಮಾಡ್ತೀನಿ ಕೊಡಿ ಅಂದರು. ಅದನ್ನು ಪಬ್ಲಿಷ್ ಮಾಡಿದ್ರು. ಇವತ್ತು ಅದು 8 ಎಡಿಷನ್ ಬಂದಿದೆ. ಅವರಿಗೂ ಇದೇನೂ ಆಗಲಿಲ್ಲ. ನನ್ನ ವೃತ್ತಿ ಜೀವನದ ನೆನಪುಗಳು ಸರ್ ಎಂ ವಿಶ್ವೇಶ್ವರಯ್ಯ ಅನ್ನೋ ಪುಸ್ತಕ, ಅದು ನಮ್ಮಲ್ಲಿದೆ. ಅದು ಅದೇ ಆ ಪುಸ್ತಕ ಬಹಳಷ್ಟು ಚೆನ್ನಾಗಿ ಓಡ್ತು, ಅದು ಅದೃಷ್ಟ ಇತ್ತು. ಆಮೇಲೆ ಏನಾಯಿತು, ರೋಚಕ ವಿವರಗಳಿದ್ದಾವೆ. ಅವರು ಏಡನ್ ನಗರಕ್ಕೆ ನೀರು ಕೊಟ್ಟಿದ್ದು, ಏಡನ್ ನಗರಕ್ಕೆ ನೀರು ಕೊಟ್ಟಿದ್ದು ಅವರು ಭಾರತದ ಎಷ್ಟು, ಈ ಮಹಾರಾಷ್ಟ್ರದ ನಾಗಪುರದಿಂದ ಹಿಡಿದು ಬರಡೋದೆಯಿಂದ ಹಿಡಿದು, ಅದು ಬಿಡಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡಿದ್ರೆ ನೀವು 2 ಗಂಟೆ ಮಾತಾಡ್ಬೋದು. ಅದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಕೂಡ ಅದು ಆದಮೇಲೆ ಅದೇ ಕುಲಕರ್ಣಿಯವರು ಇನ್ನೊಂದು ಇದು ಮಾಡಿದ್ರು. ಅಲ್ಲ ರೀ, ಈ ಪುಸ್ತಕ ಚೆನ್ನಾಗಿ ಬಂತು, ಚೆನ್ನಾಗಿ ಓಡ್ತಾ ಇದೆ, ನಿಮ್ಗೆ ಗೊತ್ತಿದೆಯಾ ಸರ್ ಎಂ ವಿಶ್ವೇಶ್ವರಯ್ಯ ಹೇಗೋ ಹಾಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರಿಗೆ ಸರಿ ಸಮಾನವಾದ ವ್ಯಕ್ತಿತ್ವ ಇರೋರು, ಅವ್ರಿಗಿಂತ ಜಾಸ್ತಿ ಕಾಲ ದಿವಾನರಾಗಿದ್ದವರು. ಮತ್ತು ಮೈಸೂರಿನ ಬೃಂದಾವನ ಇರ್ಬೋದು, ಮೈಸೂರಿನ ಅರಮನೆಗೆ ಲಿಫ್ಟ್ ಹಾಕಿರೋರ್ಬೋದು, ಲೈಟು ಇದನ್ನು ಮಾಡಿರೋದು ಎಲ್ಲದ ಮಿರ್ಜಾ ಇಸ್ಮಾಯಿಲ್ ಅವರು. ಬೆಂಗಳೂರಿನ ಕಲಾಸಿಪಾಳ್ಯದ ಬಸ್ ಸ್ಟ್ಯಾಂಡಲ್ಲಿ ಮರ ನಡೆಸಿದ್ದು ಕೂಡ ಅವರೇ. ಅವ್ರ ಬಗ್ಗೆ ಒಂದು ಪುಸ್ತಕ ಇದೆ, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರಿ ಅಂದರು. ಯಾವುದು ಸರ್ ಅದು ಮೈ ಪಬ್ಲಿಕ್ ಲೈಫ್ ಅಂದರು, ಕೊಟ್ಟರು. ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದೆ. ಅದು ಟ್ರಾನ್ಸ್ಲೇಟ್ ಮಾಡಿ ನನ್ನ ಸಾರ್ವಜನಿಕ ಬದುಕು ಅಂತೇಳಿ ಅದಕ್ಕೆ ವೆಂಕಟಾಚಲಯ್ಯ ಅವರು ಮುನ್ನುಡಿ ಬರ್ಕೊಟ್ಟು ಎಲ್ಲ ಇದಾಯಿತು. ಜಸ್ಟಿಸು ಅದಾದಮೇಲೆ ಅದು ಪಬ್ಲಿಷ್ ಆಯಿತು. ಅದನ್ನು ಚೆನ್ನಾಗಿ ಓಡಿಬಿಡ್ತು ನನ್ನ ಅದೃಷ್ಟಕ್ಕೆ. ಅದು 2 ಆದಮೇಲೆ ಮೈಸೂರಲ್ಲಿ ವಿಶ್ವೇಶ್ವರಯ್ಯನವರ ಶತಮಾನ ಇದು ಯೂನಿವರ್ಸಿಟಿಯ ಶತಮಾನದ ಆಚರಣೆಯ ಸಂದರ್ಭದಲ್ಲಿ ಒಂದಿಷ್ಟು ವಿರೋಧಗಳು, ಅವರು ಬರೀ ಸಂಬಳಕ್ಕಿದ್ದ ದಿವಾನರು ಹಾಗೆ ಹೀಗೆ ಅಂತ ಹೇಳಿದರು. ನಾನು ಅವರ ವೃತ್ತಿಗೆ ಇದೆಲ್ಲ ಓದಿದ್ದಕ್ಕಾಗಿ ಅಲ್ಲ,
ಮೈಸೂರು ವಿಶ್ವವಿದ್ಯಾನಿಲಯದ ಹಿಂದೆ ವಿಶ್ವೇಶ್ವರಯ್ಯನ ಪರಿಶ್ರಮ ತುಂಬ ಇದೆ. ಅದನ್ನು ಮಹಾರಾಜರೇ ಹೇಳಿದ್ದಾರೆ, ನಾ ಹೇಳೋದಲ್ಲ. ಕೊನೆಗೆ ಅದ್ರ ಬಗ್ಗೆ ಒಂದು ಪುಸ್ತಕ ಬರೀರಿ ಅಂತ ಹಿರಿಯರಾದ ನಮಗೆಲ್ಲ ಇನ್ನೊಬ್ಬ ಪ್ರಾತಸ್ಮರಣೀಯರಾಗಿದ್ದ ಈಗ ಇರುವಂಥ ಭೈರಪ್ಪನವರು ಹೇಳಿದರು. ಅವರು ಹೇಳಿದ ಪ್ರಕಾರ ನಾನು ಇವರು ಗೋಖಲೆ ಇನ್ಸ್ಟಿಟ್ಯೂಟಿನ ರಾಮಸ್ವಾಮಿಯವರು ನಾನು ಮಟೀರಿಯಲ್ಸ್ ಎಲ್ಲ ನನ್ನ ಹತ್ರ ಎಲ್ಲ ಇದೆ, ನಾನು ಒಂದಿಷ್ಟು ಕೊಡ್ತೀನಿ ಅಂದರು. ಅವರೆಲ್ಲ ಕೊಟ್ಟಾಗ ಮೈಸೂರು ವಿಶ್ವವಿದ್ಯಾನಿಲಯದ ರೂವಾರಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ 3ನೇ ಪುಸ್ತಕ ಬರೆದೆ. ಇದರ ನಡುವೆ ಏನಾಯಿತು, ನಾನು 2 ದೊಡ್ಡ ಪ್ರವಾಸಕ್ಕೆ ಹೋದೆ. ಒಂದು ಕೈಲಾಸ ಇದು ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿಂದ ಕೈಲಾಸ ಪರ್ವತವನ್ನು ಪರಿಕ್ರಮ ಮಾಡ್ಕೊಂಬಂದ್ವಿ ನಾನು ನಮ್ಮ ಮನೆಯವರು. ಅದು ತುಂಬ ಕಷ್ಟದ ಮತ್ತು ಅದೃಷ್ಟ ಇದ್ದಾಗ ಮಾತ್ರ ಸಾಧ್ಯವಾಗುವಂಥ ಒಂದು ಪ್ರವಾಸ. ತುಂಬ ಅದ್ಭುತವಾದ ಅನುಭವ. ಅದ್ಭುತವಾದ್ದು ಅಂತಂದ್ರೆ ಒಂಥರ ದೈವಿಕವಾದ ಅನುಭವ. ನೀವು ಆಸ್ತಿಕರಾಗಿದ್ದರೆ, ಇಲ್ಲದಿದ್ರೂ ಅದೊಂದು ಮಹತ್ತರವಾದ ನಿಮ್ಮ ಮನಸ್ಸನ್ನು ಒಂಥರ ಉಲ್ಲಾಸಗೊಳಿಸುವಂಥ ಒಂದು ಯಾತ್ರೆ, ಪಯಣ. ಅದು ಕೈಲಾಸ ಮಾನಸ ಅಂತ ಒಂದು ಬರೆದೆ. ಅದನ್ನು ಯಥಾ ಪ್ರಕಾರ ಅಂಕಿತದವರೇ ಮಾಡಿದ್ರು. ಆಮೇಲೆ ಗೋಮುಖಕ್ಕೆ ಹೋಗಿ ಬಂದಿದ್ದು, ಗಂಗೋತ್ರಿ ನಂತರ ಗೋಮುಖ, ಗಂಗಾ ನದಿ ಹುಟ್ಟುವ ಮೂಲಸ್ಥಳ. ಅಲ್ಲಿಗೆ ಹೋದ್ದು ಗೋಮುಖ ಅಂತ ಯಾತ್ರಾ ಕಥನ ಬರೆದೆ. ಇದಿಷ್ಟು ನಾನು ಸರ್ವೀಸ್ನಲ್ಲಿದ್ದಾಗ. ಜೊತೆಗೆ ಇನ್ನೊಂದು ಏನಾಗ್ಬಿಡ್ತು ಅಂದರೆ, ಗರ್ತಿಕೆರೆ ರಾಘಣ್ಣ ಅಂತ ನೀವು ಕೇಳಿರ್ಬೋದು, ತುಂಬ ದೊಡ್ಡ ಗಾಯಕರು ಅವರು ಇವತ್ತಿನ ಎಲ್ಲ ಗಾಯಕರಿಗೆ ಹೆಚ್ಚು ಕಡಿಮೆ ಅವರೊಂಥರ ಗುರು ಇದ್ದಾಗೆ. ಈಗ ಶಿವಮೊಗ್ಗ ಸುಬ್ಬಣ್ಣ ಅವರೆಲ್ಲ ಬಾಲ್ಯದಲ್ಲಿ ಗರ್ತಿಕೆರೆ ರಾಘಣ್ಣವರ ಹಾಡನ್ನು ಕೇಳಿ ಬೆಳೆದವರು. ಅವರಿಗೆ ಶಿಶುನಾಳ ಶರೀಫ್ ಪ್ರಶಸ್ತಿ ಎಲ್ಲ ಬಂದಿದೆ, ಇವತ್ತಿಗೂ ಜೀವಂತವಾಗಿದ್ದಾರೆ. ನಮ್ಮ ಅದೃಷ್ಟ ಅದು. ಅವರು 88 ವರ್ಷದವರು. ಇವತ್ತು ಕೂಡ ಅವ್ರು ಹಾಡಕ್ಕೆ ನಿಂತರೆ ನಮಗೆ ಅಂಥವ್ರು. ಅದಕ್ಕೆ ಅವ್ರದ್ದು ಅದೊಂದು ಮಾತ್ರ ಅವರು ನಮ್ಮ 50 ವರ್ಷದಿಂದ ನನಗೂ ಅವರಿಗೂ ಅವರೊಂಥರ ನಮಗಿಂತ ಹಿರಿಯರು. ಅದು ಪ್ರೀತಿಯಿಂದ ಮಾತಾಡಿಸ್ತಾರೆ ನಮ್ಮ ಹಿತೈಷಿಗಳು. ನನಗೂ ಅವ್ರ ಬಗ್ಗೆ ಭಾಳ ಗೌರವ, ಪ್ರೀತಿ, ಸ್ನೇಹ ಎಲ್ಲ ಇತ್ತು. ಇಂಥ ಒಂದು ವ್ಯಕ್ತಿ ತುಂಬ ಬಡತನದಿಂದ ಇವತ್ತು ಒಂದು ಬದುಕನ್ನು ಕಟ್ಟಿಕೊಂಡು ಒಂದು ಕರಾವಳಿ ಮತ್ತು ಮಲೆನಾಡಿನ ಸುಮಾರು 6-7 ದಶಕಗಳ ಸಾಂಸ್ಕೃತಿಕ ಬದುಕನ್ನು ಜೀವಂತವಾಗಿಟ್ಟಂಥ ಒಂದು ಜೀವ ಅದು. ಅಡಿಗರನ್ನು ಹಾಡಲ್ಲಿ ಹೇಳಿದ್ದಾರೆ, ನಿಸಾರ್ ಅಹಮದ್ ಎದುರಿಗೆ ನಿಸಾರ್ ಅಹಮದ್ ಹಾಡನ್ನು ಹೇಳಿದ್ದಾರೆ, ಆನಂದ್ ಕಂದ್ರ ಎದುರಿಗೆ ಆನಂದ್ ಕಂದ್ರ ಹಾಡನ್ನು ಹೇಳಿದ್ದಾರೆ. ಹೀಗೆ ಅವರು ಎಲ್ಲ ಕವಿಗಳ ಹಾಡುಗಳನ್ನು ಹೇಳಿ ನೀವು ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಅದಕ್ಕೆ ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ತಿಕೆರೆ ರಾಘಣ್ಣ ಅಂತ ಒಂದು ಪುಸ್ತಕ ಬರೆದೆ. ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಅದಕ್ಕೆ ದತ್ತಿನಿಧಿ ಬಹುಮಾನನೇ ಬಂತು ಅದಕ್ಕೆ. ಅದನ್ನು ಮಾಡಿದೆ. ಇದಿಷ್ಟು ನಾನು ಸರ್ವೀಸಿನಲ್ಲಿದ್ದಾಗ ಮಾಡಿರುವಂಥ ಘಟನೆ. ಅದರ ನಂತರದಲ್ಲಿ ಹೇಳಿದ್ನಲ್ಲ, ಇದೇ 4 ಪುಸ್ತಕ. ಯಾವತ್ತು ರಿಟೈರ್ ಆದನೋ ಅಲ್ಲಿ ತನಕ ನಾನು ಒಂಥರ ನಾನ್ ಫಿಕ್ಷನ್ನು ಮತ್ತು ಟೆಕ್ನಿಕಲ್ ಇದರಲ್ಲಿ ಇದ್ದೇವಿನ ನಾನು ಬೇರೆ ನನ್ನ ಸ್ವತಂತ್ರವಾಗಿ ಏನು ರಚನೆ ಮಾಡ್ತೀನಿ ಅನ್ನೋ ಹಾಗೂ ಹೋಗಿರಲಿಲ್ಲ. ಮಕ್ಕಳ ನಾಟಕಗಳನ್ನು ಮಾಡಿದ್ದೆ. ಅದೆಲ್ಲ ಪುಟ್ಟದಾಗಿತ್ತು. ರಿಟೈರ್ ಆದಮೇಲೆ ಮೊದಲನೇದಾಗಿಯೇ ಅನಿಸ್ತು ನನಗೆ, ನಮ್ಮದೇ ಕಥೆ ಪುನರ್ವಸು. ಯಾಕೆಂದರೆ ಪುನರ್ವಸು ಇದೆಯಲ್ರಿ, ಪುನರ್ವಸು ಅಂದರೆ ಎಲ್ಲದೂ ಹಾಳಾದಾಗ ಮತ್ತೆ ಮರು ಉದ್ಧಾರ ಆದ ಹಾಗೆ. ಅಂದರೆ ಪುನರ್ವಸು ಅಂದರೆ ಮತ್ತೆ ಬಂಗಾರ ಕೊಡುವಂಥದ್ದು ಅಥವಾ ಸಮೃದ್ಧಿಯನ್ನು ಕೊಡುವಂಥದ್ದು ಅಂತ. ಅಂದರೆ ಭೂಮಿ ಇದ್ದಾಗೆ. ವಸು ಅಂದರೆ ಭೂಮಿ. ಹಾಗಾಗಿ ಪುನರ್ವಸು ಅಂತಂದರೆ ಮತ್ತೆ ಸಮೃದ್ಧಿಯನ್ನು ಕೊಡೋದು ಯಾವುದು? ಭೂಮಿ ಮಾತ್ರ. ನಾವು ಈ ಭೂಮಿಯನ್ನು ಇವತ್ತು ಬಹಳಷ್ಟು ಶೋಷಣೆ ಮಾಡ್ತಾ ಇದ್ದೀವಿ. ಇದು ಹೀಗೆ ಆದರೂ ಯಾವತ್ತೋ ಒಂದಿನ ಡ್ರೈ ಆಗಿಬಿಡ್ಬೋದು. ಆಗ ಮತ್ತೆ ಅದು ಪುನರ್ವಸು ಆಗಲಿ, ಅದು ಮತ್ತೆ ಪುಷ್ಪವತಿ ಆಗಲಿ, ಗಂಧವತಿ ಆಗಲಿ, ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳಿ. ಅದಕ್ಕೆ ಒಂದು ಕಥೆಯೇ ಇದೆ ಈ ನಮ್ಮ ಉಪನಿಷತ್ತುಗಳಲ್ಲಿ. ಒಂದು ಸರಿ ಇಡೀ ಭೂಮಿ ಬರಡಾದಾಗ ದೇವತೆಗಳ ತಾಯಿ ಹೋಗಿ ಈ ಪುನರ್ವಸು ನಕ್ಷತ್ರದಲ್ಲಿ ಒಂದು ಯಾಗ ಮಾಡಿಸ್ತಾಳೆ. ಆ ಯಾಗ ಮುಕ್ತಾಯ ಆದ ಮೇಲೆ ಭೂಮಿ ಮತ್ತೆ ಫಲವತಿ ಆಗ್ತಾಳೆ. ಬರಡಾಗೋಗಿತ್ತು, ಮತ್ತೆಲ್ಲ ಚಿಗುರುತ್ತೆ, ಇಲ್ಲಿ ಪುಷ್ಪ ಎಲ್ಲ ಬರುತ್ತೆ. ಹಾಗಾಗಿ ಅದರ ಕಲ್ಪನೆ ಇಟ್ಕೊಂಡು ನಮಗೆ ಮುಳುಗಡೆ ಒಂದು ಮುಖವನ್ನು ನೋಡಿದ್ದೀವಿ, ನಾವು ಮುಳುಗಡೆಯಿಂದ ಆಗುವ ಅನಾಹುತವನ್ನು ನೋಡಿದ್ದೀವಿ. ಇದೆಲ್ಲ ಕಳೆದು ಒಂದಿನ ಸಮೃದ್ಧವಾದ ಭೂಮಿಯನ್ನು ನೋಡೋಣ ಅನ್ನೋ ಅಂತ ಒಂದು ಒಳ ಬಯಕೆಯಿಂದ ಪುನರ್ವಸು ಅಂತ ಹೆಸರು ಕೊಟ್ಟುಬಿಟ್ಟು ಆ ಪುಸ್ತಕವನ್ನು ಬರೆದೆ. ಸತ್ಯ ಹೇಳಬೇಕು ಅಂದರೆ ಪುನರ್ವಸು ಅನ್ನೋ ಹೆಸರು ನಂದಲ್ಲ, ನಾನು ಅದಕ್ಕೆ ಬೆಳ್ಳಿ ಬೆಳಕಿನ ಹಿಂದೆ ಅಂತ ಹೆಸರು ಕೊಟ್ಕೊಂಡು ಬರೆದಿದ್ದೆ. ಅದೊಂದು 800 ಪೇಜ್ ಆಗಿತ್ತು, ಅದು ದೊಡ್ಡದಾಯಿತು ಅಂತ ಹೇಳಿದ್ರು. ನಮ್ಮ ಲೇಖಕ ಮಿತ್ರರಾದ ಜೋಗಿಯವರು ಇದ್ದಾರಲ್ಲ, ಅವರು ಅದನ್ನು ಓದಿದ್ರು. ಇಷ್ಟು ದೊಡ್ಡದು ಬೇಡ, ಸ್ವಲ್ಪ ಕಟ್ ಮಾಡಿ ಅಂತೆಲ್ಲ ಹೇಳಿ, ಆಮೇಲೆ ಅವರಿಗೆ ಅದಕ್ಕೊಂದು ಅದರಲ್ಲೊಂದು ಪಾತ್ರ ಪುನರ್ವಸು ಅನ್ನೋದು ಅದರಲ್ಲೇ ಇದೆಯಲ್ಲ, ಆ ಪುನರ್ವಸು ಅಂತ ಹೆಸರಿಡಿಯೋದಕ್ಕೆ ಅಂತಂದರು. ಅವ್ರು ಹೇಳಿರೋ ಹಾಗೆ ಅದಕ್ಕೆ ಪುನರ್ವಸು ಅಂತ ಹೆಸರಿಟ್ಟೆ. ಅದು ಈಗ 5 ಮುದ್ರಣ ಕಾಣ್ತು.
ಅದು ಮೊದಲು ಅದನ್ನು ಪ್ರಕಟಿಸುವಾಗ ಎಲ್ಲ ನನ್ನ ಪುಸ್ತಕಗಳನ್ನು ಪ್ರಕಟಿಸ್ತಿದ್ದ ಅಂಕಿತ ಪ್ರಕಾಶನದ ಪ್ರಕಾಶ್ ಕಂಬತ್ತಳ್ಳಿ ಅವರು ಹೇಳಿದ್ರು, ನೋಡಿದ್ರು 544 ಪೇಜ್, ಮೊದಲು 800 ಪೇಜ್ ಇತ್ತು, ಆಮೇಲೆ ಎಲ್ಲ ಪರಿಷ್ಕಾರ ಮಾಡಿದ ಮೇಲೆ 544 ಪೇಜ್ ಇದೆ ಅಂತ ತಕ್ಷಣ ಇದರಲ್ಲಿ ಮೇಲೊಂದು ಕ್ಯಾಪ್ಷನ್ ಇದೆ ನೋಡಿ, ಮುಳುಗಿದ್ದು ಬಾರಂಗಿಯೇ ಭರವಸೆಯೇ ಬದುಕೆ ಅಂತ ಬರೆದು ಪ್ರಿಂಟಿಗೆ ಅವ್ರ ಹತ್ರ ತಗೊಂಡೋಗಿ ಕೊಟ್ಟೆ ನಾನು. ಸರ್ ಇದಕ್ಕೆ ಇನ್ನೊಂದು ವಾಕ್ಯ ಸೇರಿಸ್ಬಿಡಿ ಅಂದರು. ಏನು ಕೇಳಿದರೆ, ಮುಳುಗಿದ್ದು ಬಾರಂಗಿಯೇ ಭರವಸೆಯೇ ಬದುಕೆ ಅಥವಾ ಅಂಕಿತವೇ ಅಂತ ಹಾಕ್ತಾರೆ. ಯಾಕೆಂದರೆ ಇಷ್ಟು ದೊಡ್ಡ ಪುಸ್ತಕ ಪ್ರಿಂಟ್ ಮಾಡಿ ನೀವು ಕಾದಂಬರಿ ಬರೆಯೋರಲ್ಲ, ನಾನು ಮುಳುಗೋಗ್ಬಿಡ್ತೀನಿ ಅಂತ ಅಂದರು. ಇದು ನಿಜವಾಗಿ ನಡೆದ ಮಾತುಕತೆ ಅದು. ಆಮೇಲೆ ನಾನು ಅಂದೆ, ಮತ್ತು ಏನು ಮಾಡೋಣ ಸರ್, ಇದಕ್ಕಿಂತ ಕಡಿಮೆ ಮಾಡೋಕ್ಕಾಗಲ್ಲ ನನ್ನ ಹತ್ರ ಅಂದೆ. ಕೊನೆಗೆ ಆಯಿತು ಸರ್ ಮಾಡೋಣ ಅಂದರು. ಮಾಡಿದ್ರು. ಅವರಿಗೂ ಕೈ ಕಟ್ಟಲಿಲ್ಲ, ನನಗೂ ಏನು ತೊಂದರೆ ಆಗಲಿಲ್ಲ, ಪರಿಸ್ಥಿತಿ ಬರಲಿಲ್ಲ, ಅವರಿಗೂ ಮುಳುಗೋ ಪರಿಸ್ಥಿತಿ ಬರಲಿಲ್ಲ, ನನಗೂ ತೊಂದರೆ ಆಗಲಿಲ್ಲ. ಚೆನ್ನಾಗಿ ಜನ ಸ್ವೀಕರಿಸಿದ್ರು, ಪ್ರೀತಿಯಿಂದ ಸ್ವೀಕರಿಸಿದ್ರು. ಅಂದರೆ ಅದು ನೀವು ಕಂಡುಂಡ ನಿಮ್ಮ ಕುಟುಂಬದ ಕಥೆಯ ಅಥವಾ ನಿಮ್ಮ ಊರಿನ ಸಾಗರ ಮಲೆನಾಡುಗಳ ಜನರ ಮುಳುಗಡೆ ಸಂತ್ರಸ್ತರ ಕಥೆಯ? ಯಾವುದೇ ಮುಳುಗಡೆಯ ಸಂತ್ರಸ್ತರ ಕಥೆ. ಮುಳುಗಡೆಯಲ್ಲಿ ಎರಡು ದೃಷ್ಟಿಯಿಂದ ನೋಡ್ಬೋದು ನಾವು. ಒಂದು, ಮುಳುಗಡೆಗೆ ಒಳಗಾಗಿ ಅಲ್ಲಿಂದ ಊರು ಬಿಟ್ಟು ಸಂತ್ರಸ್ತರಾಗಿ ಹೊರಗೆ ಬಂದು ಅವರು ಬದುಕು ಮೂರಾ ಬಟ್ಟೆನೂ ಆಗಿರ್ಬೋದು, ಕೆಲವರು ಉದ್ಧಾರನೂ ಆಗ್ತಾರೆ ಹೊರಗಡೆಯಿಂದ. ಇವತ್ತೀಗ ಇಲ್ಲಿ ಮೆಟ್ರೋ ಹೋಗುತ್ತೆ ನಮ್ಮ ರಿಂಗ್ ರೋಡಲ್ಲಿ ಅಂದರೆ, ಆ ಕಡೆ ಈ ಕಡೆ ಅವ್ರ ಮನೆ ಇದಾಯಿತು ಅಂದರೆ ಕೆಲವರು ಒಳ್ಳೆ ಮನೆ ಕಟ್ಕೊಂಡು ಎಲ್ಲೋ ಹೋಗ್ತಾರೆ, ಖುಷಿಯಾಗಿಯೂ ಇರ್ತಾರೆ. ಇನ್ನು ಕೆಲವರು ಅಯ್ಯೋ ನನ್ನ ಅಜ್ಜನ ಕಾಲದ ನಮ್ಮ ಅಪ್ಪನ ಕಾಲದ ಮನೆ ಹೋಯಿತು ಅಂದ್ಕೊಂಡು ದುಃಖ ಆಗಿ ಅವರು ಬೇಜಾರಾಗಿ ಹೋಗಿ ಬಿಡ್ಬೋದು ಕೆಲವರೆಲ್ಲ ವಯಸ್ಸಾದವರು. ಅಥವಾ ಇನ್ನು ಕೆಲವರು ಕೈ ಕ್ಯಾಶ್ ಬಂತು ಅಂತ ಏನೇನೋ ಆಗ್ಬಿಡೋದು. ಹೀಗೆಲ್ಲ ಅಂಥದ್ದೊಂದು ಮುಳುಗಡೆಗೆ ಒಳಗಾದವರು ಒಂದು. ಅದಕ್ಕಿಂತ ಕಷ್ಟದ್ದು ಯಾವುದು ಗೊತ್ತಾ? ಮುಳುಗಡೆಗೆ ಒಳಗಾಗದೆ ಆ ಮುಳುಗಡೆಯ ಪ್ರದೇಶದಲ್ಲಿ ಉಳ್ಕೊಂಡವರು. ಈಗ ಒಂದು ಹಳ್ಳಿ 80% 90% ಮುಳುಗಡೆ ಆಯಿತು ಅಂತ ಇಟ್ಕೊಳ್ಳಿ. ಒಂದು 20 ಮನೆ ಇತ್ತು ಮಲೆನಾಡಲ್ಲಿ, ಅಷ್ಟೇ ತಾನೇ ಹೆಚ್ಚು ದೊಡ್ಡವರು ಅಂದರೆ 20 ಮನೆ. ಕುವೆಂಪುನ ಹೇಳ್ತಾರಲ್ಲ, ಮಲೆನಾಡು ಅಂದರೆ ಅಲ್ಲೊಂದು ಮನೆ ಇಲ್ಲೊಂದು ಮನೆ. ಅಲ್ಲೇ 20 ಮನೆಗಳಲ್ಲಿ ಒಂದು 2 ಮನೆ ಉಳ್ಕೊಂತು, 18 ಮನೆ ಎಲ್ಲ ಮುಳುಗಡೆ ಆಗೋಯ್ತು ಅಂದರೆ ಆ 2 ಮನೆಯವ್ರು ಏನು ಮಾಡಬೇಕು? ಹೋಗುವ ದಾರಿ ದೂರ ಆಗಿರುತ್ತೆ, ಯಾಕೆಂದರೆ ವಧುವರೆಗೂ ಇದ್ದಿರೋ ರಸ್ತೆ ಮುಳುಗಡೆ ಆಗುತ್ತೆ. ಆ ಪ್ರದೇಶದಲ್ಲಿ ಇದ್ದಿದ್ದು ಕಾಡು ಪ್ರಾಣಿಗಳೆಲ್ಲ ಇಲ್ಲೇ ಬಂದು ಸೇರ್ಕೊತಾವೆ, ಅವರಿಗೆ ಕಾಟ ಜಾಸ್ತಿ ಆಗುತ್ತೆ, ಉತ್ಪತ್ತಿ ಕಡಿಮೆ ಆಗಿರುತ್ತೆ, ನೀರು ಜವಳ ಆಗತ್ತೆ, ನೀರು ತುಂಬಿ ಜವಳ ಆಗುತ್ತೆ, ಬೇರೆ ಬೇರೆ ಕಾರಣಗಳಿಗಾಗಿ ಜಮೀನು ಹಾಳಾಗತ್ತೆ. ಈ ಎಲ್ಲ ಕಾರಣಗಳನ್ನು ಅಲ್ಲಿದ್ದವರು ಕಷ್ಟಪಡಬೇಕು. ಉಳ್ಕೊಂಡವರು ಇವತ್ತು ಎಲ್ಲದನ್ನು ತಗೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಎಲ್ಲೂ ಮಾಡಲ್ಲ. ಈಗ ಬಾಗಲಕೋಟೆ ಟೌನ್ ಅಪ್ಪ, ನವನಗರ ಮಾತ್ರ ಈ ಕಡೆ ಕಟ್ಟೋದ್ರು ಉಳಿದಿದ್ದು, ಇನ್ನೊಂದಿಷ್ಟು ಪಾರ್ಟಲ್ಲಿ ಹಳೆ ಬಾಗಲಕೋಟೆ ಇಲ್ವ? ಈಗ ಎಲ್ಲ ಇದೆ. ಈಗ ನೀ ಯಾವುದೇ ಜಾಗದಲ್ಲೂ ಪೂರ್ತಿ ಮಾಡೋಕ್ಕೂ ಆಗಲ್ಲ. ಸರ್ಕಾರ ಈಗಲೇ ಹೀಗೆ ಹೇಳ್ತೀವಿ ನಾವು, ಎಲ್ಲದನ್ನು ಮಾಡಿ ಎಲ್ಲರಿಗೂ ಕಂಪನ್ಸೇಷನ್ ಕೊಟ್ಟರೆ ಸರ್ಕಾರವೂ ಇದಾಗಕ್ಕಾಗಲ್ಲ. ಯಾವುದೇ ಪ್ರಗತಿಯ ಯೋಜನೆಗಳಿದ್ದಾವಲ್ಲ, ಅದ್ರಲ್ಲಿ ಪೂರ್ತಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡೋಕ್ಕೂ ಆಗಲ್ಲ, ತಗೊಳ್ಳೋಕ್ಕೂ ಆಗಲ್ಲ. ಆದರೆ ಒಂದು ಮಾನವೀಯ ದೃಷ್ಟಿಯಿಂದ ನೋಡಿ ಅಲ್ಲಿ ಅವರಿಗೆ ಮುಳುಗಡೆ ಆಗದಿದ್ದವರಿಗೂ ಬೇಕಾಗಿರುವಂಥ ಸೇತುವೆ ಅಥವಾ ಬೇಕಾಗಿರುವಂಥ ರಸ್ತೆಗಳನ್ನು ಕಟ್ಟಿಕೊಡ್ಬೋದು. ಆದರೆ ಆಗಲ್ಲ. ಎಲ್ಲಾಗಿದೆ ಇವತ್ತು? ನಿಮಗೆ ಮುಳುಗಡೆ ಆಗಿರೋದು 62, ಇದು 48ರಲ್ಲಿ ಇದು ಹಿರೇಭಾಸ್ಕರ ಡ್ಯಾಮಲ್ಲಿ ಮುಳುಗಡೆ ಆಗಿದೆ ನಮ್ಮ ತುಮ್ರಿ ಏರಿಯಾ, ಸಾಗರದ ಸಿಗಂದೂರು ಎಲ್ಲವ. ಈಗ ಸೇತುವೆ ಆಗ್ತಾ ಇದೆ. ಈಗ ಆಗ್ತಾ ಇದೆ. 8 ವರ್ಷದ ನಂತರ. ಇದುವರೆಗಿನ ಅವ್ರ ಬದುಕನ್ನು ಯಾರು ಕೇಳಿದವರು? ದ್ವೀಪದ ಹಂಗೆ ಬದುಕಿದ್ರಲ್ಲ, ತುಮ್ರಿ ಗ್ರಾಮಕ್ಕೆ ಸ್ಕೂಲಿಗೆ ಹೋಗೋದಿಲ್ಲಿ, ಮಕ್ಕಳು ಆಸ್ಪತ್ರೆಗೆ ಹೋಗೋದಿಲ್ಲಿ, ಮಾಡೋದಿಲ್ಲ. ಊರದ್ದೇನು ನಮ್ಮೂರು ಇವತ್ತು ತಲಕಳ್ಳಿ ನೀರಲ್ಲಿ ನಾವು ಮೊದಲು ಹತ್ತಿರದಲ್ಲಿ ಇತ್ತು, ಕಾರ್ಗಲ್ಲು ಹೋಗ್ತಿದ್ವಿ. ಕೊನೆಗೆ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ 7 ಕಿಲೋಮೀಟರ್ ನಡ್ಕೊಂಡು ಕಾರ್ಗಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಂದ ಜೋಗಕ್ಕೆ ಹೋಗೋಕ್ಕೆ KPC ಕಾಲೋನಿ ಅಥವಾ KEB ಅವ್ರ ಮಕ್ಕಳಿಗೆ ಸ್ಕೂಲ್ ಬಸ್ಸಲ್ಲಿ ಬಿಡ್ತಿದ್ರು. ನಾವು ಹಳ್ಳಿ ಹುಡುಗರಿಗೆ ನಾವು ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು. ನಾವು ಇಷ್ಟೆಲ್ಲ ನಡ್ಕೊಂಬಂದು ಕೊನೆ ಒಂದು 4 ಕಿಲೋಮೀಟ್ರ್ ಹೋಗೋಕ್ಕೂ ದುಡ್ಡು ಕೊಡಬೇಕಾಗಿತ್ತು. ಅದನ್ನು ಕೊಡೋಕ್ಕೆ ನಮಗೆ ಅವತ್ತಿನ ಬಡತನದ ಕಾರಣದಿಂದ ಅದನ್ನು ಕೊಡೋಕ್ಕಾಗದೆ ನಡ್ಕೊಂಡು ಹೋಗ್ತಿದ್ವಿ. ನಾವು ಜೋಗಕ್ಕೆ 11 ಕಿಲೋಮೀಟರ್ ಹೋಗಬೇಕಾಗಿತ್ತು ಕೆಲವು ದಿನಗಳು. ಒಂದು ವೇನಲ್ಲಿ 22 ಕಿಲೋಮೀಟರ್ಸ್ ಆಗ್ತಿತ್ತು. ಯಾಗ ಆ ಬಸ್ ಹತ್ತಿದ್ದಾಗ ತಿಂಗಳಿಗೆ 3 ರೂಪಾಯಿ ಕೊಡಬೇಕಾಗಿತ್ತು ಅವ್ರಿಗೆ. ಅಕಸ್ಮಾತ್ ಒಂದೊಂದ್ಸರಿ ನಮ್ಮ ಹತ್ರ ಅದನ್ನು ಕೊಡೋಕ್ಕಾಗ್ತಿರ್ಲಿಲ್ಲ ಅಂದರೆ ಇಳಿಸಿ ಹೋಗ್ತಿದ್ರು, ನಾವು ನಡ್ಕೊಂಡು ಹೋಗ್ತಿದ್ವಿ. ಹೀಗೆಲ್ಲ ನಡೆಯುತ್ತಿದ್ರೆ ಈ ಮುಳುಗಡೆಯ ಸಂತ್ರಸ್ತರ ಬದುಕು. ನಾವು ಇವತ್ತು ಬೆಳಕು ನಮಗೆ ಬೇಕಾದಂಗಿದೆ, ಅಗತ್ಯಕ್ಕಿಂತ ಜಾಸ್ತಿ ಬೆಳಕು. ಇವತ್ತು ಏರ್ಪೋರ್ಟ್ ರೋಡ್ ನೋಡಿದರೆ ಅಷ್ಟು ಬೆಳಕು ಬೇಕಾ ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಣುತ್ತೆ. ಆದರೆ ನಾವು ಅಲ್ಲಿ ಸೀಮೆಎಣ್ಣೆ ಬುಡ್ಡಿ ದೀಪದಲ್ಲಿ ಓದುತ್ತಾ ಇಷ್ಟು ದೂರ ಎಲ್ಲ ನಡ್ಕೊಂಡು ನಮ್ಮದೇನೋ ಸರಿ ಕಂಡ್ರಿ. ಸ್ಕೂಲ್ ಹುಡುಗರು ಹೆಂಗೋ ಅವತ್ತೇನು ನಮ್ಗೆ ಕಷ್ಟ ಅನ್ನಿಸ್ತಿರ್ಲಿಲ್ಲ, ಖುಷಿಯಾಗಿ ನಡೆದು ಬಿಡ್ತಿದ್ವಿ. ಆಸ್ಪತ್ರೆಗೆ ಹೋಗೋರು, ಮುದುಕರು ತದುಕರು, ವ್ಯವಹಾರಕ್ಕೆ ಹೋಗೋರು, ಇದು ಮುಳುಗಡೆಯ ಇನ್ನೊಂದು ಮುಖ.
ಮುಳುಗಡೆಯಲ್ಲಿ ಸಂತ್ರಸ್ತರು ಅಂದರೆ ಮುಳುಗಡೆ ಆಗಿ ಎಲ್ಲ ಹೋದವ್ರದ್ದು ಒಂದು ಕತೆ ಆದರೆ ಅಲ್ಲಿ ಉಳಿದ ನಡುಗುಡ್ಡೆಗಳಲ್ಲಿ ಉಳಿದಿರ್ತಾರಲ್ಲ, ನನ್ನ ಪುಸ್ತಕವನ್ನು ಅರ್ಪಣೆ ಮಾಡಿರೋದು ಅಲ್ಲಿ ನಡುಗುಡ್ಡೆಗಳಲ್ಲಿ ಇದಾಗಿರೋವಂಥ ಸಂತ್ರಸ್ತರಿಗೆ ಅಂತ ನಾನು ಈ ಪುಸ್ತಕವನ್ನು ಅರ್ಪಣೆ ಮಾಡಿರೋದು. ಯಾಕೆಂದರೆ ಅದ್ರ ಕಷ್ಟನು ಮುಳುಗಡೆಯ ಮಹಾ ವಿಪತ್ತಿಗೆ ಸಿಲುಕಿ ಬಿಕ್ಕಳಿಸುತ್ತಾ ಬೇರಿನಿಂದ ಬೇರ್ಪಟ್ಟು ಊರು ತೊರೆದ ಸಂತ್ರಸ್ತರಿಗೆ ಒಂದು, ಇಂದಿಗೂ ನೋವಿನ ನಡುಗುಡ್ಡೆಗಳಲ್ಲಿ ಮುಳುಗೇಳುತ್ತಿರುವ ಹಿನ್ನೀರಿನ ಹತಭಾಗ್ಯರು. ಯಾಕೆಂದರೆ ನಮಗದು ಕಷ್ಟ ಗೊತ್ತಾಯಿತು. ಈ ಪುನರ್ವಸು ಇದೆಯಲ್ಲ, ಅದು ಈ ಎರಡೂ ಮುಖಗಳನ್ನು ಇಟ್ಕೊಂಡು ಬರೆದಿರುವಂಥ ಕತೆ. ಅಂದರೆ ಒಂದು ಅಣೆಕಟ್ಟು ಒಂದಷ್ಟು ಜನರಿಗೆ ಬೆಳಕಾಗುತ್ತೆ, ಒಂದಷ್ಟು ಜನರಿಗೆ ಕತ್ಲು ಆಗ್ಬಿಡುತ್ತೆ. ಹೌದು, ಖಂಡಿತವಾಗಿಯೂ. ಇವತ್ತು ನೋಡಿ, ಇದು ಇವತ್ತು ನಡೆದಿರೋದಲ್ಲ. ಈ ಪ್ರಗತಿ ಮತ್ತು ಪ್ರಕೃತಿಯ ನಡುವಿನ ಇದಿದೆ ನೋಡಿ ನಮ್ಮೆದುರಿಗೆ. ನಾವು ಒಂದು ನದಿಯನ್ನು ಬಳಸಿದರೆ ಎಷ್ಟು ಬಳಸಬೇಕು, ಒಂದು ಬೆಟ್ಟವನ್ನು ನಮಗೆ ಬೇಕೇ ಬೇಕು ಅಂತ ನಿಸರ್ಗ ಇರೋದು ಮನುಷ್ಯನಿಗಾಗಿ ಒಂದಿಷ್ಟು ಬಳಸ್ಬೋದು, ಆದರೆ ಎಷ್ಟು, ಅದಕ್ಕೊಂದು ವಿವೇಚನೆ ಬೇಕಲ್ವಾ. ನಾವು ಆ ವಿವೇಚನೆಯನ್ನು ಮೀರಿ ಈಗ ಬೆಂಗಳೂರಿನ ಸುತ್ತಮುತ್ತಲೇ ನೋಡಿ ಎಷ್ಟು ಬೆಟ್ಟಗಳನ್ನು ಪೂರ್ತಿ ಕಲ್ಲು ತೆಗೆದು ನಾವು ನಾಶ ಮಾಡ್ತೀವಿ. ಅದು ಹಾಗೂ ಒಂದು ಬೆಟ್ಟ ಹೋದರೆ ಏನಾಯಿತು, ಒಂದು ಬೆಟ್ಟ ಹೋದರೆ ಅಲ್ಲೇ ಅಕ್ಕಪಕ್ಕದಲ್ಲಿ ಯಾವ ಮೋಡ ತಡಿತಿತ್ತೋ, ಯಾವ ನೀರು ಯಾವ ಕಡೆಯಿಂದ ಬರ್ತಿತ್ತೋ, ಅದ್ರ ವೆಯ್ಟ್ ಯಾವ್ದ್ರ ಮೇಲೆ ಏನು ಪರಿಣಾಮ ಬೀರ್ತಿತ್ತೋ, ಎಲ್ಲಿ ಅನ್ಬ್ಯಾಲೆನ್ಸ್ ಆಗುತ್ತೋ ನಮಗೇನು ಗೊತ್ತು. ನಾವು ಕಡಿದು ಹಾಳು ಮಾಡೋದಷ್ಟೇ. ಈಗ ಒಂದೊಂದು ಸರಿ ನೋಡಿದಾಗ ಅಯ್ಯೋ ಇವರೆಲ್ಲ ಪ್ರಗತಿ ವಿರೋಧಿಗಳ ಈ ಪರಿಸರ ಅಂದ್ಕೊಂಡು ಮಾಡ್ತಾರ ಅಂತ ಅನಿಸ್ಬೋದು. ಆದರೆ ಇನ್ನೊಂದು ಕಡೆಯಿಂದ ನೋಡಿ, ನೀವು ಎಲ್ಲದನ್ನೂ ಹೀಗೆ ಹಾಳು ಮಾಡ್ತಾ ಹೋದರೆ ಕೊನೆಯಲ್ಲಿ ಇದರಲ್ಲಿ ಒಬ್ಬ ಮರಳು ಭಟ್ಟ ಬರ್ತಾನೆ ನಮ್ಮ ಪುನರ್ವಸು ಕಾದಂಬರಿನಲ್ಲಿ. ಮರಳು ಅಂದರೆ ಹುಚ್ಚಿಡ್ದು, ಒಂಥರ ಹುಚ್ಚಿದ ಥರ ಅವನು ಇದು ಮಾಡ್ತಾಯಿರ್ತಾನೆ. ಮತ್ತು ಇನ್ನೊಬ್ಬಳು ವಿಧವೆ ಹೆಂಗಸು ತುಂಗಕಯ್ಯ ಅಂತೇಳಿ ಮಾತಾಡುವಾಗ ಅವ್ರ ನಡುವೆ ಒಂದು ಮಾತು ಬರುತ್ತೆ. ಏನು ಅಂತಂದರೆ, ಮೊದಲು ಹಿರೇಭಾಸ್ಕರ ಡ್ಯಾಮ್ ಕಟ್ತಾರೆ, ಆಮೇಲೆ ಲಿಂಗನಮಕ್ಕಿ ಡ್ಯಾಮ್ ಕಟ್ಟುವಾಗ ಇವರಿಗೆಲ್ಲ ಲಿಂಗನಮಕ್ಕಿ ಡ್ಯಾಮಿಂದ ಅನ್ಯಾಯ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಅದನ್ನು ಮಾಡಿದ್ರಲ್ಲಪ್ಪ ಅಂತ. ಅವಾಗ ಅವನ ನೋವಿಂದ ಎಂಜಿನಿಯರ್ ಬರ್ತಾನೆ ಕೃಷ್ಣರಾವ್ ಅಂತ, ಅವನ ಹತ್ರ ಪ್ರಶ್ನೆ ಮಾಡ್ತಾರೆ. ಏನಂತ ಕೇಳಿದರೆ ಅವ್ರು ಹೇಳ್ತಾರೆ, ನೋಡಿರಿ ನಮ್ಮ ದೇಶ ಈಗ ಇನ್ನೂ ಸ್ವಾತಂತ್ರ್ಯ ಪಡೆದಿದೆ, ಅಭಿವೃದ್ಧಿ ಮಾಡಬೇಕು. ನಮ್ಮ ಪ್ರಧಾನಿಗಳು ಹೇಳಿಲ್ವಾ ನಮ್ಮ ಡ್ಯಾಮ್ಗಳು ಮತ್ತು ಇವೇ ನಮ್ಮ ದೇವಾಲಯಗಳು ಅಂತ ಹೇಳಿ ನಾವು ಅಭಿವೃದ್ಧಿ ಕಾಣಬೇಕು ಕಣ್ರಿ. ಎಷ್ಟು ಜನ, ಇಷ್ಟು ಕೋಟಿ ಜನಗಳಿಗೆ ನಾವು ಕೈಗಳಿಗೆ ಕೆಲಸ ಕೊಡಬೇಕು, ಬಾಯಿಗೆ ಅನ್ನ ಕೊಡಬೇಕು, ಹಾಗಾಗಿ ಇಂಥ ಡ್ಯಾಮ್ಗಳೆಲ್ಲ ಬೇಕು ಅಂತ ಹೇಳ್ತಾನೆ. ಅವೆಲ್ಲ ಅವ್ರು ಹೇಳ್ತಾರೆ, ಹೌದು ನೀವು ಹಿರೇಭಾಸ್ಕರ ಮಾಡಿದ್ರಿ, ನಾವೇನು ವಿರೋಧ ಮಾಡಲಿಲ್ಲ, ಒಳ್ಳೆಯದು. ಆದರೆ ಹಾಗಂತ ಮತ್ತೆ ಈಗ ಲಿಂಗನಮಕ್ಕಿ ಡ್ಯಾಮ್ ಮಾಡಿ ಹಿರೇಭಾಸ್ಕರನ್ನು ಮುಳುಗಿಸ್ತೀರಿ, ನಮ್ಮನ್ನು ಮುಳುಗಿಸ್ತೀರಿ, ಏನು ಅರ್ಥ ಇದೆ ಅಂತ ಹೇಳುವಾಗ ಒಂದು ಪ್ರಶ್ನೆ ಹೇಳ್ತಾನೆ. ನಮ್ಮ ಹಳ್ಳಿಗಳಲ್ಲಿ ಒಂದು ಹಸುವನ್ನು ಕರೆಯೋದಾದರೆ, ಹಾಲು ಕೊಡುವ ಹಸುವನ್ನು ಕರೆಯೋದಾದರೆ ಅದರ 3 ಮೊಲೆಗಳನ್ನು ಮಾತ್ರ ಕರಿತಿದ್ರು. 4 ಮೊಲೆಗಳಲ್ಲಿ ಒಂದು ಮೊಲೆಯನ್ನು ಕರುವಿಗೆ ಬಿಡ್ತಿದ್ರು. ಯಾಕೆಂದರೆ ಮುಂದಿನ ಸಂತತಿ ಉಳಿಲಿ ಅನ್ನೋ ಕಾರಣಕ್ಕಾಗಿ. ನೀವು 4 ಮೊಲೆಗಳನ್ನು ಕರಿತಿದ್ದೀರಿ, 4 ಮೊಲೆಗಳಿರಲಿ, ನೀವು ರಕ್ತನೇ ಹಿಂಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಇವತ್ತು ಶರಾವತಿನಲ್ಲಿ ಆಗಿರೋದು ಹಾಗೆ ಅಲ್ವಾ. ಶರಾವತಿಗೆ ಎಷ್ಟು ಡ್ಯಾಮ್ ಅದು? ಶರಾವತಿ, ಲಿಂಗನಮಕ್ಕಿ, ಮೊದಲು ಹಿರೇಭಾಸ್ಕರ ಡ್ಯಾಮ್ ಆಯಿತು, ಆಮೇಲೆ ಲಿಂಗನಮಕ್ಕಿ ಡ್ಯಾಮ್ ಆಯಿತು, ಆಮೇಲೆ ಕಾರ್ಗಲ್ಲಲ್ಲಿ ಅಣಿಕಟ್ಟು, ಪಿಕಪ್ ಅಣಿಕಟ್ಟು, ನೀವು ಕಾರ್ಗಲ್ಲಿಗೆ ಹೋಗ್ಬೇಕು ಅದಾಯಿತು. ಆಮೇಲೆ ಅಂಬುತೀರ್ಥದವರು ಒಂದು ಸಣ್ಣ ಪಿಕಪ್ ಡ್ಯಾಮ್ ಕಟ್ಟಿದ್ರು. ಗೇರ್ಸಪ್ಪದಲ್ಲಿ ಒಂದು ಡ್ಯಾಮ್ ಆಯಿತು, ವಡಾನ್ಬೈಲ್ ಸುರಂಗ ಆಯಿತು, ಮಳಲಿ ಸುರಂಗ ಆಯಿತು, ಲಿಂಗನಮಕ್ಕಿನಲ್ಲಿ ಪವರ್ ಸ್ಟೇಷನ್ ಆಯಿತು, ಜೋಗದಲ್ಲಿ ಪವರ್ ಸ್ಟೇಷನ್ ಆಯಿತು, AB ಸೈಟಲ್ಲಿ ಪವರ್ ಸ್ಟೇಷನ್ ಆಯಿತು, ಗೇರ್ಸಪ್ಪದಲ್ಲಿ ಪವರ್ ಸ್ಟೇಷನ್ ಆಯಿತು. ಇಷ್ಟೆಲ್ಲ ಆಗಿರೋ ನದಿ ಎಷ್ಟುದ್ದದ್ದು? 82 ಕಿಲೋಮೀಟರ್, 82 ಮೈಲುಗಳ ನದಿ, 140 ಕಿಲೋಮೀಟರ್ ಅದು. ಇಷ್ಟುದ್ದದ ನದಿಗೆ ನೀವು ಇದು ಬೇಕು, ನಮಗೆ ವಿದ್ಯುತ್ ಶಕ್ತಿ ಬೇಕು. ನಾವೆಲ್ಲ ಅದಕ್ಕೆ ಇದರಲ್ಲಿ ಇದ್ದವರು, ನಾವು ಅದನ್ನು ವಿರೋಧಿಸೋದ್ರಲ್ಲಿ ಅರ್ಥವೇ ಇಲ್ಲ. ಆದರೆ ಅದನ್ನು ಎಲ್ಲಿ ಎಷ್ಟು ಒಂದು ವಿವೇಚನೆ ಇಲ್ಲದಿದ್ದ ಹಾಗೆ ಅನಗತ್ಯವಾಗಿ ಬಳಸಿ, ಅನಗತ್ಯವಾಗಿ ಇದು ಮಾಡಿ, ಈ ಒಂದೇ ಜಾಗದಲ್ಲಿ ಅದಕ್ಕೊಂದು ಧಾರಣಾ ಸಾಮರ್ಥ್ಯ ಇರುತ್ತೆ. ಯಾವುದೇ ಪ್ರದೇಶಕ್ಕೊಂದು ಧಾರಣಾ ಸಾಮರ್ಥ್ಯ ಇರುತ್ತೆ. ಆ ಧಾರಣಾ ಸಾಮರ್ಥ್ಯನೇ ಮರೆತು ನಾವು ಅದನ್ನು ಪೂರ್ತಿ ಹಿಂಡಿಬಿಟ್ರೆ, ಮೊಲೆಯನ್ನು ಹಾಲನ್ನು ಹಿಂಡ್ತಾ ಇನ್ನೂ ಹಿಂಡಿದ್ರೆ ರಕ್ತ ಬರುತ್ತಲ್ಲ, ಹಸು ಸತ್ತೋಗಲ್ವಾ? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಆ ಮುಳ್ಳು ಭಟ್ಟ ಅದನ್ನು ಪ್ರಶ್ನೆ ಮಾಡ್ತಾನೆ. ಅಥವಾ ತುಂಗಕಯ್ಯನಂತ ಒಬ್ಬಳು ವಿಧವೆ ಹೆಂಗಸೋದನ್ನು ಪ್ರಶ್ನೆ ಮಾಡ್ತಾಳೆ. ಅದು ಸತ್ಯವಾದ, ಅದು ಈ ಪುನರ್ವಸುವಿನ ಹಿಂದಿರುವ ಕಥೆಯೇ ಅದು. ಪುನರ್ವಸುವಿನ ಹಿಂದಿನ ಕತೆ ಇದು, ಈ ದುರಂತ. ಆದರೆ ಇಷ್ಟು ವರ್ಷ ಆಯಿತು, ಈಗ ಲಿಂಗನಮಕ್ಕಿ, ಹಿರೇಭಾಸ್ಕರ ಅಥವಾ ಗೇರುಸೊಪ್ಪೆ ಎಲ್ಲ, ಇನ್ನೂ ಅಲ್ಲಿನ ಮುಳುಗಡೆ ಸಂತ್ರಸ್ತರ ಬದುಕು ಇನ್ನೂ ಸಂಪೂರ್ಣ ಹಸನ ನೋಡಿ. ಇವತ್ತು ಕೂಡ
ನೀವೇನಾಯ್ತು ಗೊತ್ತಾ, ಆ ಕಾಲದಲ್ಲಿ ಇವತ್ತಾದರೆ ಅಥವಾ ನಮ್ಮ ಮೆಟ್ರೋ ಅಕ್ಕಪಕ್ಕದಲ್ಲಿರೋರಿಗಾದರೆ ಎಲ್ಲರಿಗೂ ಲ್ಯಾಂಡ್ ರೆಕಾರ್ಡ್ಸ್ ಇಟ್ಕೋಬೇಕು ಅಂತ ಗೊತ್ತಿದೆ, ಎಲ್ಲರ ಹತ್ರ ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ. ಅಥವಾ ಇವತ್ತು ಮುಳುಗಡೆ ಆಗುವ ರೈತರಿಗೂ ಇವತ್ತು ಪಟ್ಟಾಗಳನ್ನು ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿದೆ, ಹೆಚ್ಚು ಜನರಿಗೆ ಗೊತ್ತಿದೆ, ತೊಂದರೆ ಆಗಲ್ಲ. ಆ ಕಾಲದಲ್ಲಿ ಅದು ಪಾರೆಟ್ ಜಮೀನು ಇದ್ರ ಜಮೀನು ಗೊತ್ತಿರಲಿಲ್ಲ. ಅವ್ರಿಗೆ ಹೋಗೋರು ಆ ಶಾನುಭೋಗನಿಗೆ ದುಡ್ಡು ಕೊಡೋರು, ಅವನು ಯಾವುದು ಹೆಸರಲ್ಲಿ ಬರೆದಿದ್ದಾನೆ ಏನು ನೋಡ್ಕೊಂಡು ಮತ್ತೆ ಅದನ್ನೆಲ್ಲ ಪತ್ರದಲ್ಲಿ ಕೊಡುವಂಥ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಥರ ಕೊಡುವಂಥ ಪದ್ಧತಿಗಳೆಲ್ಲ ಹಿಂದೆ ಹೆಚ್ಚು ಇರಲಿಲ್ಲ. ನಂಬಿಕೆಯಲ್ಲಿ ವ್ಯವಹಾರ ನಡೀತಿತ್ತು. ಮುಳುಗಡೆ ಅಂತ ಆಯಿತು. ಮುಳುಗಡೆ ಅಂತ ಆಗಿ ಡಿಕ್ಲೇರ್ ಆಗಿ ಬಂದಾಗ ನಂದು ಜಮೀನು ಹೋಗುತ್ತೆ, ನಿಮ್ಮದು ಜಮೀನು ಆಗುತ್ತೆ, ನೀವು ಊರಿನ ಹೆಗಡೆಯರು, ನಾನು ಒಬ್ಬ ಸಾಮಾನ್ಯ ಇವನು, ಇಬ್ಬರಿಗೂ ಮುಳುಗಡೆ ಆಯಿತು ಅಂತ ಆದಾಗ ನಾನು ನಿಮಗೆ ಕಂಪನ್ಸೇಷನ್ ಬರುತ್ತೆ ಅಂತ ಬಂತು. ನನಗೆ ಬರಲೇ ಇಲ್ಲ. ನಾನು ಅಲ್ಲಿ ಹೋಗಿ ಕೇಳಿದೆ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸಿಗೆ ಹೋಗಿ ಕೇಳಿದೆ, ನಿಮ್ಮ ಹೆಸರಲ್ಲಿ ಇದೇನೇ ಇಲ್ವಲ್ರಿ ಶೆಟ್ರೆ ಭಟ್ರೆ ಅಥವಾ ಗೌಡ್ರೆ, ಭೂಮಿನೇ ಇಲ್ಲ ಅಥವಾ ಇವರೇ ಭೂಮಿನೇ ಇಲ್ವಲ್ರಿ? ಇಲ್ಲ, ನನ್ನ ಹೆಸರು ಹೀಗೆಲ್ಲ ಇದೆ, ನಾನು ಶಾನುಭೋಗರಿಗೆಲ್ಲ ಕೊಡ್ತಿದ್ದೆ ಅಂದರೆ ಅದು ಯಾವತ್ತೋ ಕಂದಾಯ ಬಾಕಿ ಹರಾಜು ಹಾಕಿ ನಿಮ್ಮ ಹೆಗಡೆಯರ ಹೆಸರಿಗೆ ಹೋಗಿದೆ ನೋಡಿ, ಅವ್ರದ್ದು ಯಾವತ್ತೋ ಆಗಿತ್ತು, ಪಾಣಿ ಇದ್ರ ಬಗ್ಗೆ ಬರೆದ್ರಿ. ಎಲ್ಲರ ಬದುಕು ಹತನಾಗಿಲ್ಲ ಅಂತ ಹೇಳಲ್ಲ, ಅಥವಾ ಎಲ್ಲರಿಗೂ ಕಂಪನ್ಸೇಷನ್ ಕೊಟ್ಟಿಲ್ಲ ಅಂತಲೂ ಹೇಳಲ್ಲ. ಆದರೆ ಎಷ್ಟು ವ್ಯವಸ್ಥಿತವಾಗಿ ನಡಿಬೇಕೋ ಅಷ್ಟು ವ್ಯವಸ್ಥಿತವಾಗಿ ನಡೀಲಿಲ್ಲ. ಈಗ ವಾರಾಹಿ ಸಂತ್ರಸ್ತರಿದ್ದಾರೆ, ಈ ಮುಳುಗಡೆಯ ಒಡಲಾಡ ಅಂತ ಪ್ರಭಾಕರ್ ಕಾರಂತ್ ಅವರು ಪುಸ್ತಕ ಬರೆದಿದ್ದಾರೆ. ನೀವು ಅದರಲ್ಲಿ ಓದಿದರೆ ನೀವು ಪ್ರತಿ ಈ ಮುಳುಗಡೆಯ ವಿಚಾರಗಳನ್ನೆಲ್ಲ ನೀವು ತಗೊಂಡಾಗ ಕೂಡ ಒಂದಿಷ್ಟು ಅನ್ಯಾಯಗಳು ನಡೆದಿದೆ, ಅದು ಸುಳ್ಳಲ್ಲ. ಯಾಕೆಂದರೆ ಇನ್ನೂ ಒಂದು ಹೇಳ್ತೀನಿ ಕೇಳಿ, ಈ ಲಿಂಗನಬೆಕ್ಕಿ ಡ್ಯಾಮೇ ನಡೀತು, ಅಷ್ಟು ದೊಡ್ಡ ಡ್ಯಾಮ್ ನಡೀತಲ್ರಿ. ಅಷ್ಟು ದೊಡ್ಡ ಡ್ಯಾಮ್ ನಡೆದಾಗ ಅಲ್ಲಿಯ ಸಂಸ್ಕೃತಿ, ಅಲ್ಲಿದ್ದ ದೇವಾಲಯಗಳು, ಅಲ್ಲಿ ಏನಿತ್ತು ಅದನ್ನೆಲ್ಲರೂ ಸಂಗ್ರಹ ಮಾಡಿ ಯಾರಾದರೂ ಇದು ಮಾಡಿದ್ರೆ ಒಂದು ಪ್ರದೇಶ ಮುಳುಗಡೆ ಆಗತ್ತೆ ಅಂದರೆ ಒಂದು ನಾಗರಿಕ ಸಮಾಜವಾಗಿ, ಒಂದು ನಾಗರಿಕ ಆಡಳಿತವಾಗಿ ನಮ್ಮ ಆಡಳಿತಗಾರರಿಗೆ, ಸಮಾಜಕ್ಕೆ ಅದೊಂದು ಹೊಣೆಗಾರಿಕೆ ಇಲ್ವಾ? ಯಾರೋ ಮುಳುಗಡೆ ಆಗ್ತಿದ್ದಾರೆ, ಅಲ್ಲಿ ಏನಿತ್ತು ಸಂಸ್ಕೃತಿ, ಅಲ್ಲಿ ಏನು ಇಡೀ ಪ್ರದೇಶ ಮುಳುಗಡೆ ಆಯಿತು. ಈಗ ಎಷ್ಟು ಕಿಲೋಮೀಟರ್ ಅದು ಅದ್ರ ಬ್ಯಾಕ್ ವಾಟರ್? ಅದು ಆ್ಯಕ್ಚುಲಿ ಇಡೀ ಬ್ಯಾಕ್ ವಾಟರ್ನ ಲೆಕ್ಕ ಹಾಕೊಂಡ್ರೆ 380, ನನ್ನ ಇದು ಸರಿಯಾದರೆ 380 ಸ್ಕ್ವೇರ್ ಕಿಲೋಮೀಟರ್. ಅದು ಕಿಲೋಮೀಟರ್ ಮೈಲ ನನಗೆ ಈಗ ಪುಸ್ತಕ ನೋಡಬೇಕು, ಮರ್ತೋಗ್ತಿದೆ ಇತ್ತೀಚೆಗೆ. ಆದರೆ 100 ಕಿಲೋಮೀಟರ್, 106 ಕಿಲೋ, ಅದರೊಳಗೆ ಅನುಮಾನವೇ ಇಲ್ಲ. ಅದು ಎಷ್ಟು ಅರಣ್ಯ ಭೂಮಿ 15,000 ಎಕರೆ ಎಲ್ಲ ಸೇರಿ 75,000 ಎಕರೆ ಗಟ್ಟಲೆ ಮುಳುಗಡೆ ಆಗಿದೆ. 75,000 ಎಕರೆ ಗಟ್ಟಲೆ. ಆಮೇಲೆ ಕಾಡುಗಳು ಹೋಗಿರೋದಂತೂ ನೀವು ಲೆಕ್ಕ ಮಾಡೋಕ್ಕಾಗಲ್ಲ. ಇಡೀ ಸಂಸ್ಕೃತಿ, ಎಷ್ಟು ದೇವಾಲಯಗಳು, ಎಷ್ಟು ಇದು ಎಲ್ಲ ಮುಳುಗಡೆ ಆದವು. ಅದು ಯಾವುದೂ ಮುಳುಗಡೆ ಆಗಬಾರ್ದು ಅಂತಲ್ಲ, ರಾಷ್ಟ್ರ ನಿರ್ಮಾಣಕ್ಕೆ ಬೇಕು ಅಂತಾದಾಗ ನಾವು ಕೆಲವುದನ್ನು ತ್ಯಾಗ ಮಾಡಲೇಬೇಕಾಗತ್ತೆ ಅನ್ನೋದು ಪರಮ ಸತ್ಯ. ಅದರ ಕೊನೆಯ ಪಕ್ಷ ನಾನು ಹೇಳ್ತಿರೋದು, ಇವತ್ತು ನನ್ನ ಈ ಮನೆ ಮುಳುಗಡೆ ಆಗುತ್ತೆ, ಹೋಗಲಿ, ನಾನು ಒಬ್ಬ, ಏನು ತೊಂದರೆ ಇಲ್ಲ. ಇಡೀ ಈ ಹೊಸಕೆರೆ ಹಳ್ಳಿಯನ್ನು ಮುಳುಗಡೆ ಮಾಡ್ತಾರೆ ಅಂತ ಆದಾಗ ಇಲ್ಲಿ ಏನಿತ್ತು ಕಲ್ಚರು, ಹೊಸಕೆರೆ ಹಳ್ಳಿ ಅಂತ ಹೇಗೆ ಬಂತು, ಅಲ್ಲಿ ಏನಿತ್ತು, ಆಗ ಕೆರೆ ಏನು, ಈ ಬೆಟ್ಟ ಏನು, ಇಲ್ಲಿ ಏನಿದೆ, ಈ ಸಂಸ್ಕೃತಿನೆಲ್ಲ ಒಂದು ಕಡೆ ಸಂಗ್ರಹ ಮಾಡ್ಯಾರು ಇಡ್ಬೋದಾ? ಎಲ್ಲರೂ ಡಾಕ್ಯುಮೆಂಟೇಷನ್ ಇದೆಯಾ ಶರಾವತಿಯ ಪ್ರಾಜೆಕ್ಟ್ ಬಗ್ಗೆ? ಎಷ್ಟು ಸಂಸಾರಗಳು ಮುಳುಗಡೆ ಆದವು ಅನ್ನೋದರ ಲೆಕ್ಕ, ಕಂಪನ್ಸೇಷನ್ ತಗೊಂಡವರ ಲೆಕ್ಕ ಇದೆಯೇವಿನ ಮುಳುಗಡೆ ಆಗಿರುವ ಕೂಲಿ ಕಾರ್ಮಿಕರು, ಹರಿಜನ, ಗಿರಿಜನರು, ಭೂರಹಿತ ಕಾರ್ಮಿಕರು, ಇವ್ರದ್ದೆಲ್ಲ ಲೆಕ್ಕ ಎಲ್ಲಿದೆ? ಅವ್ರನ್ನ ಏನು ಲೆಕ್ಕ ಮಾಡಿದ್ರು? ಯಾರು ಲೆಕ್ಕ ಮಾಡಿದ್ರು? ಎಲ್ಲಿದೆ? ಇವತ್ತು ಕೂಡ ಶೆಟ್ಟಿಹಳ್ಳಿನಲ್ಲಿ ಪಾಪ, ಅದೇ ನೀವು ಮೊದಲು ಕೇಳಿರೋ ಪ್ರಶ್ನೆಗೆ ಹೇಳ್ತೀನಿ, ಈ ಭೂ ದಾಖಲೆಗಳು ಸರಿ ಇಲ್ಲದೇನೆ ಪಾಪ ಅವ್ರಿಗೆ ಕಂಪನ್ಸೇಷನ್ ಆದವ್ರಿಗೆ ಒಂದಿಷ್ಟು ಅನುಕೂಲ ಮಾಡ್ತೀವಿ ಅಂತ ಎಲ್ಲ ಒಂದಿಷ್ಟು ಶಿವಮೊಗ್ಗದ ಹತ್ರ ತಗೊಂಬಂದು ಹಾಕಿದ್ರು ಅವರಿಗೆ, ಶೆಟ್ಟಿಹಳ್ಳಿ ಅಂದ್ಕೊಂಡು, ಫಾರೆಸ್ಟ್ ಲ್ಯಾಂಡಲ್ಲಿ. ಈಗ 60 ವರ್ಷದ ಮೇಲಾಯ್ತಲ್ಲ, ಅವ್ರಿಗೆ ಇದುವರೆಗೂ ಭೂಮಿಯ ಪಟ್ಟ ಇಲ್ಲ. ಅವರು ಹಳ್ಳಿ ಕರೆಂಟ್ ಕೊಡಬೇಕು. ಈಗ ನಾವು ಗೋದರ್ಶನ ಏನೋ ಶಿವಮೊಗ್ಗದಲ್ಲಿ ಕೆಲವರೆಲ್ಲ ಇದು ಮಾಡಿ ಕರೆಂಟ್ ಹೋಗಿದೆ ಅಂತಾರೆ, ಎಷ್ಟರ ಮಟ್ಟಿಗೆ ಅಂತ ನನಗೂ ಗೊತ್ತಿಲ್ಲ. ನಾನು ಶಿವಮೊಗ್ಗದಾಗ ಇದ್ದಾಗ ಕೂಡ ಅದ್ರ ಬಗ್ಗೆ ಇದು ಮಾಡ್ತಿದ್ವಿ. ನಿಮ್ಮ ಭಾಳಷ್ಟು ಹಳ್ಳಿಗಳಿಗೆ ಮುಳುಗಡೆ ಆಗಿ ಅವರಿಗೆ ಇದು ಅಂತ ಕೊಟ್ಟುಬಿಟ್ರು, ಪುನರ್ವಸತಿ ಅಂತ ಮಾಡಿಬಿಟ್ರು. ಪುನರ್ವಸತಿ ಅಂತ ಮಾಡಿಬಿಟ್ಟು ಯಾವುದೋ ಫಾರೆಸ್ಟ್ ಜಾಗದಲ್ಲ ಏನೋ ಆ ತುರ್ತುಗೆ ಎಲ್ಲ ಅಧಿಕಾರಿಗಳು ಯಾವುದೋ ಒಂದು ಜಾಗ ಕೊಟ್ಬಿಟ್ರು. ಸರಿ, ಅವ್ರಿಗೆ ತಂದು ಅಂತ ಆಗಬೇಕಲ್ವಾ? ದಾಖಲೆ ಬೇಕಲ್ಲ? ದಾಖಲೆ ಬೇಡವಾ? ಅಲ್ಲಾದದ್ದು ಅಲ್ಲಿ ಅವರು ಉಂಡು ಬಂದಿದ್ದಾರೆ, ಇಲ್ಲೂ ಅದೇ ಇದಾಗಬೇಕಾ? ಆ ಥರ ಇವತ್ತಿಗೂ ನಡೀತಿದೆಯಲ್ರಿ. ಈಗ ಎಲ್ಲರೂ ಈಗ ಅದನ್ನು ಏನಕ್ಕೆ ಬಳಸ್ತಿದ್ದಾರೆ ಗೊತ್ತಾ? ಈಗ ಎಲ್ಲರೂ ಪೊಲಿಟಿಕಲ್ ಅಪ್ಕಮಿಂಗ್ ಗೇಮ್ ಅದೊಂದು. ಅವರು ಯುವ ಪುಡಾರಿಗಳು ಹುಡ್ತಾರಲ್ಲ, ಅವರಿಗೆ ಶರಾವತಿ ಸಂತ್ರಸ್ತಿಗೆ ನ್ಯಾಯ ಕೊಡ್ತೀವಿ ಅಂತ ಪ್ರತಿ 10 ವರ್ಷಕ್ಕೂ ಒಬ್ಬ ಹೊಸ ನಾಯಕ ಹುಡ್ತಾನೆ. ಶಿವಮೊಗ್ಗ ಆ ಕಡೆ ಎಲ್ಲವ, ಅವನು ಒಂದಿಷ್ಟು ಇದಾಗ್ತಾನೆ, ಅವನು MLA ಆಗ್ತಾನೆ, ಅವನು ಮರಿತಾನೆ, ಆಮೇಲೆ ಇನ್ನೊಬ್ಬ ಬರ್ತಾನೆ, ಅವನು ಸರಿ ಇಲ್ಲ ನಾನು ಅಂತಾನೆ.
ಇದು ನಾನೇ ಜನಾಂಗದ ನಾಯಕ ಅಂತ, ಅಲ್ಲಿರುವ ಜಾತಿಗೆ ಒಬ್ಬ ನಾಯಕ, ಜನಾಂಗಕ್ಕೊಬ್ಬ ನಾಯಕ ಹುಡ್ತಾರೆ. ಇವರು ಮಾತ್ರ ಹಾಗೇ ಇದ್ದಾರೆ. ಇವತ್ತು ಕೂಡ ಹಸಿರುಮಕ್ಕಿ ಸೇತುವೆ ಮಾಡ್ತೀವಿ ಅಂತಂದ್ರು ಮುಕ್ಕಾಲು ಭಾಗ ಅರ್ಧ ಭಾಗ ಆಗಿರಬೇಕು. ಇಷ್ಟು ವರ್ಷ ಬಿದ್ದ ನಂತರ ಅದು ಸಿಗಂದೂರು ಸೇತುವೆ ಮಾಡ್ತಿದ್ವಿ ಅಂದರು 90% ಮುಗಿದಿದೆ, ಅಥವಾ ಈ ವರ್ಷ ಆಗತ್ತೆ ಅಂತಿದ್ದಾರೆ. ಆಗ್ಬೋದು ಬಿಡಿ, ಆಗಲಿ. ಆದರೆ ಇದೆಲ್ಲದರಿಂದ ಇಷ್ಟು ವರ್ಷ ಬೇಕಾಗಿತ್ತ? ಮುಳುಗಡೆಯ ಸ್ವತಃ ನಮ್ಮ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನಲ್ಲೇ ಇದೆ. ನೀವು ಒಂದು ಪ್ರದೇಶದ ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸ್ತೀರಿ ಅಂತಾದರೆ ಅಲ್ಲಿ ಮುಳುಗಡೆ ಆಗುವವರಿಗೆ, ಅಲ್ಲಿ ಇದಾಗೋರಿಗೆ, ಅಲ್ಲಿಯ ಸುತ್ತಮುತ್ತ ಹಳ್ಳಿಗಳಿಗೆ ಇಷ್ಟು ಪರ್ಸೆಂಟೇಜ್ ಅಥವಾ ಈ ಥರದ ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ಕೂಡ ಇದೆ. ಆದರೆ ಆ ಆ್ಯಕ್ಟನ್ನು ಅವರಿಗೆ ಮುಳುಗಡೆ ಆಗಿದ್ದಿನ ನಾವು ನಮ್ಮ ಮನೆ ಸಾಮಾನೆಲ್ಲ ತಗೊಂಡೋಗ್ಬೇಕು ಅಂದ್ರೆ ಅದಕ್ಕೆ ಅವ್ರಿಗೆ ಒಂದು ಲಾರಿ ಕೊಟ್ವಿ. ಆಮೇಲೆ ಅವ್ರಿಗೆ ಅಲ್ಲೆಲ್ಲ ಒಂದು ಜಾಗ ತೋರಿಸಿದ್ವಿ ಅಂತೇಳಿ ಇಲ್ಲೆಲ್ಲೋ ಒಂದು ಜಾಗ ತೋರಿಸಿ ನಮ್ಮನ್ನು ತಗೊಂಡೋಗಿ ಅಲ್ಲೆಲ್ಲೋ ಬಿಟ್ಟರೆ ಮುಗಿದೋಗ್ಬಿಡ್ತದೆ ಸರ್ಕಾರ ಜವಾಬ್ದಾರಿ. ಅವತ್ತೆಲ್ಲ ಮಾಡಿರೋದು ಹಾಗೆ, ಲಿಂಗನಮಕ್ಕಿ ವರಾಹಿನಲ್ಲಿ ಮಾಡಿರೋದು ಹಾಗೆ. ಆ ನೋವಿನ ಕಥೆಯನ್ನು ಇಟ್ಟುಕೊಂಡು ನಾನು ಇದನ್ನು ಪುನರ್ವಸು 100 ವರ್ಷದ್ದಲ್ಲ, ಇದು ಅವರ ಲಿಂಗನಮಕ್ಕಿ ಹಿನ್ನೀರಿನ, ತಲಕಳ್ಳಿ ಹಿನ್ನೀರಿನ ಕಥೆಯನ್ನು ಇಟ್ಕೊಂಡು ನೋವಿನ ಕಥೆಗಳು, ನೋವಿನ ಕಥೆ. ನೋವೇನು, ಅದು ಬದುಕು ಬರಬಾದಾದ ಕಥೆ. ಅದು ಬದುಕು ಪೂರ್ತಿ ಮುಳುಗಿ ಹೋದ ಕಥೆ. ಅಂದರೆ ಅವ್ರು ನಮಗೆಲ್ಲ ವಿದ್ಯುತ್ ಕೊಟ್ಟು ಅವ್ರ ಕತ್ಲಲ್ಲಿದ್ದಾರೆ. ನಿಜ, ಅದು ಸತ್ಯ. ಅಲ್ಲಿ ಇವತ್ತು ಕೂಡ ನಿಮಗೆ ಎಷ್ಟೋ ಹಳ್ಳಿಗಳಿಗೆ ಉರುಳುಗಲ್ಲು ಅಂತ ಒಂದು ಗ್ರಾಮ ಇದೆ ಕಣ್ರಿ. ಉರುಳುಗಲ್ಲು ಅಂತೇಳಿ ಕಾನೂರು ಕೋಟೆ ಪಕ್ಕದಲ್ಲಿದೆ. ಅದು ಫಾರೆಸ್ಟಲ್ಲಿದೆ ಅಂಥೇಳಿ ಅದಕ್ಕೆ ಕರೆಂಟು ಕೊಡಲ್ಲ, ಈ ಯಾವ ಯೋಜನೆಗಳು ಅಲ್ಲಿಗೆ ತಲುಪೋದಿಲ್ಲ. ಫಾರೆಸ್ಟಲ್ಲಿದೆ, ನೀವು ಊರು ಬಿಡಬೇಕು ಅಂತಾರೆ. ಅವ್ರು ತಲಾಂತರದಿಂದ ಅಲ್ಲಿದ್ದಾರೆ ಪಾಪ. ಇವ್ರು ಫಾರೆಸ್ಟ್ ಆ್ಯಕ್ಟ್ ಬರೋಕ್ಕೆ ಮೊದಲಿಂದಲೂ ಇದ್ದಾರೆ. ಅದಕ್ಕೆ ಏನೇನೋ ಕಾರಣಗಳು. ನಿಮ್ಮ ಊರಿಗೆ ಇದು ಮಾಡಬೇಕು, ಆಮೇಲೆ ಇಲಾಖೆಗಳ ನಡುವೆ ಜಗಳ. ಅವ್ರು ಕೇಬಲ್ ಹಾಕಲಿ, ಇವ್ರು ಇದು ಹಾಕಲಿ ಅಂತ ಇನ್ನು ಫಾರೆಸ್ಟ್ನವ್ರು ಜಾಗ ಬಿಡಲಿ ಅಂತ ಇವರು. ಇದೆಲ್ಲ ಇಲಾಖೆಗಳ ನಡುವಿನ ಇದನ್ನು ಕಟ್ಕೊಂಡು ಆ ಬಡ ಸಂತ್ರಸ್ತರು ಅವ್ರು ಏನು ಮಾಡಬೇಕು ಹೇಳಿ? ಅವರು ಶನಭೈರಾದೇವಿಯ ಕೋಟೆಯ ಪಕ್ಕದಲ್ಲಿ ಕೋಟಿ ಇದನ್ನು ಬೆಳ್ಳಿ ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಮುಚ್ಚಿಟ್ಟಿರುವಂಥ ಕೋಟೆಯ ಪಕ್ಕದಲ್ಲಿರುವ ಊರಿಗೆ ಇವತ್ತು ಒಂದು ಕರೆಂಟಿಗೆ ಗತಿ ಇಲ್ಲ. ಅವರು ಒಂದು ಇದನ್ನು ಮಾಡೋಕ್ಕಾಗಲ್ಲ. ಒಂದು ಮೊಬೈಲು ಬರೋದಿಲ್ಲ, ಒಂದು ಟೆಲಿಫೋನ್ ಇಲ್ಲ, ಯಾವುದೇ ನಾಗರಿಕ ಸೌಲಭ್ಯ ಇಲ್ಲ. ಈಗಲೂ ಉರುಳುಗಲ್ಲು ಅಂದ್ರೆ ಉರುಳುಗಲ್ಲು ಅನ್ನೋ ಹೆಸರು ಯಾಕೆ ಬಂತು ಕೇಳಿ. ಇವರು ಪೋರ್ಚುಗೀಸರ ಸೈನ್ಯ ಬಂದಾಗ ಮೇಲಿಂದ ಅವಳು ಬಹಳ ಪ್ಲಾನ್ ಮಾಡಿದ್ಲು, ಹತ್ತಿ ಬರಬೇಕು, ದೊಡ್ಡ ಇದು ಹತ್ತಿ ಬರುವಾಗ ಇದರಲ್ಲಿ ಮೇಲ್ಗಡೆಯಿಂದ ಕಲ್ಲನ್ನು ಉರುಳಿಸೋದು. ಎಲ್ಲ ಮೊದಲೇ ರೌಂಡ್ ಮಾಡಿ ಇಡ್ತಿದ್ಲು ಬಂಡೆಗಳನ್ನ ಅದನ್ನು ಉರುಳಿಸೋದು ಉರುಳುಗಲ್ಲು. ಅದು ಫೋರ್ಸಿಬಲ್ ಆಗಿ ಹೋಗಿ ಅವನು ಹತ್ತಿ ಬರೋನಿಗೆ ಯಾವ ಧೈರ್ಯ ಇರುತ್ತೆ? 3 ಜನರು ತಲೆ ಹೊಡಿತು ಅಂದರೆ ಇದ್ದವರೆಲ್ಲ ಓಡೋಗ್ತಿದ್ರು. ಹಂಗೆ ಗೆಲ್ತಿದ್ಲು ಅವಳ. ಒಂಥರ ಇವತ್ತಿನ ಗೆರಿಲ್ಲಾ ಯುದ್ಧದಲ್ಲಿ ಆ ಉರುಳುಗಲ್ಲು ಅನ್ನೋ ಗ್ರಾಮ ಬಂದಿದ್ದೆ. ಉರುಳುಗಲ್ಲು ಅನ್ನೋ ಅಂತ ಹೇಳ್ತಾರೆ, ಅದೆಲ್ಲ ಹಿಸ್ಟ್ರಿ ಆಗೋಯ್ತು. ಆದರೆ ಇವತ್ತಿನ ಬದುಕು ನೋಡಿ ಪಾಪ, ಅತಂತ್ರ. ಇದು ಮತ್ತೆ ನಾನು ಉತ್ಪ್ರೇಕ್ಷೆಗಾಗೂ ಹೇಳ್ತಿಲ್ಲ, ಅಥವಾ ನನ್ನ ಕಾದಂಬರಿನಲ್ಲಿ ಇದಿಲ್ಲ, ಅದು ಉರುಳುಗಲ್ಲು ಬೇರೆ. ಆದರೆ ಆ ಪಶ್ಚಿಮ ಘಟ್ಟದ ಸರಹದ್ದಿನಲ್ಲಿ ಎಲ್ಲ ಈ ವಿದ್ಯುತ್ ಸ್ಥಾವರಗಳು ಮತ್ತು ಈ ಡ್ಯಾಮ್ಗಳು, ಈ ಸುರಂಗಗಳು, ಇವುಗಳ ನಡುವೆ ಇರುವಂಥ ಜನಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮ್ಗೆ ಹೇಳಿದೆ. ಈಗ ಅರಣ್ಯ ಇಲಾಖೆ ಅಥವಾ ಬೇರೆ ಸರ್ಕಾರಗಳು ಹೇಳ್ತೇವಲ್ಲ, ಈಗ ಉದಾಹರಣೆ ಉರುಳುಗಲ್ಲೇ ತಗೊಳ್ಳೋಣ. ನೀವು ಈ ಕಾಡು ಬಿಟ್ಟು ಹೋಗಿ ಅಂತಾರಲ್ಲ, ಸೊ ಅವ್ರು ಕಾಡು ಬಿಟ್ಟು ಹೊರಗೆ ಬಂದರೆ ಅವ್ರಿಗೆ ಬೇರೆ ವ್ಯವಸ್ಥೆ ಇದೆಯಾ? ಅದು ನಮ್ಮಲ್ಲಿ ಬಹಳ ಚೆನ್ನಾಗಿದೆ. ಈಗೇನು ಗೊತ್ತಂದ್ರೆ, ನಮ್ಮ ವ್ಯವಸ್ಥೆ ಹೇಗಿದೆ ಅಂತಂದರೆ, ನನ್ನ ಇದು ಏನು ಅಂದರೆ ಅರಣ್ಯ ಕಾಪಾಡೋದು. ನಂದು ಏನು ಕಾನೂನು ಇದೆಯೋ ಅದನ್ನು ನಾನು ಹೇಳ್ತೀನಿ. ಕಂಪನ್ಸೇಷನ್ ಕೊಡೋನು ಇನ್ನೊಬ್ಬ ಯಾವನು ತಾನೆ, ಅವನು ರೆವಿನ್ಯೂನ ನೋಡ್ಕೊಳ್ತಾನದನ್ನ ಅವನ ಹತ್ರ ಕೇಳ್ಕೋಬೇಕು ನೀವು. ನಾನು ಬಿಡಿಸೋನಷ್ಟೇ. ನಮ್ಮ ವ್ಯವಸ್ಥೆ ಹೆಂಗಾಗುತ್ತೆ ಅಂದರೆ ಟೀಕೆ ಮಾಡಬಾರ್ದು. ನಾನು ಸರ್ಕಾರಿ ನೌಕರನಾಗಿದ್ದವನೇ. ಆದರೂ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಗಿಡ ನೆಡೋನು, ಗುಂಡಿ ತೋಡೋನೊಬ್ಬ, ಮಣ್ಣು ಮುಚ್ಚೋನೊಬ್ಬ, ಗಿಡ ನೆಡೋನೊಬ್ಬ, ಮಣ್ಣು ಮುಚ್ಚೋನೊಬ್ಬ. ಒಂದಿನ ಗಿಡ ನೆಡೋನು ಬಂದಿಲ್ಲ, ಇವನು ಗುಂಡಿ ತೋಡ್ದ, ಇವನು ರಜೆ ಇದ್ದಾನೆ. ಅವನು ಇಬ್ಬರು ಪ್ರಾಮಾಣಿಕರು, 3 ಜನ. ಇವನು ಏನೋ ರಜೆ ಹಾಕಿದ್ದಾನೆ, ಅವನು ಗುಂಡಿ ತೋಡ್ದ, ಇವನು ಗುಂಡಿ ಮುಚ್ಚಿದ, ಇವನು ರಜೆ ಮಧ್ಯ ಗಿಡ ನೆಡೋನು. ಉದಾಹರಣೆ ಹೇಳಿದ್ದಾನು, ಇದು ಸರಿಯಾಗ್ತದೆ ಅಂತಲ್ಲ. ಗುಂಡಿ ತೋಡೋನೊಬ್ಬ, ಗಿಡ ನೆಡೋನೊಬ್ಬ, ಮತ್ತು ಗುಂಡಿ ಮುಚ್ಚೋನೊಬ್ಬ, 3 ಇಲಾಖೆ.
ನನ್ನ ಇಲಾಖೆ ನಾನು ಹಿಂಸರಿದ್ದೀನಿ, ಏನೋ ಕಾರಣ ಬಂದಿದೆ ನನಗೆ ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ನಮ್ಮ ಆಫೀಸರ್ಸ್ನೆಲ್ಲ, ನಾವು ಕೆಲಸ ಎಲ್ಲ ಸಸ್ಪೆಂಡ್ ಮಾಡಿದ್ವಿ. ಅವ್ರು ನಿಲ್ಸಂಗಿಲ್ವಲ್ಲ, ಅದಕ್ಕೆ ಗುಂಡಿ ತೋಡೋನು ಗುಂಡಿ ತೋಡ್ತಾನೆ ಇದ್ದ, ಗುಂಡಿ ಮುಚ್ಚೋನು ಮುಚ್ತಾನೆ ಇದ್ದ ಅಂತ ಒಂದು ವ್ಯಂಗ್ಯವಾದ ಇದನ್ನು ಹೇಳ್ತಾರೆ. ಇಲ್ಲಿ ನಮ್ಮಲ್ಲೂ ಕೂಡ ಅದು ಸತ್ಯವಾಗಿ ನಾವು ನೋಡಿದ್ದೀವಿ. ನಮ್ಮ ಮುಳುಗಡೆಯ ಕಾಲದಲ್ಲಿ ಕೂಡ ಅದನ್ನು ನೋಡಿದ್ದೀವಿ. ಎಷ್ಟು ಗುಡ್ಡಗಳನ್ನು ಕೆತ್ತಿ ಹಾಕಿದ್ರು, ಎಷ್ಟು ಮರಗಳನ್ನು ಕಡಿದ್ರು, ಅಗತ್ಯ ಇತ್ತು ಅನಗತ್ಯ ಇತ್ತು. ಈಗಾದರೂ ಸ್ವಲ್ಪ ಅದ್ರ ಮಟ್ಟಿಗೆ ಎಚ್ಚರಿಕೆ ಯಾರು ಇದೆ. ಆ ಕಾಲದಲ್ಲಿ ಮಾಡಿರೋ ಇದೆಯಲ್ಲ ಬಹಳ ಬಹಳ ಅವೈಜ್ಞಾನಿಕವಾಗಿ ನಡೀತು. ಸತ್ಯ ಅದು ಯಾರೋ ಈಗ ಹೇಳಿದ್ರೆ ಅರೆ ನೀವೆಲ್ಲ ಈ ಅದೇ ಇಲಾಖೆಯಲ್ಲಿ ಇದ್ರಿ ಅಂತ ಹೇಳ್ಬೋದು. ಸತ್ಯ ನಮಗೆ ಸಂಕೋಚ ಆಗುತ್ತೆ. ಈಗ ನಾವು ಅಲ್ಲಿದ್ದು ಮಾತ್ರ ತಪ್ಪುಗಳು ನಡೀಲಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಆಗಿದೆ ಆ ಥರದ್ದು. ಅಂಥದ್ದೊಂದು ಇದರಲ್ಲೇ ಬರುತ್ತೆ. ಇದನ್ನು ತಲೆ ಕೆತ್ತಿ ಅಂದರೆ ಮಣ್ಣಿಗಾಗಿ ಅರ್ಧನ್ ಬ್ಯಾಂಕ್ ಮಾಡಬೇಕು, ಡ್ಯಾಮ್ ಆ ಕಡೆ ಸೈಡ್ ಈ ಕಡೆ ಸೈಡು ಅದನ್ನು ಮಾಡಬೇಕು ಅಂತ ಕಂಡಿರೋ ಗುಡ್ಡ. ಈಗಿನ ಹಾಗೆ ಇದಿಲ್ಲ, ರಾಯಲ್ಟಿ ಏನು ಯಾರಿಗೂ ಕೊಡಬೇಕಾಗಿಲ್ಲ. ಯಾವ ಗುಡ್ಡ ಸಿಕ್ತೋ ಅಲ್ಲಿರೋ ಕಾಡನ್ನೆಲ್ಲ ಕಡಿದ್ರು, ಅದ್ರ ಮಣ್ಣೆಲ್ಲ ಕೆತ್ಕೊಂಬಂದು ಇಲ್ಲಿ ಸುರಿದ್ರು. ಅದೆಲ್ಲ ಗುಡ್ಡಗಳು ಮಳೆಗಾಲದಲ್ಲಿ ಎಲ್ಲ ಮಣ್ಣು ಕುಸಿದು ಈಗ ಮೊದಲೆಲ್ಲ ಇರ್ತಿದ್ರಲ್ಲ ಬಾಲವಿಧೇಯರು, ಕೆಂಪು ಸೀರೆ ಉಟ್ಕೊಂಡು ತಲೆ ಬೋಳ್ಸ್ಕೊಂಡು, ಹಂಗೆ ಕಾಣುತ್ತೆ ಆ ಗುಡ್ಡಗಳೆಲ್ಲ. ಬಾಲವಿಧೇಯರು ಹಂಗೆ ಕಾಣ್ತಿದ್ವು ನಾವು ಚಿಕ್ಕಕ್ಕಿರುವಾಗ, ನಾವು ನೋಡಿರೋದು. ಸರ್, ಮತ್ತು ದೊಡ್ಡ ದುಷ್ಪರಿಣಾಮ ಏನು ಅಂದರೆ ಆ ರೀತಿ ಮಣ್ಣು ಕೊಚ್ಕೊಂಡ್ಬಂದ್ಬಿಟ್ರೆ ಹೂಳು ತುಂಬ್ಕೊಂಡ್ಬಿಡುತ್ತೆ ಡ್ಯಾಮಿಗೆ. ಹೌದು, ಯಾರಿಲ್ಲ ಅಂದ್ರು. ಈಗ ನೋಡಿ, ಉದಾಹರಣೆಗೆ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ, ಅದ್ರಲ್ಲಿ ಹೂಳು ತುಂಬಿದೆ, ಇನ್ನೊಂದು ಹೊಸ ಡ್ಯಾಮ್ ಕಟ್ತೀವಿ ಅಂತಾರೆ. ಆದ್ರೆ ಅದ್ರ ಹೂಳು ಎತ್ತಿದ್ರೆ ಅದರ ಎರಡರ ಸಾಮರ್ಥ್ಯ ಅದಕ್ಕೆ ಇದೆ ಅಲ್ಲ. ಆದರೆ ಇನ್ನೊಂದೇನು ಹೇಳ, ಹೂಳು ಎತ್ತೋದಕ್ಕೆ ಇವತ್ತು ಅದೊಂದು ದೊಡ್ಡ ಇದು ಸಬ್ಜೆಕ್ಟು. ಅದು ಬಹಳ ಖರ್ಚಾಗುತ್ತೆ. ಮತ್ತು ಕೆಳಗಡೆ ಹೂಲು ಕೂತಿದೆ ಅಂದರೆ ಅದು ಎಷ್ಟು ಗಟ್ಟಿಯಾಗಿ ಕೂತಿರುತ್ತೆ ಅಂದರೆ ಅದ್ರ ಹಿಂದೆ ಒಂದಿಷ್ಟೆಲ್ಲ ಅಧ್ಯಯನ ಮಾಡಿದ್ದಾರೆ. ಅದು ಸರಿ, ಅದು ಪೂರ್ಣ ಸರಿ ಅಂತ ಗೊತ್ತಿಲ್ಲ ನನಗೆ, ನಾನು ಪರ್ಟಿಕ್ಯುಲರ್ ಅಧ್ಯಯನ ಮಾಡಿಲ್ಲ. ಆದರೆ ಈಗ ಒಂದು ಡ್ಯಾಮಿಗೆ ಒಂದು ಆಯುಸ್ಸಿದೆ. ಈಗ ನಾವು ಇದನ್ನು ತೆಗೆದ್ರೂ ಅದನ್ನು ಹೂಳು ತೆಗೆದು ಎಲ್ಲ ಮಾಡಿದ ಮೇಲೆ ಡ್ಯಾಮೇ ಲೀಕ್ ಆದರೆ, ಈಗ ಗೇಟ್ ಹಾಳಾಯಿತು ಹೋದ ವರ್ಷ, ಡ್ಯಾಮೇ ಹಾಳಾಗ್ತವ್ರು. ಅದ್ರ ಬದಲು ಹೊಸ ಡ್ಯಾಮ್ಗಳನ್ನು ಕಟ್ಟೋದು ಸರಿ ಇರ್ಬೋದು, ಅದಕ್ಕೆ ಬದಲಾಗಿ ಕಟ್ಟೋದು ಸರಿ ಇರ್ಬೋದು. ಮತ್ತು ತುಂಬಿದ್ರೆ ಅದು ಇನ್ನೊಂದು ಡ್ಯಾಮ್ ಮಾಡೋದ್ರ ಬದಲು ಅದೇ ಮುಳುಗಡೆ ಅದೇ ಇದರಲ್ಲಿ ಅಲ್ಲೊಂದು ಮಾಡೋದು ಸರಿ ಇರ್ಬೋದು, ಅಥವಾ ಅದು ಇದು ಅಧ್ಯಯನ ನಡೀಬೇಕು. ಅದು ನಂಗೆ ಗೊತ್ತಿಲ್ಲ, ಸರಿನೋ ತಪ್ಪೋ ಗೊತ್ತಿಲ್ಲ ಸತ್ಯವಾಗಿ. ಯಾಕೆಂದರೆ ಹೂಳು ನಿಜವಾಗಿ ತುಂಬಿ ಅದು ಹೂಳು ನಿಜವಾಗಿ ಗಟ್ಟಿ ಇದ್ದು ಅದನ್ನು ತೆಗಿಯೋದಕ್ಕೆ ನಿಜವಾಗಿ ಅಷ್ಟು ದುಡ್ಡು ಬರುತ್ತೆ ಅಂದರೆ ಅದ್ರ ಬದಲು ಡ್ಯಾಮ್ ಕಟ್ಟೋದು ಸರಿ ಇರ್ಬೋದು, ನಾವು ಟೆಕ್ನಿಕಲ್ ಆಗಿ ಮಾತಾಡಿದ್ರೆ. ಆದರೆ ಒಂದೇ ನದಿಗೆ ಮತ್ತೆ ತುಂಗಭದ್ರಾ ಈ ಡ್ಯಾಮ್ನು ಇಟ್ಕೊಂಡು ಇನ್ನೊಂದು ಡ್ಯಾಮ್ನು ಕಟ್ತೀರಿ ಅಂದರೆ ಅದು ಸ್ಪಷ್ಟವಾದ ವಿರೋಧನೂ ಇದೆ. ಅಂದರೆ ನಮ್ಮ ವಿರೋಧನ ಯಾರೋ ಕೇಳ್ಬಿಡ್ತಾರೆ ಅಂತಲ್ಲ, ಆದರೆ ನಮ್ಮ ಮನಸ್ಸಿನಿಂದ ನಾವು ವಿರೋಧ ಮಾಡ್ಬೋದು, ಇದನ್ನು ಹೇಳ್ಬೋದು, ಅಭಿಪ್ರಾಯವನ್ನು ಹೇಳ್ಬೋದು. ಅದಕ್ಕೆ ಸೊ ಅದಷ್ಟು ಪುನರ್ವಸುವ ಕಥೆ. ಅದು ಪುನರ್ವಸುವಿನಲ್ಲಿ ಹೀಗೆ ಮುಳುಗಡೆ ಆಗಿ ಅವನು ಅದಕ್ಕಾಗಿ ಹೋರಾಡಿರೋವಂಥ ವ್ಯಕ್ತಿ ಕೊನೆಗೆ ಎಲ್ಲಿ ಹೋದರು ಅಂತ ಗೊತ್ತಾಗಲ್ಲ. ಅವರಿಗೆ ಬೇಜಾರಾಗುತ್ತೆ. ಈ ಸರ್ಕಾರದ ಈ ಆಡಳಿತದ ವ್ಯವಸ್ಥೆಗಳು ಯಾವುದ ಇದು ಅಂತಲ್ಲ, ಬೇಜಾರಾಗಿ ಅವರೆಲ್ಲೋ ಹಿನ್ನೀರಿನಲ್ಲಿ ಮರೆಯಾಗಿ ಹೋಗ್ಬಿಡ್ತಾರೆ ಅವರ ಇದು. ಆದರೆ ಎಲ್ಲರೂ ಊರು ಬಿಟ್ಟು ಹೋಗ್ತಾರೆ. ಊರು ಬಿಟ್ಟು ಹೋದ್ಮೇಲೆ ಈಗ ಎಷ್ಟೋ ನಿಜವಾಗಿ ನಡೆದಿದ್ದು ಅದು. ಕೊನೆಯಲ್ಲಿ ಇಲ್ಲಿಂದ ಕರ್ಕೊಂಡೋಗಿರ್ತಾರೆ ಹಸು, ಆ ಹಸುಗಳು ವಾಪಸ್ ಈಜ್ಕೊಂಡು ಇಲ್ಲಿಗೆ ಬರ್ತವೆ, ಇಲ್ಯಾ ಮನೆ ಖಾಲಿ. ಅದು ನಡೆದಿರೋ ಘಟನೆಗಳು. ಎಷ್ಟೋ ಮನೆಗಳು ಅವರು ಊರು ಬಿಟ್ಟು ಲಾರಿನಲ್ಲಿ ತುಂಬಿಕೊಂಡು ಹಸುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅವು ಎಲ್ಲಿ ತಾವು ಮೊದಲಿದ್ವು ಅದೇ ಜಾಗಕ್ಕೆ ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು 18 ಮೈಲುಗಳು ನಡೆದು ಇಲ್ಲಿ ಬಂದಿದ್ದು, 100 ಮೈಲುಗಳು ನಡ್ಕೊಂಡು ಇಲ್ಲಿ ಬಂದಿರೋದೆಲ್ಲ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ತನ್ನ ಮೂಲದ ಬಗ್ಗೆ, ಜೀವಗಳಿಗೆ ತಮ್ಮ ಮೂಲದ ಬಗ್ಗೆ ಆ ಥರದ ಪ್ರೀತಿ ಇದು ಇರುತ್ತೆ. ಬರೀ ಹಣಕಾಸಿನ ವಿಚಾರವೂ ಅಲ್ಲ ಅಂತ ಬರೀ ಹಣಕಾಸಿನ. ಈಗ ಉದಾಹರಣೆಗೆ ನೀವಂದ್ರೆ 800 ರೂಪಾಯಿ ನಮ್ಗೆ ಅವತ್ತು ಕೊಡ್ತಿದ್ರು ಅಂತ, ಬೇಡ 5,000 ರೂಪಾಯಿ ಎಕರೆ ಕೊಟ್ಟು ನಿಮ್ಮನ್ನು ಅದರ 4 ಲಕ್ಷ ಬೆಲೆ ಕೊಟ್ಟು ಶಿಫ್ಟ್ ಮಾಡಿದ್ರು ಕೂಡ ಬಿಟ್ಟು ಬರೋಕೆ ಏನೋ ಒಂದು ತಡೆಯುತ್ತೆ. ಬಿಟ್ಟು ಬರೋಕ್ಕೆ ಅನ್ನೋದು ಒಂದು. ಎರಡನೇದಾಗಿ ನೋಡಿರಿ, ಮನುಷ್ಯನ ಬದುಕಲ್ಲಿ ಬರೀ ಹಣ ಒಂದೇ ಅಲ್ಲ, ನಮಗಿರುವಂಥ ಅನುಬಂಧಗಳು, ನಮ್ಮ ಸಂಬಂಧಿಕರು. ಈಗ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ನಾನು ಈಗ ಹೊಸಕೆರೆ ಹಳ್ಳಿನಲ್ಲಿ ಇದ್ದೀನಿ ಅಂದರೆ ಅಕ್ಕಪಕ್ಕ ಎಲ್ಲ ನಮಗೆ ಪರಿಚಯ ಆಗಿ ನಾವು ಹೇಗೋ ಇಲ್ಲಿ ಬದುಕೊಂಡಿರ್ತೀವಿ. ನಮ್ಮ ಮಕ್ಕಳು ಇವ್ರ ಜೊತೆಗೆ ಬೆಳೆದಿರ್ತಾರೆ. ಏಕದಮ್ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ ಅಂದಾಗ ಒಂದು ಮಕ್ಕಳನ್ನು ಸ್ಕೂಲ್ ಬಿಡಿಸಿದಾಗಲೇ ಅವರು ಮಾನಸಿಕವಾಗಿ ಬಹಳಷ್ಟು ನೋವು ಅನುಭವಿಸ್ತಾರೆ. ಒಂದಾಗ ಈ ಕಾಲದಲ್ಲಿ ನಮಗೆಲ್ಲ ಗೊತ್ತಿದೆ, ಈ ಬಿಟ್ಟು ಹೋಗೋದು ದೊಡ್ಡ ವಿಚಾರ ಅಲ್ಲ. 60 ವರ್ಷ 70 ವರ್ಷದ ಹಿಂದೆ ಒಂದು ಗಿಡವನ್ನು ನೆಟ್ಟರೆ ಇದ್ರ ಫಲವನ್ನು ನನ್ನ ಮಗ ನನ್ನ ಮೊಮ್ಮಗ ತಿಂತಾನೆ ಅಂಥೇಳಿ, ನನ್ನ ಮುತ್ತಜ್ಜ ನನ್ನ ಮರಿ ಮಗ ಈ ಎರಡಕ್ಕೂ ಸಂಬಂಧ ಕಲ್ಪಿಸುವಂಥ ಬದುಕು ಅಲ್ಲಿದ್ದಿದ್ದು. ಏಕದಮ್ ಎಲ್ಲ ಬಿಟ್ಟು ಹೋಗಬೇಕು ಅಂದಾಗ
ಇಡೀ ಎಲ್ಲ ಮನೆಗಳು ಹೋಗಿ ಒಂದೋ ಎರಡೋ ಮನೆಗಳು ಉಳ್ಕೊಂತು ಅಂದರೆ ಆ ಮನೆಗಳ ಸಾಲೆಲ್ಲ ನೋಡಿ ಮೋಟು ಗೋಡೆ ಎಲ್ಲ ಕಿತ್ಕೊಂಡು ಹೋಗಿರೋದು ಅದನ್ನು ನೋಡಿದ್ರೆ ಭಯ ಆಗಲ್ವಾ? ಆ ಮಲೆನಾಡಿನ ಮಳೆ ನೆಲ್ತೊಡಿ ಅಲ್ಲೇನು ಸ್ಟ್ರೀಟ್ ಲೈಟ್ ಇರುತ್ತಾ? ಅಲ್ಲಿ ರಾತ್ರಿ ಹೊತ್ತು ಅವ್ರು ಏನು ಮಾಡಬೇಕು? ಆ ನಡುಗುಡ್ಡೆನಲ್ಲೆಲ್ಲ ಬದುಕ್ತಿದ್ದಾರಲ್ಲ ಜನ, ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಂತ ಪೂರ್ಣ 100% ತಪ್ಪ? ಬೇಕು, ಅಭಿವೃದ್ಧಿನೂ ಬೇಕು. ಇದು ಒಂದು ಸಂಘರ್ಷ ಅಷ್ಟೇ. ಇದು ಒಂದು ಸಂವೇದನೆ ಇದ್ದಾಗ ನಮ್ಗೆ ನೋವಾಗುತ್ತೆ. ನಡೆದಿದೆ ಒಂದು ಘಟನೆ, ಅದಕ್ಕೊಂದು ಬೇರೆ ರೀತಿಯ ವಾದವನ್ನು ಹೇಳ್ತಾರೆ. ಏನು ಅಂತಂದರೆ, ಖಾಂಡವವನ್ನು ಸುಟ್ಟ ಮೇಲೆ ಇಂದ್ರಪ್ರಸ್ಥ ಆಯಿತು. ಮಹಾಭಾರತದ ಕಾಲದಲ್ಲಿ ಖಾಂಡವವನ್ನು ಸುಟ್ಟು ಇಂದ್ರಪ್ರಸ್ಥ ಕಟ್ಟಲಿಲ್ವಾ? ಅಂಥ ಅದ್ಭುತವಾದ ಮಯಸಭೆಯನ್ನು ಕಟ್ಟಲಿಲ್ವಾ ಅಂತ ಹೇಳ್ತಾರೆ. ಅದು ನಿಜವೇನು? ಅಭಿವೃದ್ಧಿನೇ ಅಂದಾಗ ಈ ನೋವುಗಳು, ಈ ದ್ವಂದ್ವಗಳು, ಈ ಸಂಘರ್ಷಗಳು, ಈ ಬಂಡಾಯಗಳು ಎಲ್ಲ ಇರುತ್ತೇನೋ ಗೊತ್ತಿಲ್ಲ. ಆದರೆ ಒಂದಿಷ್ಟು ವಿವೇಚನೆಯನ್ನು ಬಳಸಿ ಪಶ್ಚಿಮ ಘಟ್ಟವನ್ನು ಹೀಗೆ ಬೆತ್ತಲು ಮಾಡೋದ್ರ ಬದಲು ಒಂದಿಷ್ಟು ವಿವೇಚನೆಗಳನ್ನು ಬಳಸಿ ಸಾಕು ಅಭಿವೃದ್ಧಿ ಅಂತ ನಿಲ್ಲಿಸಿ, ಇವತ್ತು ಸೋಲಾರ್ಗಳು ಇದು ಬರ್ತಾಯಿದೆ. ಈಗ ಕೂಡ ಮತ್ತೆ ಪಂಪ್ ಸ್ಟೋರೇಜು, ಅಲ್ಲಿ ಒಂದು ಪಂಪ್ ಸ್ಟೋರೇಜ್ ಮಾಡಬೇಕು ಅಂತಿದ್ದಾರೆ, ಅಲ್ಲಿಂದ ನೀರು ಬೆಂಗಳೂರಿಗೆ ತರಬೇಕು ಅಂತಿದ್ದಾರೆ. ಪೂರ್ತಿ ಬರೆದು ಮಾಡಬೇಕಂದ್ರಿ ಮಲೆನಾಡಿನ ಬದುಕೆ ಸತ್ತೋಗ್ಬಿಡುತ್ತೆ. ಅದೊಂದು 7 ಜಿಲ್ಲೆಗಳೇನಿದೆಯೋ ಅದು ಇಡೀ ಕರ್ನಾಟಕವನ್ನು ಸಾಕಬೇಕಾ? ಇವತ್ತು ನೀವು ಲೆಕ್ಕ ಹಾಕಿ, ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಬೆಳಗಾಂ, ಇಷ್ಟು ಜಿಲ್ಲೆಗಳಲ್ಲೇ ಎಲ್ಲ ಬಹುತೇಕ ನದಿಗಳು ಹುಟ್ಟೋದು. ಆ ನದಿಗಳ ನೀರು ಎಲ್ಲರೂ ನಮ್ಗೆ ಹಕ್ಕು ಅಂತಾರೆ. ಹೌದು, ಕುಡಿಯೋ ನೀರು ಬೇಡನ್ರಿ ನಮಗೆ ನಾವು ನಿಮ್ಗೆ ಅನ್ನ ಕೊಡೋದು ಬೇಡವಂತ ಎಲ್ಲ ಕೇಳ್ತಾರೆ. ಎಲ್ಲ ಸರಿ, ಆದರೆ ಅವರು ಅನುಭವಿಸೋದು, ಮಳೆಗಾಲದಲ್ಲಿ ಕಷ್ಟ ಅನುಭವಿಸೋರು ಅವ್ರು ಭೂ ಕುಸಿತ ಆಗೋದು ಅಲ್ಲಿ ಸಾಯೋದಲ್ಲಿ, ಅಲ್ಲಿ ನಿಮಗೆ ಜಿಗಣೆ, ಈ ಉಣ್ಣೆ, ಮಂಗನ ಕಾಯಿಲೆ ಎಲ್ಲ ಅನುಭವಿಸೋದು ಅವರು. ಅದಕ್ಕೊಂದು ಇದು ಬೇಡವಾ? ಇವರು ನಾವು ಎಲ್ಲ ಒಂದು ಕಡೆ ಹೇಳ್ತೀವಿ, ನಮ್ಮ ಭೂಮಿ ನಮ್ಮ ಹಕ್ಕು ಅಂಥೇಳಿ, ನಮ್ಮ ಊರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಇದು? ನಮ್ಮ ರಾಜ್ಯ ನಮ್ಮ ತೆರಿಗೆ ಅಲ್ಲ, ಅದೆಲ್ಲ ಹೇಳ್ತಾರೆ. ಬೇಕಾಗಲ್ಲ ನಾನು ಹೇಳ್ತಿರೋದು. ಅದೇ ಭಾವನೆ ಅವರು ಮಾಡಿದ್ರೆ, ಈಗ ಜೋಗದವರು ಅಥವಾ ಲಿಂಗನಮಕ್ಕಿಯಿಂದ ಬೆಂಗಳೂರಿಗೆ ನೀರು ತರ್ತೀವಿ ಅಂತಂದರೆ, ಶಿವಮೊಗ್ಗದವರೆಲ್ಲ ನಮ್ಮ ನೀರು ನಮ್ಮ ಹಕ್ಕು ಅಂದರೆ ನೀವು ಬೆಂಗಳೂರಿಗೆ ತರೋದು ಎಷ್ಟು ಸರಿಯಾಗುತ್ತೆ? ಬೇಡ, ನಮ್ಮ ಕರೆಂಟ್ ನಮ್ಮ ಹಕ್ಕು ಅಂತ ಬರೀ ಶಿವಮೊಗ್ಗ ಮಾಡಿದ್ರೆ ಅದು ಈ ತಾಳಗುಪ್ಪ ಬೈಲು ನೋಡಿದ್ದೀರಾ ನೀವು? ಇಡೀ ಬೈಲು ತುಂಬ ಕಂಬಗಳೇ, ಭತ್ತ ಬೆಳೆಯೋಕ್ಕೆ ಜಾಗವೇ ಇಲ್ಲ. ಒಂದೊಂದು ಇದಕ್ಕೆ ಎಷ್ಟು 7-8 ಲೈನ್ಗಳು ಬರ್ತವೆ. ಇದೆಲ್ಲ ಇದಕ್ಕೆ ಅಂದರೆ ಒಬ್ಬ ತಾಂತ್ರಿಕ ವ್ಯಕ್ತಿಯಾಗಿ ನಾನು ಇದನ್ನು ಟೀಕಿಸಬಾರ್ದು, ಸತ್ಯ ಅಂದರೆ. ಆದರೆ 2 ಮುಖ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು ಅದನ್ನೆಲ್ಲ ಆ ಕಂಬಗಳನ್ನೆಲ್ಲ ಭತ್ತ ಬೆಳೀರಿ ಅನ್ನೋ ಅಷ್ಟು ಇದು ಅಲ್ಲ. ಆದರೆ ಎಲ್ಲೋ ಒಂದು ಕಡೆ ಇಂಥದ್ದನ್ನು ಮಾಡುವಾಗ ವಿವೇಚನೆ ಬಹಳ ಬೇಕು ಅಂತ. ವಿವೇಚನೆ ಜೊತೆಗೆ ಒಂದು ಮಾನವೀಯ ಮುಖ ಬೇಕಾದಕ್ಕೆ. ಮಾನವೀಯ ಮುಖ, ಅಧಿಕಾರಿಶಾಹಿ, ಆಡಳಿತಶಾಹಿ, ಶಾಸನ ರೂಪಿಸೋರು ಎಲ್ರಿಗೂ ಅದನ್ನು ರೂಲ್ ಮಾಡೋರಿಗೆ ಮತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡೋರಿಗೆ ಅಷ್ಟು ಜನಕ್ಕೂ ರೂಲ್ಗಳ ಹೊರತಾಗಿ ಒಂದು ಮಾನವೀಯ ಮುಖ ಬೇಕಲ್ವಾ? ಈಗ ಭೂಮಿ ಇರೋರಿಗೆ ಕಂಪನ್ಸೇಷನ್ ಕೊಟ್ರಿ, ಮನೆ ಇರೋರಿಗೆ ಕಂಪನ್ಸೇಷನ್ ಕೊಟ್ರಿ, ಭೂರಹಿತ ಕಾರ್ಮಿಕರಿಗೆ ಏನು ಕೊಟ್ರಿ? ಊರು ಬಿಡಿಸ್ಬಿಟ್ರಿ. ಅವನು ಯಾರ ಮನೆಯಲ್ಲೋ ಕೆಲಸ ಮಾಡ್ತಿದ್ದ ಅಥವಾ ಯಾವುದೋ ಒಂದು ಮಾಡ್ತಿದ್ದ, ಇದನ್ನು ಮಾಡ್ತಿದ್ದ, ಅವನು ಈ ಊರೇ ಬಿಟ್ಟು ಇವರೆಲ್ಲ ಗೊತ್ತಿದ್ದವರೆಲ್ಲ ಹೋದ್ರು. ಅವನು ಬೇರೆ ಊರಿಗೆ ಹೋದಾಗ ಅಲ್ಲಿ ಯಾರೋ ಕಮ್ಮಾರಿರ್ತೀನಿ, ಇವನು ಹೋದ್ರೆ ಅವನಿಗೆ ಜಾಗ ಬಿಡಲ್ಲ. ಅವನು ಏನು ಮಾಡಬೇಕು? ಅವನಿಗೇನು ಕೊಟ್ರಿ ನೀವು? ಅವನ ಬದುಕಿಗೆ ಏನು ಕೊಟ್ರಿ? ಬದುಕು ಅನ್ನೋದು ಒಂದು ಆಸ್ತಿ ಅಥವಾ ಒಂದು ಭತ್ತ ಬೆಳೆಯೋದು ಅಥವಾ ಒಂದು ಇದನ್ನು ಮಾಡೋದು, ಒಂದು ಅಡಿಕೆ ತೋಟ ಅಥವಾ ದೇವಸ್ಥಾನದ ಪೂಜೆ ಇಷ್ಟೇ ಅಲ್ವಲ್ಲ. ಇವನು ಅವರಿಗೂ ಮುಳುಗೋಯ್ತು ದೇವಸ್ಥಾನ ಅಂದಾಗ ಅವರೆಲ್ಲ ಹೋಗ್ಬೇಕು ಪೂಜೆಗೆ. ಎಲ್ಲದೂ ಅಷ್ಟೇ ನೋಡಿ. ಇಂಥದ್ದನ್ನು ಮಾಡುವಾಗ ನೀವು ಹೇಳಿದ ಹಾಗೆ ಮಾನವೀಯ ಮುಖ ಒಂದು, ಎರಡನೇದಾಗಿ ಆ ಧಾರಣಾ ಸಾಮರ್ಥ್ಯದ ಬಗ್ಗೆ ಅಥವಾ ಒಂದು ಪ್ರದೇಶವನ್ನು ಭೌಗೋಳಿಕವಾಗಿ ಮತ್ತು ನೈಸರ್ಗಿಕವಾಗಿ ಇದು ಎಷ್ಟು ಮುಖ್ಯ ಅನ್ನೋದನ್ನು ನಾವು ಬಳಸ್ಕೋಬೇಕು. ಈಗ ಹೆಸರುಘಟ್ಟ ಕೆರೆ ಇದೆ, ಅದರ ಹಿಂದೆ ಇಷ್ಟು ಇದು ಅಂತ ಗೋಮಾಳ ಮತ್ತು ಇದನ್ನು ಬಿಟ್ಟಿದ್ರು, ಫಾರೆಸ್ಟ್ ಲ್ಯಾಂಡು ಅಂತೇಳಿ. ಯಾಕೆಂದರೆ ನೀರು ಬರಬೇಕು ಅಂದ್ಕೊಂಡು ಆ ಕಾಲದಲ್ಲೇ ನಾವು ಎಲ್ಲದನ್ನೂ ಎಲ್ಲದನ್ನೂ ಇದನ್ನು ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತೀವಿ, ಅದನ್ನೆಲ್ಲ ಮುಳುಗಿಸ್ತೀವಿ ಅಂತಂದರೆ ಕೊನೆಗೆ ನೀರಿಲ್ಲದೆ ಸಾಯೋದು ನಾವೇ ತಾನೇ. ಇದು ಒಂದು ದುರಂತ. ಹಾಗಾದರೆ ಇದಕ್ಕೆಲ್ಲ ನೀವು ಹಿಂಗೆಲ್ಲ ಹೇಳಿದ್ರಲ್ಲ, ಅದಕ್ಕೊಂದು ಪರಿಹಾರ ಕೊಡಲಿಕ್ಕೆ ಯೋಗ್ಯತೆ ಇದೆಯಾ ನಿಮಗೆ ಅಂದರೆ ಖಂಡಿತ ನಮಗೆ ಆ ಯೋಗ್ಯತೆ ಇಲ್ಲ. ಆದರೆ ನಮ್ಮ ಯೋಚನೆಗಳು ಹೀಗೆಲ್ಲ ಹರಿತಾವೆ. ನಮಗನ್ನಿಸುತ್ತೆ ಇದೆಲ್ಲವ ಸರಿಯೋ ತಪ್ಪು, 2 ಇರ್ಬೋದು. ಈ ಪುನರ್ವಸು ಆದಮೇಲೆ ಚನ್ನಭೈರಾದೇವಿ,
ಚನ್ನಭೈರದೇವಿ ಆದಮೇಲೆ ಅದೇ ನೀವು ಪ್ರಮೇಯ ನೀವು ಪ್ರಮೇಯಕ್ಕೆ ಯಾಕೆ ಹೋದ್ರಿ ಅಂತ ಕೇಳಿದ್ರಿ ನೀವು. ನೀವೆರಡು ಇದು ನಮ್ಮೂರಿನ ಕತೆ ಆಯ್ತು, ಇದು ನಮ್ಮೂರಿನ ಕತೆ. ಇದು ನೇರವಾಗಿ ನಾವು ಅನುಭವಿಸಿರೋ ಕತೆ, ಇದು ನಮ್ಮ ಹಿರಿಯರ ಕಾಲದ ಕತೆ. ಇದು ಎರಡಾದ್ಮೇಲೆ ಮೂಲ ಪ್ರಮೇಯ ಕೂಡ ಈ ಮುಳುಗಡೆಯ ಸಂದರ್ಭದಲ್ಲಿ ಇದರಲ್ಲಿ ಆಗಿರುವಂಥ ಸರ್ವೆಗಳನ್ನೆಲ್ಲ ನೋಡುತ್ತಿದ್ದೆ ನಾನು. ನಾವು ಅಲ್ಲಿಂದ ಹೇಳಕ್ ಹೊಟ್ಟಿದ್ದೆ ನಾವು 5 ವರ್ಷ ಇಂಜಿನಿಯರಿಂಗ್ ಓದ್ದವರು ಅಂತ. 5 ವರ್ಷ ಓದುವಾಗ ನಮಗೆ ಆ ಕಾಲದಲ್ಲಿ ಸಾಯಿಲ್ ಮೆಕ್ಯಾನಿಕ್ಸು ಸರ್ವೆ ಅವೆಲ್ಲ ಇರ್ತಿತ್ತು. ಈಗಾದರೆ ನಾವು ಎಲೆಕ್ಟ್ರಿಕಲ್ ಓದ್ತೀವಿ ಅಂದರೆ ಬರೀ ಎಲೆಕ್ಟ್ರಿಕಲ್ ಅಷ್ಟೇ ಅನ್ನಂಗೆಲ್ಲ ಇದೆಯಲ್ಲ. ಆ ಕಾಲದಲ್ಲಿ ಸ್ವಲ್ಪ ಬೇರೆ ಬೇರೆ ಇರ್ತಿತ್ತು. ಮೊದಲು 1 ವರ್ಷ ಅಥವಾ 2 ವರ್ಷ ಬೇರೆ ಸಬ್ಜೆಕ್ಟು, ಸ್ಟ್ರೆಂತ್ ಆಫ್ ಮಟೀರಿಯಲ್ಸು, ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂತ. ನಾವು ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟು ಓದ್ತಿದ್ವಿ, ಮೆಕ್ಯಾನಿಕಲ್ ಸ್ವಲ್ಪ ಓದ್ತಿದ್ವಿ. ಹೀಗೆ ಹಾಗಾಗಿ ನಮಗೆ ಸರ್ವೆ ಅನ್ನೋದು ಒಂದು ಬೇಸಿಕ್ ಸರ್ವೆ ಬಗ್ಗೆ ನಮ್ಗೆ ಗೊತ್ತಿತ್ತು, ಮಾಹಿತಿ ಇತ್ತು. ಆದರೆ ಅದರದ್ದು ಇದನ್ನು ಓದ್ತಾ ನಾವು ಒಂದ್ಸರಿ ಕಲ್ಕತ್ತಕ್ಕೆ ಹೋಗಿದ್ವಿ. ಆ ಸರ್ವೆ ಟವರ್ನ ಮೆಜರ್ಮೆಂಟಿಗೆಲ್ಲ ಇದ್ದಿದ್ದೆಲ್ಲ ನೋಡಿದಾಗ ಇಷ್ಟೇ ಥರದ್ದು ಸರ್ವೆ ಇದೆಲ್ಲ ಯಾಕೆ ಏನಂತೆಲ್ಲ ಬಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇತ್ತು. ಆಮೇಲೆ ಏನಾಯಿತು, ನಾನು ಚನ್ನಭೈರಾದೇವಿ ಬರೆದು ಒಂದು ಸ್ವಲ್ಪ ದಿನ ಖಾಲಿ ಇದ್ದಂಗೆ ಖಾಲಿ ಇದ್ಬಿಟ್ಟಿದ್ದೆ. ಖಾಲಿ ಇದ್ದಾಗ ನನಗೆ ಅನ್ನಿಸ್ತು ಎಲ್ಲೋ ಒಂದು ಕಡೆ ಆ ಸರ್ವೆಯ ಬಗ್ಗೆ ಓದೋಣ ಅಂತ ಅನ್ನಿಸ್ತು. ನಾನು ಭಾಳ ಸ್ವಾರ್ಥಿ, ಈ ಲೇಖಕರ ಪೈಕಿ ನಾನೊಬ್ಬ ತುಂಬ ಸ್ವಾರ್ಥದ ಮನುಷ್ಯ. ಏನು ಅಂತ ಕೇಳಿದರೆ, ನಾನು ಬರೀಬೇಕು ಅನ್ನೋದು ಒಂಥರ ನನ್ನ ಸ್ವಾರ್ಥಕ್ಕಾಗಿ ಬರೆಯೋನು. ನನಗೇನು ಅಂದರೆ ನನಗೆ ಹೊತ್ತು ಹೋಗಬೇಕು. ರಿಟೈರ್ ಆದಮೇಲೆ ಬರೆಯೋಕ್ಕೆ ಶುರು ಮಾಡಿದೆ ಕಾದಂಬರಿಯನ್ನು. ನನಗೆ ಪೂರ್ಣ ಬರೆಯೋಕ್ಕೆ ಒಂದೇ ಸರಿ ಬರೆದು 3 ತಿಂಗಳಿಗೊಂದು ಕಾದಂಬರಿನೋ ಅಥವಾ ಕೃತಿಯನ್ನು ಬರೆಯೋಕ್ಕಾಗಲ್ಲ ನಮ್ಮ ಹತ್ರ. ನನಗೇನು ಅಂದರೆ ಒಂದು ವಿಷಯ ತಗೊಂಡ್ರೆ ಅದನ್ನು ಓದಬೇಕು, ತುಂಬ ಓದಿ ನಾನು ಹೊತ್ತು ಹೋಗಬೇಕು. ನನಗೆ ಜೊತೆಗೆ ಅದು ನನ್ನ ಮನಸ್ಸಿಗೆ ಒಂದು ಇದು ಕೊಡಬೇಕು, ಏನು ಅಂತಂದರೆ ನಾನೇನೋ ಒಂದು ಓದ್ತಾ ಇದ್ದೀನಿ ಅನ್ನೋಂಥದ್ದು. ಹಾಗಾಗಿ ಈ ಸರ್ವೆ ಬಗ್ಗೆ ಓದೋಕ್ಕೆ ಶುರು ಮಾಡಿದೆ. ಸರ್ವೆ ಆಫ್ ಇಂಡಿಯಾದವ್ರದ್ದು ಅಲ್ಲಿ ಡೆಹ್ರಾಡೂನಿಗೆ ಹೋಗಿ ಇದನ್ನೆಲ್ಲ ನೋಡ್ಕೊಂಬಂದೆ, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿದೆ. ಅವತ್ತಿನ ಕಾಲದ ಥಿಯೋಡಲೈಟ್ ಹೆಂಗಿರುತ್ತೆ, ಅವತ್ತಿನ ಕಾಲದ ಸರ್ವೆ ಚೈನ್ ಹೆಂಗಿರುತ್ತೆ, ಅವತ್ತಿನ ಕಾಲದ ಇದೆಲ್ಲ ನೋಡ್ಕೊಂಬಂದು ಅದ್ರ ಬಗ್ಗೆ ಓದ್ತಾ ಹೋದೆ. ಭಾಳಷ್ಟು ವಾಲ್ಯೂಮ್ಸು ಇದ್ದಾವೆ ಪುಸ್ತಕಗಳು ಸರ್ವೆ ಬಗ್ಗೆ. ಆಮೇಲೆ ಈ ಬ್ರಿಟಿಷರ ಪುಸ್ತಕಗಳಂತೂ ಭಾಳ, ವೇರ್ 3 ಎಂಪೈರ್ಸ್ ಮೀಟು, ನಿಮಗೆ ಟ್ರೆಸ್ ಪಾಸರ್ಸ್ ಆನ್ ದ ರೂಫ್ ಆಫ್ ದ ವರ್ಲ್ಡ್ ಅಂದರೆ ಟಿಬೇಟು. ಅಲ್ಲಿ ಅವರು ನನ್ನ ಸತೀಶ್ ಅಂತ ನಮ್ಮ ಸ್ನೇಹಿತರು ಅವ್ರು ಸಲಹೆ ಮಾಡಿದ್ರು ಆ ಪುಸ್ತಕ ಓದು ಅಂತ. ಈ ಥರ ಪುಸ್ತಕಗಳನ್ನು ಓದಿದೆ. 1-2 ವರ್ಷ ಬಿಡದೆ ಬೇಕಾದಷ್ಟು ಸರ್ವೆಯ ಬಗ್ಗೆ ಇರುವಂಥ ಪುಸ್ತಕಗಳನ್ನು ಓದಿ, ಸರ್ವೆ ಹೇಗೆ ಮಾಡಿದ್ರು, ಇವನು ಲ್ಯಾಂಪ್ಟನ್ ಏನು ಮಾಡ್ದ, ಎವರೆಸ್ಟ್ ಏನು ಮಾಡ್ದ, ಏನು ಮಾಡ್ದ, ಮಾಂಟೆಮೊರಿ ಏನು ಮಾಡ್ದ, ಇವರೆಲ್ಲರ ಬಗ್ಗೆ. ಕೊನೆಗೆ ರಾಧಾನಾಥ್ ಸಿಕ್ದರ್ ಏನು ಮಾಡ್ದ, ಇವನು ನೆನ್ನೆ ಹೇಳಿದ್ನಲ್ಲ ಲಾಸಾಕ್ಕೆ ಹೋಗಿರುವಂಥ ನಮ್ಮ ಸಿಂಗು ಅವನು ಏನು ಮಾಡ್ದ. ಹೀಗೆ ಪ್ರತಿಯೊಂದನ್ನು ಓದಿ ಅದಷ್ಟನ್ನೇ ಈ ಸರ್ವೆಯ ವಿಷಯವನ್ನು ಬರೆದ್ರೆ ಇವತ್ತೇ ಇಂಗ್ಲೀಷಲ್ಲಿ ಬೇಕಾದಷ್ಟು ಪುಸ್ತಕ ಇದೆ. ನಮ್ಮ ಕನ್ನಡದಲ್ಲಿ ಅದೊಂದು ಸುಮ್ಮನೆ ಒಂದು ಏನು ತಾಂತ್ರಿಕ ಪುಸ್ತಕ ಆಗಿಬಿಡುತ್ತೆ, ವರದಿ ಆಗಿಬಿಡುತ್ತೆ, ಒಂದು ವಿವರಗಳುಳ್ಳ ಪುಸ್ತಕ ಆಗುತ್ತೆ. ಜನಕ್ಕಷ್ಟು ಇಷ್ಟ ಬರಲ್ಲ. ಅದಕ್ಕೇನೋದಕ್ಕೊಂದು ಕತೆ ಹುಟ್ಟಾಕೋಬೇಕು. ಅದಕ್ಕಾಗಿ ಏನು ಮಾಡಿದೆ, ಯಾವಾಗ ಶುರುವಾಯಿತು, ಟಿಪ್ಪು ಸುಲ್ತಾನ ಮರಣಾನಂತರದಲ್ಲಿ ಇಲ್ಲಿ ಅವರು ದಕ್ಷಿಣ ಭಾರತದ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳುವಾಗ ಇಲ್ಲಿಯ ಜಾಗ್ರಫಿ ಬೇಕಾಗಿತ್ತು, ಅದಕ್ಕೋಸ್ಕರ ಶುರು ಮಾಡಿದ್ರು ಅನ್ನೋದು ಯಾವಾಗ ಗೊತ್ತಾಯಿತು. ಅಲ್ಲಿಂದ ಆ ಕಾಲಘಟ್ಟದಲ್ಲಿ ಏನೇನು ನಡೆದಿರ್ಬೋದು ಅಂಥದ್ದೊಂದು ಘಟನೆಗಳನ್ನು ಇಟ್ಕೊಂಡು, ಈ ವ್ಯಕ್ತಿಗಳ ಜೀವನದ ಘಟನೆಗಳನ್ನು ಇಟ್ಟುಕೊಂಡು ಒಂದು ಕಥೆಯನ್ನು ಜೋಡಿಸ್ತಾ ಅದು ಡೆಹ್ರಾಡೂನಿಗೆ ಹೋಗುವ ಹೊತ್ತಿಗೆ ಸುಮಾರು 70 ವರ್ಷ ಆಗಿತ್ತು. ಆ 70 ವರ್ಷಗಳ ಕಥೆಯನ್ನು ಬರೆದೆ. 70 ವರ್ಷಗಳ ಪೂರ್ತಿ ಸೇರಿಸೋದನ್ನ ಇಲ್ಲ, ಕೆಲವೊಂದು ಮುಖ್ಯವಾದ ಮಹತ್ವದ ಅಂಶಗಳನ್ನು ಸೇರಿಸ್ಕೊಂಡು ಈ ಪ್ರಮೇಯ ಅನ್ನೋದು ಬರೆದೆ. ಪ್ರಮೇಯ ಅಂದರೆ ಏನು, ಅಳತೆಗೆ ಒಳಪಟ್ಟಿದ್ದು. ಅಪ್ರಮೇಯ, ನಾವು ದೇವರಿಗೆ ಅಪ್ರಮೇಯ ಅಂತೀವಿ, ಅವನು ಅಳತೆಗೆ ಸಿಗದವನು. ಅಪ್ರಮೇಯ ಅಂತ ಹುಡುಗರಿಗೆ ಹೆಸರಿಡ್ತೀವಿ, ಮಗುವಿಗೆ ಅದೇ ಅಪ್ರಮೇಯ ಅಂದರೆ ದೇವರು ಅಂತ. ಹಾಗಾಗಿ ಅಪ್ರಮೇಯ ಅಂದರೆ ಯಾರ ಅಳತೆಗೂ ಸಿಗದವನು ಅಂದರೆ ಭಗವಂತ. ಇದು ಪ್ರಮೇಯ. ನಮ್ಮ ಭೂಮಿ ನಮ್ಮ ಅಳತೆಗೆ ಸಿಗ್ತಲ್ಲ, ವಿಚ್ ವಿ ಕ್ಯಾನ್ ಮೆಷರ್. ಎಸ್, ಈಸ್ ಪ್ರಮೇಯ. ಅದನ್ನು ಭಾರತಕ್ಕೆ ಒಂದು ಇದು ಸಿಕ್ತು. ಈ ಪೈಥಾಗರಸ್ ಪ್ರಮೇಯ ಅಂತೆಲ್ಲ ಹೇಳ್ತಿದ್ವಲ್ಲ ನಾವು, ಅದು ಥಿಯರಮ್ ಅಂತ. ಅದು ಬೇರೆ. ಅದು ಪ್ರಮೇಯ ಅಂತಂದರೆ ನೀವು ಒಂದು ವಿಷಯಕ್ಕೆ ಒಂದು ಸೂತ್ರವನ್ನು ಅಳವಡಿಸುವ ಮುನ್ನ ಅದರ ವಿವರಣೆಯನ್ನು ಕೊಟ್ಕೊಳ್ಳೋಂಥದ್ದು ಥಿಯರಮ್, ಪ್ರಮೇಯ. ಇದು ಪ್ರಮೇಯ ಅಂತಂದರೆ ನೀವು ಹೇಳಿದ್ರಲ್ಲ, ಅಳತೆ, ಒನ್ ವಿಚ್ ಕ್ಯಾನ್ ಬಿ ಮೆಜರ್ಡ್ ಅನ್ನೋದು, ಆ ಅರ್ಥದಲ್ಲಿ ಇದಾಗ್ತಾ ಇದೆ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.